Kamalam side, we are facing a lot of challenge, lot of traffic congestion, and then there is a pending ROB. ಸರ್ ಮಡಿವಾಳದಲ್ಲಿ ಏನಾಗ್ತಾ ಇದೆ ಅಂದರೆ ಫುಲ್ಲು ಅಲ್ಲಿ ಬಿ ಬಿ ಎಂ ಪಿ ಕೆಲಸ ನಡೆಯೋದ್ರಿಂದ ಫುಲ್ಲು ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಾ ಇದೆ. ಸರ್ ಲೆವೆಲ್ಲಿ 300 ಸ್ಟಾರ್ಟಪ್ ಇದಿದೆ ಸರ್, ಈ ಸ್ಪೇಸಸ್ ಇದೆ. ಅವರು ಒಂದು ಬಿಲ್ಡಿಂಗಲ್ಲಿ 60-40 4 ಫ್ಲೋರಲ್ಲೂ ಕೂಡ ಇದು ವರ್ಕ್ ಸ್ಪೇಸ್ ಇರುತ್ತೆ ಸರ್. ಆ ಕಾರ್ನೆಲ್ಲ ಎಲ್ಲಿ ನಿಲ್ಲಿಸಬೇಕಾಗುತ್ತೆ? ಒಂದೊಂದು ಅಪಾರ್ಟ್ಮೆಂಟಲ್ಲಿ ಒಂದೊಂದು ಮನೆಗೆ 4 ಕಾರ್ ಇಟ್ಕೊಂಡು ನಿಮ್ಮ ಮಕ್ಕಳು ಒಂದೊಂದು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಒಂದೊಂದು ಸ್ಕೂಲ್ಗೆ ಒಂದೊಂದು ಸ್ಕೂಲ್ ಬಸ್ಸಸ್ಸು, ನೀವು 4 ಜನಕ್ಕೆ 8 ಕಾರುಗಳು. ವಿ ನೀಡ್ ಟ್ರಾಫಿಕ್ ಸಿಗ್ನಲ್ ಎಟ್ ಕಸ್ವನಾಲಿ ಜಂಕ್ಷನ್ ಆ್ಯಂಡ್ ಹರ್ಲೂರ್ ಜಂಕ್ಷನ್. ಮೇನ್ ರೋಡಲ್ಲಿ ಪ್ಲಾನ್ ಕೊಡ್ತೀರಾ ಇಷ್ಟು ಅಡಿ ಬಿಟ್ಟು ಕಟ್ಟಬೇಕು ಅಂತ, ಅಷ್ಟಡಿ ಬಿಟ್ಟಿರ್ತಾರೆ. ಕಟ್ಟಾದ್ಮೇಲೆ ತಿರ್ಗಾ ಮತ್ತೆ ಅವ್ರು ಚೈನ್ ಹಾಕ್ಕೊಂಡು ಅವರೇ ಯೂಸ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ತೆಗೆಸ್ಬೋದಲ್ವ ಸರ್? ಬೆಂಗಳೂರು, ನಾನು ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲಿ. 40 ವರ್ಷ ನಾನು ಬೆಂಗಳೂರು ನೋಡಿದ್ದೀನಿ. ಆವಾಗ ಏನಿತ್ತು ಬೆಂಗಳೂರು, ಇವಾಗ ಏನು ಬೆಳೆದಿದೆ ಬೆಂಗಳೂರು ನೀವು ನೋಡ್ತಾ ಇದ್ದೀರಾ. ಇಟ್ ಈಸ್ ಕಾಲ್ಡ್ ಆಸ್ ದಿ ಗಾರ್ಡನ್ ಸಿಟಿ, ದಿ ಪೆನ್ಷನರ್ಸ್ ಪ್ಯಾರಡೈಸ್. ನಮ್ಮ ಸಿಟಿ ಒಂದು ಸತಿ ಯಾರಾದರೂ ಬಂದರೆ ಬಿಟ್ಟು ಹೋಗೋ ಮನಸ್ಸು ಯಾರಿಗೂ ಬರಲ್ಲ. ಹೀಗೆ ಹೊಸ ಕಂಪನಿಗಳ ಕನ್ಸ್ಟ್ರಕ್ಷನ್ ಅಪ್ರೂವಲ್ ಸಿಕ್ಕಿ ಕಟ್ಟಡಗಳು ಬರುತ್ತೆ 5 ಕೋಟಿ ಸ್ಕ್ವೇರ್ ಫೀಟ್ಗೆ. ಸೊ ಇಮ್ಯಾಜಿನ್ ಮಾಡಿ ಇನ್ನು ಟ್ರಾಫಿಕ್ ಹೇಗಾಗತ್ತೆ. ಥ್ಯಾಂಕ್ ಯು ಸರ್. ರೋಡ್ ಆಕ್ಸಿಡೆಂಟು ಕಡಿಮೆ ಮಾಡಲಿಕ್ಕೆ, ಜೀವ ಉಳಿಸ್ಲಿಕ್ಕೆ ನಾವು ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ. ವಿದಿನ್ 200 ಮೀಟರ್ಸ್ 300 ಮೀಟರ್ಸ್ ನಾವು ಏನೋ ಮಟೀರಿಯಲ್ ತರಬೇಕಿದ್ರೆ ನಾವು ವೆಹಿಕಲ್ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಮೇ ಬಿ ಅಲ್ಲಿ 1-2 ಸಿಗ್ನಲ್ ಜಂಪ್ ಮಾಡೋ ಸಿಗ್ನಲ್ ದಾಟ್ಕೊಂಡು ಹೋಗೋ ಪರಿಸ್ಥಿತಿ ಬರ್ಬೋದು. ಬೆಂಗಳೂರು ಸಂಚಾರ ಪೊಲೀಸ್ ವತಿಯಿಂದ ಪ್ರತಿ ತಿಂಗಳಿಗೆ ಒಂದು ಬಾರಿ ಜನಸಂಪರ್ಕ ಸಭೆಯನ್ನು ಏರ್ಪಡಿಸಿ ಜನಗಳಿಂದ ಸಲಹೆ ಮತ್ತು ಸಮಸ್ಯೆಗಳು ಮತ್ತು ಸೂಚನೆಗಳನ್ನು ಪಡೆದುಕೊಳ್ಳುವ ಕಾರ್ಯವನ್ನು ಬೆಂಗಳೂರು ಸಂಚಾರಿ ಪೊಲೀಸ್ ಮತ್ತು ಬೆಂಗಳೂರು ನಗರ ಪೊಲೀಸ್ನವರು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಈ ದಿನ ಬೆಳ್ಳಂದೂರು ಪೊಲೀಸ್ ಠಾಣಾ ವತಿಯಿಂದ ಸಂಚಾರ ಸಂಪರ್ಕ ದಿನವನ್ನು ಆಚರಿಸ್ತಾ ಇದ್ದೀವಿ. ಇದರ ಮೇಲೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಸಂಚಾರಿ ಪೊಲೀಸ್ ವ್ಯವಸ್ಥೆಯ ನೂತನ ಸಾರಥಿಯಾದ ಮಾನ್ಯ ಕಾರ್ತಿಕ್ ರೆಡ್ಡಿ ಸರ್ ಅವರು ಹಾಗೂ ನಮ್ಮ DCP ಸರ್ ಅವರು ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿರುವ ಅಥವಾ ಈ ಸಭೆಗೆ ಆಗಮಿಸಿರುವ ಸರ್ವರನ್ನು ಪ್ರೀತಿಯಿಂದ ಸ್ವಾಗತಿಸಲು ವೇದಿಕೆ ಮೇಲೆ ನಾನು ಬರಮಾಡ್ಕೋತಿದ್ದೀನಿ. ಮಾನ್ಯ ACP ಸರ್, HSR. ಈ ದಿವಸ ಬೆಂಗಳೂರು ನಗರದಲ್ಲಿ ಈ ಹಿಂದಿಂದ ನಡೆಸ್ಕೊಂಡು ಬರ್ತಿರ್ತಕ್ಕಂಥ ಒಂದು ಸಾರ್ವಜನಿಕ ಸಂಪರ್ಕ ಸಭೆಯನ್ನು ಬೆಂಗಳೂರು ದಕ್ಷಿಣ ಸಂಚಾರ ವಿಭಾಗದಲ್ಲಿ ನಡೆಸಬೇಕು ಅಂತ ಹೇಳಿ ಒಂದು ಮೇಲಧಿಕಾರಿಗಳ ಆದೇಶ ಇದ್ದಿದ್ದರಿಂದ ಈ ದಿವಸ ಈ ಕಾರ್ಯಕ್ರಮವನ್ನು ಬೆಳ್ಳಂದೂರು ಠಾಣಾ ವ್ಯಾಪ್ತಿಯಲ್ಲಿ ಇಟ್ಟುಕೊಂಡಿದ್ದೀವಿ. ಕಾರಣ ಬೆಳ್ಳಂದೂರು ನಿಮ್ಮೆಲ್ಲರಿಗೂ ಗೊತ್ತಿದೆ, ಸಂಚಾರದ ವಿಚಾರದಲ್ಲಿ ಸರ್ಜಾಪುರ ರಸ್ತೆ, ಔಟರ್ ರಿಂಗ್ ರೋಡ್ ಅಂತ ರಸ್ತೆಗಳು ಬರೋದರಿಂದ ಇಲ್ಲಿ ಭಾಳಷ್ಟು ಸಂಚಾರದ ಒತ್ತಡ ಹಾಗೂ ನೀವು ನಿಗದಿತ ಸಮಯದಲ್ಲಿ ತಮ್ಮ ಒಂದು ಸ್ಥಳವನ್ನು ಹೋಗಿ ಸೇರೋದಕ್ಕೆ ಆಗ್ತಿರ್ತಕ್ಕಂಥ ಸಮಯಗಳನ್ನ ಎಲ್ಲರೂ ಕೂಡ ನಿಮ್ಮ ದೂರಿನಲ್ಲಿ ಇದ್ದೇ ಇರುತ್ತೆ. ಈ ಒಂದು ಸಭೆಯನ್ನು ನಡೆಸ್ಕೊಳ್ಳೋದಕ್ಕೆ ನಮ್ಮ ಮಾನ್ಯ ಜಾಯಿಂಟ್ ಕಮಿಷನರ್ ಸಾಹೇಬರು ಟ್ರಾಫಿಕ್ ಸಂಚಾರ ಆದಂಥ ಶ್ರೀಯುತ ಕಾರ್ತಿಕ್ ರೆಡ್ಡಿ ಸಾಹೇಬರು IPS ರವರು ಬಂದಿದ್ದಾರೆ. ಅವರಿಗೆ ಬೆಳ್ಳಂದೂರು PA ಅವರು ಗುಚ್ಛವನ್ನು ನೀಡೋದಕ್ಕೆ ಮುಖಾಂತರ ಅವ್ರನ್ನ ಸ್ವಾಗತ ಮಾಡಬೇಕು ಅಂತ ಕೋರ್ತಾ ಇದ್ದೇನೆ ಹಾಗೂ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಗಣ್ಯರು ಅದನ್ನು ಪ್ರಶಂಸನಾ ಪತ್ರವನ್ನು ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮೊದಲಿಗೆ ಮೈಕೋ ಲೇಔಟ್ PSI ಶ್ರೀ ಗವಿಗೌಡ N ದಯವಿಟ್ಟು ವೇದಿಕೆ ಮೇಲೆ ಬಂದು ಪ್ರಶಂಸನಾ ಪತ್ರವನ್ನು ಸ್ವೀಕರಿಸಬೇಕು. ನೆಕ್ಸ್ಟು ಮಡಿವಾಳ ಸಂಚಾರ ಪೊಲೀಸ್ ಠಾಣೆ ಹೋಮ್ ಗಾರ್ಡ್ ಅಜಯ್ ಕುಮಾರ್ ಅವರು. ನೆಕ್ಸ್ಟು ಮಡಿವಾಳ ಸಂಚಾರ ಪೊಲೀಸ್ ಠಾಣೆಗೆ ಸಂಬಂಧಿಸಿದ ಟ್ರಾಫಿಕ್ ವಾರ್ಡನ್ ಆದಂತಹ ಶ್ರೀ ವಿನಯ್ ಕೇರ್ ಅವರು ವೇದಿಕೆ ಮೇಲೆ ಬರಬೇಕು. ನೆಕ್ಸ್ಟು ವಿವಿಪುರಂ ಪೊಲೀಸ್ ಠಾಣೆ ಹೋಮ್ ಗಾರ್ಡ್ ಆದಂತಹ ಶ್ರೀ ಮುರಳೀಧರರವರು.
ನೆಕ್ಸ್ಟ್ ಬಸವನಗುಡಿ ಸಂಚಾರ ಪೊಲೀಸ್ ಠಾಣೆ ಟ್ರಾಫಿಕ್ ವಾರ್ಡನ್ ಆದಂತಹ ಶ್ರೀ ಮಣಿ ಆರ್ ರವರು. ನೆಕ್ಸ್ಟ್ ಜಯನಗರ ಸಂಚಾರ ಪೊಲೀಸ್ ಠಾಣೆ ಪೊಲೀಸ್ ಸಿಬ್ಬಂದಿಯಾದ ಯತೀಶ್ ಕುಮಾರ್ DS. ನೆಕ್ಸ್ಟ್ ಬೆಳಂದೂರು ಸಂಚಾರ ಪೊಲೀಸ್ ಠಾಣೆ ಹೆಡ್ ಕಾನ್ಸ್ಟೇಬಲ್ ಆದಂತಹ ಶ್ರೀ ಲಕ್ಷ್ಮೀಪತಿರವರು. ಪೊಲೀಸಿನವರೊಂದಿಗೆ ಭುಜಕ್ಕೆ ಭುಜ ಸೇರಿಸಿ ಕೆಲಸ ಮಾಡ್ತಿರುವ ಬೆಂಗಳೂರು ಸಂಚಾರ ಪೊಲೀಸ್ ಠಾಣೆಗೆ ಸಂಬಂಧಿಸಿದ ವಿಪ್ರೋ ಸೆಕ್ಯೂರಿಟಿಯವರಾದಂತಹ ಶ್ರೀ ಅನಿಲ್ ಕುಮಾರ್ ಅವರು. ನೆಕ್ಸ್ಟ್ ಬೆಳಂದೂರು ಸಂಚಾರ ಪೊಲೀಸ್ ಠಾಣೆ ಅಗೈನ್ ವಿಪ್ರೋ ಸೆಕ್ಯೂರಿಟಿಯಾದ ಶ್ರೀ ಕೆ ವಾಸು. ಪ್ರಶಸ್ತಿಯನ್ನು ಪಡೆದುಕೊಂಡವರಿಗೆ ಶುಭಾಶಯಗಳು. ಪ್ರಶಂಸನಾ ಪತ್ರವನ್ನು ನೀಡಿದ ಅಧಿಕಾರಿಗಳಿಗೆ ಧನ್ಯವಾದಗಳು ಸರ್. ಈಗ ಮುಂದಿನ ಘಟ್ಟ ಈ ಸಭೆಯ ಮುಖ್ಯ ಘಟ್ಟವಾದಂತಹ ಸಾರ್ವಜನಿಕರಿಂದ, ಅಂದರೆ ನಿಮ್ಮಿಂದ ನಿಮ್ಮ ಸಮಸ್ಯೆ, ಸೂಚನೆ ಮತ್ತು ಸಲಹೆಗಳನ್ನು ಪಡೆದುಕೊಳ್ಳುವಂಥ ಸಮಯ. ಮೊದಲಿಗೆ ಒಂದು ಮನವಿ ಎಲ್ಲರಲ್ಲೂ, ಸಮಸ್ಯೆ ನಿಖರವಾಗಿರಲಿ, ನಿರ್ದಿಷ್ಟವಾಗಿರಲಿ. ಒಬ್ಬರೇ ಕೇಳೋವಂಥ ಪ್ರಶ್ನೆಗಳನ್ನು ಬೇರೆಯವರು ಕೇಳೋದು ಬೇಡ, ಯಾಕಂದರೆ ಸಮಯ ಹಾಳಾಗತ್ತೆ. ಸೊ ಮೊದಲಿಗೆ ನೀವು ಸಮಸ್ಯೆಯನ್ನು ಹೇಳುವ ಲಿಸ್ಟಲ್ಲಿ ವಿಷ್ಣು ಬೆಳಂದೂರಿಂದ ವಿಷ್ಣುರವರು ತಮ್ಮ ಸಮಸ್ಯೆಯನ್ನು ಕೇಳಬೇಕಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಒಂದು ಬಂದು ಎನ್ಫೋರ್ಸ್ಮೆಂಟ್ ಬೀಟ್ ಫುಟ್ಪಾತ್ ಪಾರ್ಕಿಂಗ್, ಫುಟ್ಪಾತ್ ಮುಂದೆ ಎಲ್ಲ ಗಾಡಿಗಳು ನೋ ಪಾರ್ಕಿಂಗ್ನಲ್ಲಿ ನಿಲ್ಲಿಸೋದು, ನೋ ವೇ ಅಥವಾ ನೋ ಎಂಟ್ರಿನಲ್ಲಿ ಡ್ರೈವ್ ಮಾಡೋದು. ಇದಕ್ಕೆ ಒನ್ ಆಫ್ ದ ಮೇಜರ್ ರೀಸನ್ಸ್ ನಮಗೇನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಸ್ಟಾಫ್ ಇಲ್ಲ. ಬೆಳಂದೂರಿನಲ್ಲಿ ಸ್ಟಾಫ್ ತುಂಬ ಕೊರತೆ ಇದೆ. ನಮಗೆ ಹೋಮ್ ಗಾರ್ಡ್ ಕೊಟ್ಟಿದ್ದಾರೆ, ಬಟ್ ಹೋಮ್ ಗಾರ್ಡ್ ಚೇಂಜ್ ಆಗ್ತಾ ಇರ್ತಾರೆ. ಸೊ ದೇ ಡೋಂಟ್ ಹ್ಯಾವ್ ಕಾಂಟೆಕ್ಸ್ಟ್, ಆ ಜಾಗದ ಬಗ್ಗೆ ಅವ್ರಿಗೆ ಅಷ್ಟು ಗೊತ್ತಿರಲ್ಲ. ಸೊ ಅದರಿಂದ ಕಷ್ಟ ಆಗ್ತಿದೆ. ಸೊ ತಾವು ಮುಂಚೆ 120 ಜನ ಇದ್ದರು ಇಲ್ಲಿ HSR ಲೇಔಟ್ ಇದ್ದಾಗ, ಒಂದು 70-80 ಜನ ಇದನ್ನು ಮ್ಯಾನೇಜ್ ಮಾಡ್ತಿದ್ರು. ಇವತ್ತು ಬರೀ 60 ಜನಕ್ಕಿಂತ ಕಮ್ಮಿ ಇದ್ದಾರೆ ನನಗೆ ತಿಳಿದಂಗೆ. ಸೊ ಅಟ್ಲೀಸ್ಟ್ ಹೆಂಗಾರ ಮಾಡಿ ನೀವು ಫಸ್ಟ್ ಸ್ಟಾಫ್ ಕೊಟ್ಟರೆ ಈ ಎನ್ಫೋರ್ಸ್ಮೆಂಟ್ ಸಮಸ್ಯೆ ಟು ಸಮ್ ಎಕ್ಸ್ಟೆಂಟ್ ಇದು ಆಗುತ್ತೆ. ನೆಕ್ಸ್ಟ್ ಥಿಂಗ್ ಬಂದು ಟೆಕ್ನಾಲಜಿ, ಅದರಲ್ಲಿ ಏನಾರ ಆ ಟೆಕ್ನಾಲಜಿ ಅಳವಡಿಕೆ ಮಾಡಿ ಇನ್ನೂ ಸ್ವಲ್ಪ ಜಾಸ್ತಿ ಎನ್ಫೋರ್ಸ್ಮೆಂಟ್ ಮಾಡ್ಬೋದಾ ಅನ್ನೋದು, ಅದೊಂದು. ಸೆಕೆಂಡ್ ಸಮ್ಮರಿ ಪ್ಲ್ಯಾನಿಂಗ್ ಸರ್. ಮೆನಿ ಆಫ್ ದೀಸ್ ರೋಡ್ಸ್ ಆ್ಯಸ್ ಯು ನೋ ಇಟ್ ಈಸ್ ರನ್ನಿಂಗ್ ವಿತ್ ಕೆಪಾಸಿಟಿ 20-30 ಪಟ್ಟು ಜಾಸ್ತಿ ಆಗೋಗಿದೆ ವೆಹಿಕಲ್ ಕೆಪಾಸಿಟಿ. ಬಟ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಪಾದಚಾರಿಗಳಿಗೆ ಓಡಾಡೋದಕ್ಕೆ ಆಗ್ತಿಲ್ಲ. ನಿಮ್ಮಲ್ಲಿ ಮಾಡೆಲ್ ರೋಡ್ ಅಂತ ಒಂದು ಕಾಯ್ದೆ ಇದೆ. ಆ ಮಾಡೆಲ್ ರೋಡ್ನಲ್ಲಿ ನೀವು ಸ್ವಲ್ಪ BBMP, ಬೆಸ್ಕಾಮು ಎಲ್ಲರೂ ಸ್ವಲ್ಪ ಪುಷ್ ಮಾಡಿ ದೊಡ್ಡ ಕನ್ನೆಯಲ್ಲಿ ರಸ್ತೆ, ಆಮೇಲೆ ಹರಳೂರು ರಸ್ತೆ, ಕಸವನಹಳ್ಳಿ ರಸ್ತೆ, ಸಜ್ಜಾಪುರ ರಸ್ತೆನ ಹೆಂಗಾರ ಅದನ್ನು ಅಳವಡಿಸ್ಕೊಡ್ಬೇಕು. ಯಾಕಂದರೆ ಆವಾಗ ಸ್ವಲ್ಪ ಬಸ್ ವ್ಯವಸ್ಥೆ ಮಾಡ್ಬೋದು ನಾವು. ಜನಗಳು ಬಸ್ ತೊಗೋತಾರೆ, ಸ್ವಲ್ಪ ಸಂಚಾರನೂ ಕಮ್ಮಿ ಆಗುತ್ತೆ, ಪ್ರೈವೇಟ್ ವೆಹಿಕಲ್ಸು. ಇದೆರಡರ ಬಗ್ಗೆ ದಯವಿಟ್ಟು ತಾವು ಗಮನಿಸಬೇಕು ಅಂತ ಕೇಳ್ಕೊತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿಲ್ ರೆಡ್ಡಿ ಅಂತ, HSR RWA ಜನರಲ್ ಸೆಕ್ರೆಟರಿ. ಸರ್, ಮಂಗಳೂರಲ್ಲಿ ತಾವು ಕಮಿಷನರ್ ಇದ್ದಾಗ ನಾವು ಟೀಮಲ್ಲಿ ನೋಡ್ತಾ ಇದ್ರಿ. ಈಗ ನೀವು ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ನಮ್ಮನ್ನು ನೋಡೋಕೆ ಬಂದಿದ್ದೀರಾ. ಈ ಸಭೆಯ ಪರವಾಗಿ ಮತ್ತು ಬೆಂಗಳೂರು ಜನರ ಪರವಾಗಿ ನಿಮಗೆ ತುಂಬ ಹೃದಯದ ಸ್ವಾಗತ ಸರ್ ಬೆಂಗಳೂರಿಗೆ. ಸರ್, ಸಮಸ್ಯೆ ಅನ್ನೋದಕ್ಕಿಂತ ಸಜೆಷನ್ಸು ಅಂತ ಅನ್ಕೋಬೋದು ಸರ್. ಈಗ ಟ್ರಾಫಿಕ್ ಅಂದಿದ ತಕ್ಷಣ ಏನು ಮಾಡ್ತೀರಿ ನಾವು, ಬರೀ ಕೇವಲ ಟ್ರಾಫಿಕ್ ಪೊಲೀಸರನ್ನ ಅಷ್ಟೇ ಬ್ಲೇಮ್ ಮಾಡ್ತೀರಿ. ಬಟ್ ನಮ್ಮ ಜೊತೆ ಮಿಂಗಲ್ ಆಗಬೇಕಾದ್ರೆ ಅಂತ BWSSB, BBMP ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಜೊತೆ ನಾವು ಮಾತಾಡಿ ಯಾವ ರೀತಿ ಟ್ರಾಫಿಕ್ನ ಕಡಿಮೆ ಮಾಡ್ಬೋದು ಅಂತ. ಈಗ HSR ಲೆವೆಲ್ಲಿ 300 ಸ್ಟಾರ್ಟಪ್ ಇದಿದೆ ಸರ್, ಈ ಸ್ಪೇಸಸ್ ಇದೆ. ಅವರು ಒಂದು ಬಿಲ್ಡಿಂಗಲ್ಲಿ 60-40 4 ಫ್ಲೋರಲ್ಲೂ ಕೂಡ ಇದು ವರ್ಕ್ ಸ್ಪೇಸ್ ಇರುತ್ತೆ ಸರ್. ಆ ಕಾರ್ನೆಲ್ಲ ಎಲ್ಲಿ ನಿಲ್ಲಿಸ್ಬೇಕಾಗುತ್ತೆ? ನಿಲ್ಸ್ಕೊಳಕ್ಕೆ ನಮ್ಗೆ ಜಾಗ ಇರೋದೇ 5-6 ಸರ್. ಬಟ್ 4 ಫ್ಲೋರಲ್ಲಿ ಬಂದರೆ ಮಿನಿಮಮ್ ನಮಗೆ 200-300 ಜನ ಬರ್ತಾರೆ ಸರ್ ವರ್ಕ್ ಸ್ಪೇಸಲ್ಲಿ. ಆ ಕಾರ್ಗಳೆಲ್ಲ ಏನು ಮಾಡಬೇಕು? ಅಂಥವ್ರಿಗೆ ನಾವು ಯಾವ ರೀತಿ ಸಜೆಷನ್ಸ್ ಕೊಡಬೇಕು? ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರಾ,
ಅಥವಾ ಇಲ್ಲ ಜಾಗದಲ್ಲಿಂದ ಬೇರೆ ವೆಹಿಕಲ್ ಶೇರಿಂಗ್ಸ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ತಾವೊಂದು ಎಲ್ಲ ವರ್ಕ್ಸ್ ಇವ್ರ ಜೊತೆ ಒಂದು ಮೀಟಿಂಗ್ ಮಾಡ್ಬೋದು ಸರ್. ಆಮೇಲೆ ಈಗ ರೋಡ್ ಅಗ್ದುಬಿಟ್ಟಿರ್ತಾರೆ ಸರ್, ಕಾರ್ನರಲ್ಲೇ ಕೇಬಲ್ಗಳು ಹಾಕಿರ್ತಾರೆ. ಆ BWSS ಅವ್ರು ಕೇಳಿದ್ರೆ ಅಧಿಕಾರಿಗಳು ಅವ್ರ ಮೇಲೆ ಇವ್ರ ಮೇಲೆ ಹೇಳೋ ಅಷ್ಟರಲ್ಲಿ ಅದು 3 ತಿಂಗಳಾಗಿರುತ್ತೆ ಸರ್. ನಾವಾದ್ರೆ ಏನು ಮಾಡ್ತೀರಿ, ಒಂದು ಪ್ರೋಟೋಕಾಲ್ ಇರುತ್ತೆ, ಇನ್ಸ್ಪೆಕ್ಟ್ರು ACP DCP ಅಂತ ಹೋಗ್ತೀರಿ. ಬಟ್ ಅಲ್ಲಂಗಲ್ಲ ಸರ್, ನೀವು ಒಬ್ರಿಗೆ ಹೇಳೋ ಅಷ್ಟರಲ್ಲಿ ಅವ್ರು ಆ ಡಿಪಾರ್ಟ್ಮೆಂಟ್ ಹೇಳ್ತಾರೆ, ಇವ್ರು ಈ ಡಿಪಾರ್ಟ್ಮೆಂಟ್ ಹೇಳ್ತಾರೆ. ದಯಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ಗಳ ಜೊತೆ ಕೋರ್ಡಿನೇಷನ್ ಮಾಡೋ ಥರ ಸರ್ಕಾರಕ್ಕೆ ಒಂದು ಮನವಿ ಬರೀರಿ ಸರ್, ಪತ್ರ ಬರೀರಿ. ಅವಾಗ ಏನಾಗುತ್ತೆ, ಟ್ರಾಫಿಕ್ನ ಸಮಸ್ಯೆನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸರ್. ಸೆಕೆಂಡ್ ಒನ್ ಸರ್, ಆಲ್ಟರ್ನೇಟಿವ್ ರೋಡ್ಸ್ ಬಗ್ಗೆ ನಾವು ಗಮನ ಕೊಡಬೇಕಾಗುತ್ತೆ ಸರ್. ಮೇನ್ ರೋಡ್ಗಳನ್ನ ನಾವೇನು ಎಷ್ಟು ಚೆನ್ನಾಗಿ ಕ್ಲಿಯರ್ ಮಾಡೋಕ್ಕೆ ನೋಡ್ತಿರೋ, ಆಲ್ಟರ್ನೇಟಿವ್ ರೋಡ್ಗಳ ಬಗ್ಗೆ ನಾವು ಎಲ್ಲೆಲ್ಲಿದೆ ಅಂತ ಪತ್ತೆ ಮಾಡಿ ಆ ಜಾಗದಲ್ಲಿರೋಂಥ ಎಷ್ಟು ವೆಹಿಕಲ್ನ ಆ ಆಲ್ಟರ್ನೇಟಿವ್ ರೋಡಲ್ಲಿ ನಾವು ಬಳಸ್ಕೋಬೋದು, ಯಾವ್ಯಾವ ಸಂದರ್ಭದಲ್ಲಿ ಬಯಸ್ಕೋಬೋದು ಸರ್. ಏನಾಗುತ್ತೆ ಇವಾಗ ಎಕ್ಸಾಂಪಲ್ ಸರ್, ಅರಳೂರು ಮತ್ತು ಕೈಕೊಂಡೋಳಿಲಿ ಆಲ್ಟರ್ನೇಟಿವ್ ರೋಡ್ಸ್ ಇದೆ ಸರ್. ಎಲ್ಲಿಗೆ? ಹೊಸೂರು ರೋಡ್ ಹೋಗೋಕ್ಕೆ. ಅದು ರೋಡು ತುಂಬ ಚಿಕ್ಕದಾಗಿದೆ, ಮತ್ತು ಆ ರೋಡಲ್ಲಿ ಹಳ್ಳಗಳಿರೋದ್ರಿಂದ ಅದೇನು ಮಾಡ್ತಾರೆ, ಈ ರೋಡಲ್ಲಿ ಹೋಗೋ ಬದಲು ನಾನು HSR ರೋಡಲ್ಲೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ HSR ಕಡೆ ಬರ್ತಾರೆ ಸರ್. ಯಾರೋ ಒಬ್ಬ ಪಾಪ ಟ್ರಾಕ್ಟ್ರನು ಲೋಡು ಅನ್ಲೋಡ್ ಮಾಡ್ತಾ ಇರ್ತಾನೆ ಸರ್, ಅವ್ನಿಗೊಂದು ಒಂದು ಅರ್ಧ ಲೋಡು ಮಣ್ಣೊಡಿ ಅಂದರೆ ಹೊಡಿತಾನೆ ಸರ್. ಈ ಥರ ಪತ್ತೆ ಮಾಡಿ ತಾವು ಸಿಬ್ಬಂದಿಗಳು ಒಂದು ಪತ್ರ ಬರೆದ್ರೆ, ಆಲ್ಟರ್ನೇಟಿವ್ ರೋಡ್ಸ್ ಬಗ್ಗೆ ಮಾಡಿದ್ರೆ ಈ ಮೇನ್ ರೋಡ್ ಕಂಜೆಕ್ಷನ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ಸರ್ ಮೂರನೇದು ಇಂಪಾರ್ಟೆಂಟು ಸರ್, ರೋಡ್ ರೇಜ್ ಪ್ರಕರಣಗಳು ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾಯಿದೆ ಸರ್. ಈ ರೋಡ್ ರೇಜ್ ಪ್ರಕರಣ ಬಂದಿದ ತಕ್ಷಣ ಏನು ಮಾಡ್ತೀರಿ, ನಮ್ಮಲ್ಲೊಂದು ಅಭಿಪ್ರಾಯ ಬಂದ್ಬಿಟ್ಟಿದೆ ಸರ್. ಸ್ಥಳೀಯ ಭಾಷೆ ಮಾತಾಡೋನು ಅವನು ಸ್ವಲ್ಪ ದಡ್ಡ, ಇಂಗ್ಲೀಷು ಮತ್ತು ಹಿಂದಿ ಮಾತಾಡೋರು ಸ್ವಲ್ಪ ಐಫೈ ಆಗಿರ್ತಾನೆ ಅಂತ ಏನು ಮಾಡಿರ್ತೀರಿ. ಈ ಆಫೀಸರ್ಗಳು ಇನ್ಸ್ಪೆಕ್ಟರ್ಗಿಂತ ಕಡಿಮೆ ಇರೋರು ಏನು ಮಾಡ್ತಾರೆ, ಯಾರು ಇಂಗ್ಲೀಷು ಮತ್ತು ಹಿಂದಿ ಮಾತಾಡಿದ ತಕ್ಷಣ ಫಸ್ಟ್ ಅವ್ರಿಗೆ ಪ್ರಿಫರೆನ್ಸ್ ಕೊಟ್ಬಿಡ್ತಾರೆ ಸರ್. ಅದು ಆಟೋದನೋ ಟೂ ವೀಲರೋ ಇನ್ನೊಬ್ರು ಯಾರು ಅಂತ ನೋಡಲ್ಲ ಸರ್. ಆ ಡ್ಯಾಶ್ ಕ್ಯಾಮ್ರಾದಲ್ಲಿ ಅದು ನಿಜಾನ ಸುಳ್ಳ ಅಂತ ಏನು ನೋಡಿದಿರಾನೆ ಅವ್ರನ್ನ ನಾವು ಬೈಯೋದಾಗಲಿ ಮತ್ತು ಅವ್ರ ಮೇಲೆ ಕೇಸ್ ಆಗೋದು ಜಡಿತೀರಿ ಸರ್. ಎಕ್ಸಾಂಪಲ್ ಕನ್ನೆಲ್ಲಿಯಲ್ಲಿ ಲಾಸ್ಟ್ ಇಯರ್ ಒಬ್ಬ ಅನಿಲ್ ಕುಮಾರ್ ಅನ್ನೋರ ಮೇಲೆ ಇದೇ ವಿಷಯಕ್ಕೆ FIR ಆಯಿತು ಸರ್. ಆಮೇಲೆ ಡ್ಯಾಶ್ ಕ್ಯಾಮ್ರಾ ತೆಗೆದು ನೋಡಿದಾಗ ತಪ್ಪಿದ್ದು ಆ ಕಾರ್ ಅವ್ರದ್ದು ಸರ್. ಈ ಥರ ಪ್ರಕರಣಗಳು ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾ ಇದ್ರೆ ದಯಮಾಡಿ ತಾವುಗಳು ತಮ್ಮ ಸಿಬ್ಬಂದಿಗಳಿಗೆ ಇಲ್ಲಿ ಭಾಷೆ ಮುಖ್ಯ ಅಲ್ಲ, ನಾವು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಮೊದಲು ಕನ್ನಡದಲ್ಲಿ ಯಾವ ಭಾಷೆ ಮಾತಾಡ್ತಾರೋ ಅವ್ರುಗಳಿಗೆ ನಾವು ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳ್ಬೇಕಾ ಸರ್. ಇನ್ನೊಂದು ಸರ್, ಈ ಲಕ್ಷದಿಂದ ಕೋಟಿ ದುಡಿಯೋಂಥ ತಲೆಗಳು ಎಲ್ಲ ಬ್ರೈನು ಈ ರಿಂಗ್ ರೋಡಲ್ಲೇ ಓಡಾಡ್ತಾ ಇರ್ತಾರೆ ಸರ್. ಅಂಥವ್ರಿಗೆ ತಾವುಗಳು ಈಗ ಮೊನ್ನೆ ನೀವು FEL ಹೋಗಿ ಈಜಿಪುರ ಸ್ಟೇಷನ್ ಆಗಿರ್ಬೋದು, ಬೆಲೆಂಡು ಸ್ಟೇಷನ್ ವಿಸಿಟ್ ಮಾಡಿದೆಲ್ಲ ಹಾಕಿದ್ರಲ್ಲ ಸರ್, ಅಂಥ ಟೈಮಲ್ಲಿ ತಾವುಗಳು ಒಂದು FEL ಒಂದು ಸಜೆಷನ್ಸ್ ಕೇಳಿ ಸರ್ ಎಕ್ಸಲ್ಲಿ. ಏನಂತ ಹೇಳಿದ್ರೆ, ನಿಮ್ಮ ಸುತ್ತಮುತ್ತ ಇರೋಂಥ ನೀವು ಓಡಾಡೋಂಥ ಜಾಗದಲ್ಲಿ ಟ್ರಾಫಿಕ್ ಸಜೆಷನ್ಸ್ ಬಗ್ಗೆ ನೀವೇನೋ ಒಂದು ಬೆಸ್ಟ್ ಐಡಿಯಾ ಕೊಟ್ಟರೆ ನಿಮಗೆ ನಾವು ಟ್ರಾಫಿಕ್ ಪೊಲೀಸಿಂದ ಒಂದು ಆನರ್ ಮಾಡ್ತೀರಿ, ಒಂದು ಸನ್ಮಾನ ಮಾಡ್ತೀರಿ ಅಂತ ಹೇಳಿ ಸರ್. ನಮಗೆ ಖರ್ಚಾಗೋದು ಒಂದು ಶಾಲು, ಒಂದು ಹೂವಿನ ಬೊಕ್ಕೆ ಸರ್, ಇನ್ನೇನು ಖರ್ಚಾಗಲ್ಲ ಸರ್. ಆದರೆ ಅವ್ರ ಹತ್ರ ಲಕ್ಷ ತಾಳುವಂಥ ತಲೆ ಇರುತ್ತೆ ಸರ್. ಏನಂತ ಹೇಳಿದ್ರೆ, ಈಗ ನನಗೆ ಸರ್, ನಾನು ಅಗ್ರ ಅಡ್ವೊಕೇಟ್ ಆಗಿ ನಾನೇನು ಮಾಡ್ಬೋದು ಅಂದರೆ, ಅಗ್ರ ಬಸ್ ಸ್ಟ್ಯಾಂಡಿಂದ ಅಲ್ಲಿ ಏನಕ್ಕೆ ಜಾಸ್ತಿ ಟ್ರಾಫಿಕ್ ಆಗ್ತಾ ಇರೋದಕ್ಕಂದ್ರೆ ನಾನು ಐಡಿಯಾ ಕೊಡೋಕೆ ಹೋದರೆ ನಾನೇನು ಮಾಡ್ತೀನಿ, ರಿಂಗ್ ರೋಡು ಮತ್ತು ಅಗ್ರ ಫ್ಲೇವರ್ ಕೆಳಗಡೆ 14th ಮೈನ್ ಫ್ಲೇವರ್ ಕೆಳಗಡೆ BDA ಕಾಂಪ್ಲೆಕ್ಸ್ ಹತ್ರ U-turn ಮಾಡೋದಕ್ಕೆ ಅವಕಾಶ ತೊಗೊತೀನಿ ಸರ್. ಈ ಥರ ಸಣ್ಣ ಪುಟ್ಟ ಐಡಿಯಾ ಕೊಡೋರು ಅಂತ ಎಷ್ಟೋ ಮೇಧಾವಿಗಳು ನಾನು ಸುತ್ತಮುತ್ತ ಇರ್ತಾರೆ, ಬಟ್ ಮೀಟಿಂಗ್ಗಳು ಬರೋಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಅಂಥವ್ರನ್ನ ತಾವು ಸೋಷಿಯಲ್ ಮೀಡಿಯಲ್ಲಿ ಯಾವ ರೀತಿ ಅವ್ರನ್ನ ಇನ್ವೈಟ್ ಮಾಡಿ ಅವರಿಂದ ಯಾವ ರೀತಿ ಸಜೆಷನ್ ತಗೋಬೋದು ಅಂತ ಒಂದು ಮಾಡ್ಬೋದು ಸರ್. ಆಮೇಲೆ ಸರ್, ನಮ್ಮ BTPಯಿಂದ ತುಂಬ ಚೆನ್ನಾಗಿ ಈ ನಡುವೆ ಎಲ್ಲೆಲ್ಲಿ ಟ್ರಾಫಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಫೋಟೋ ಸಮೇತ ಅಲರ್ಟ್ ಮಾಡ್ತಾ ಇದೆ ಸರ್. ಅದನ್ನೇನು ಮಾಡ್ಬೇಕು, ತಾವುಗಳು ಯಾವುದನ್ನ ಒಂದು ಸಿಬ್ಬಂದಿನ ಹಿಡಿದು ಲಿಂಕ್ನ ತಗೊಂಡು ವಾಟ್ಸಪ್ ಥ್ರೂ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಅದನ್ನು ಕಳಿಸಿದ್ರೆ, ಆ ಲೋಕಲ್ ಪೊಲೀಸ್ ಸ್ಟೇಷನ್ ಸರ್ ನಾವೆಲ್ಲ ವಾಟ್ಸಪ್ ಮೆಂಬರ್ ಆಗಿದ್ದೀರಿ, ಕಮ್ಯುನಿಟಿ ಪೊಲೀಸ್ ಆಗಿದ್ರಿ, ನಾವೇನು ಮಾಡ್ತೀವಿ ಇನ್ನೊಂದು 10 ಗ್ರೂಪ್ಗಳು ಕಳಿಸಿರಿ ಸರ್. ಅವಾಗೇನಾಗುತ್ತೆ, ಅದನ್ನ ನೋಡಿದವರು ಆ ರೋಡ್ನ ಬರೋದಕ್ಕೆ ಅವಾಯ್ಡ್ ಮಾಡಿಬಿಟ್ಟು ಬೇರೆ ಆಲ್ಟರ್ನೇಟಿವ್ ರೋಡ್ನ ಬಳಸ್ತಾರೆ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದ. I stay on Harloor Road. On behalf of Harloor Road residents, I want to just bring 2 quick points. One is, sir, we have a church here and we need more wardens to make sure that traffic flow at such key junctions are taken care very well. So we need more wardens to handle that. Second thing is, sir, most important, we see most of the time there is lot of violations happening and we need strict traffic rules to be implemented, strict fines to be given for the wrong entries, illegal parkings of cabs. This will reduce a lot of problems for all of us. And the third thing, sir, we need traffic signal at Kaswanali Junction and Harloor Junction. So if we see today, there is a mess of traffic movement. Everybody is violating 2-wheelers, 3-wheelers, 4-wheelers, because there is no proper batch-wise traffic flow happening. So these are the, sir, main 3 points I want to highlight on behalf of Harloor residents and our various forums where we are working closely with the traffic team. Thank you for giving this opportunity, sir. ನೆಕ್ಸ್ಟ್ ಆಡ್ಗೋಡಿಯಿಂದ ಸಂಪತ್ ಕುಮಾರ್ ಅವರು.
ಪೊಲೀಸ್ ಸಿಬ್ಬಂದಿ ಹಾಗೂ ಇಲ್ಲಿ ಎಲ್ಲ ನೆರೆದಿರೋಂಥ ಅವ್ರಿಗೆ ನನ್ನ ನಮಸ್ಕಾರಗಳು. ಸರ್, ನಾನು ಸಂಪತ್ ಕುಮಾರ್ ಅಂತ ಕೋರಮಂಗಲ ಫಸ್ಟ್ ಬ್ಲಾಕಿಂದ ಬಂದಿದ್ದೀನಿ. ಸೊ ನಾವು ಬೆಳಗ್ಗೆ ಟೈಮು ಜಕ್ಸಂದ್ರದಿಂದ ವಿಪ್ರೋ ಸಿಗ್ನಲ್ ಅಲ್ಲಿ ಬೆಳಗ್ಗೆ ಟೈಮು ನಾವು ಸ್ವಲ್ಪ ವಾಕ್ ಮಾಡಿ ಓಡಾಡ್ತಾ ಇರ್ತೀವಿ. ಅಲ್ಲಿ ಬಿಡಾಡಿ ದನಗಳು ತುಂಬ ಇದೆ. ಒಂದು 3-4 ಬ್ಯಾಚ್ ಮಾಡ್ಕೊಂಡಿದೆ ದನಗಳು. ಅದರಲ್ಲಿ ದನಗಳು ರೋಡಲ್ಲಿ ಬಂದು ಮಲಗ್ತವೆ. ಅದರಲ್ಲಿ ಮಲಗೋದಲ್ಲದೆ ಅದರಲ್ಲಿ ಗೂಳಿಗಳಿದೆ. ಅವು ಆವಾಗ ಕಾಳ್ಗ ಮಾಡ್ತವೆ. ಅವು ಪಬ್ಲಿಕ್ ಮೇಲೆ ಬಿಡೋದಕ್ಕೆ ಹೋಗ್ತವೆ. ಅದಕ್ಕೆ ಏನಾದರೂ ಅಕಸ್ಮಾತ್ ಬೆತ್ತ ತಗೊಂಡು ಏನಾದರೂ ಎದುರಿಸೋಕೆ ಹೋದರೆ ಜನ ವಿಡಿಯೋ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ನೀರು ಹಾಕಿ ಅದನ್ನು ಕಂಟ್ರೋಲ್ ಮಾಡಿ ಸೈಡಿಗೆ ಕರ್ಕೊತೀವಿ. ಇದ್ರ ಬಗ್ಗೆ ನಾವು ಸಂಚಾರಿ ನಮ್ಮ ಪೊಲೀಸರಿಗೆ ಇದನ್ನು ಮನವಿ ಮಾಡಿದಾಗ ಅವರು BBMPಗೆ ಮನವಿ ಮಾಡಿದರು. ಅವ್ರ ಕಡೆಯಿಂದ ಇದನ್ನು ಬೇರೆ ಕಡೆ ತೊಗೊಂಡೋಗಿ ಬಿಡೋದಕ್ಕೆ ಕಷ್ಟ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಪೆಂಡಿಂಗ್ ಆಗಿದೆ ಸರ್. ಕೋರಮಂಗಲ ಫಸ್ಟ್ ಬ್ಲಾಕ್. ಸೊ ಅದು ತೊಗೊಂಡೋಗಕ್ಕೆ ಬಿಡೋಕ್ಕೆ ಆಗ್ತಾಯಿಲ್ಲ. ಅದೊಂದು ನಿಮ್ಮ ಕಡೆಯಿಂದ ಸಹಾಯ ಬೇಕು ಸರ್. ಪಬ್ಲಿಕ್ ತುಂಬ ಹೆದರ್ಕೊತಾರೆ ಅವಿದ್ದಾಗ. ಎರಡನೇದಾಗಿ ವಿಪ್ರೋ ಜಂಕ್ಷನ್ನಿಂದ ಕೋರಮಂಗಲ ಸಿಗ್ನಲ್ ಅಂದರೆ ಸೋನಿ ಸಿಗ್ನಲ್ ಅಲ್ಲಿವರೆಗೂ ಕಾಮಗಾರಿ ನಡೀತಾ ಇದೆ, ರಸ್ತೆ ಕಾಮಗಾರಿ. ಸೊ ಬಲಗಡೆ ಶಿನವಾಗಲು ಅಂತ ಇದೆ, ಅದ್ರ ಮುಖಾಂತರ 2 ವೀಲರ್ಸ್ ಹೋಗ್ತಾ ಇತ್ತು. ಈಗ ಅಲ್ಲಿ ಕೊಳವೆ ಕಾಮಗಾರಿ ನಡೀತಾ ಇರೋದ್ರಿಂದ ಆ ರಸ್ತೆ ಬಂದಾಗಿದೆ. ಈ ವಿಪ್ರೋ ಜಂಕ್ಷನ್ನಿಂದ ಸೋನಿ ಸಿಗ್ನಲ್ವರೆಗೂ ತುಂಬ ರಸ್ತೆಯಲ್ಲಿ ತುಂಬ ಗುಂಡಿಗಳಿದೆ ಸರ್, ಪಾಟೋಲ್ಸ್. ಅದರಿಂದ ಏನಾಗ್ತಾ ಇದೆ, ಟ್ರಾಫಿಕ್ ಸ್ಲೋ ಮೂವ್ಮೆಂಟ್ ಆಗ್ತಾ ಇದೆ. ಸ್ವಲ್ಪ ಗುಂಡಿಗಳನ್ನ ಮುಚ್ಚಿಸ್ಕೊಟ್ರೆ ಟ್ರಾಫಿಕ್ ಫ್ರೀಯಾಗಿ ಮೂವ್ ಆಗುತ್ತೆ. ಇದೊಂದು ಎರಡನೇ ಮನವಿ. ಮೂರನೇ ಒಂದು ಮನವಿ ಏನಂತಂದರೆ ನಮಗೆ, ಸೊ ಇಲ್ಲಿ ನಮ್ಮ ಕೋರಮಂಗಲ ಫಸ್ಟ್ ಬ್ಲಾಕಲ್ಲಿ ಒಂದು ಇದಿದೆ, ಗೈಲ್ ಗ್ಯಾಸ್ ಅಂತ ಒಂದಿದೆ. ಅಲ್ಲಿ ಬಂದು ಎಲ್ಲೋ ಬೋರ್ಡೆಲ್ಲ ಬಂದು ನಿಂತ್ಕೊಳ್ಳುತ್ತೆ ವೆಹಿಕಲ್ಸು. ಸೊ ಅಲ್ಲಿ ಮೊದಲು ತುಂಬ ಪ್ರಾಬ್ಲಮ್ ಇತ್ತು. ನಮ್ಮ ಸಂಚಾರಿ ಸಿಬ್ಬಂದಿ ಅಲ್ಲಿ ಬಂದು ನಿಂತ್ಕೊಂಡು ದಿನ ಬೆಳಗ್ಗೆ ಎಲ್ಲೋ ಬೋರ್ಡನ್ನೆಲ್ಲ ಒಂದು ಜಾಗ ಕೊಟ್ಟು ಅವರಿಗೆ ನಿಲ್ಲಿಸಿದ್ದಾರೆ. ಕೆಲವೊಂದು ಏನಾಗುತ್ತೆ, ಕೆಲವೊಂದು ಸಾರಿ ಗೊತ್ತಿಲ್ಲದವ್ರು ಬಂದು ನಿಲ್ಲಿಸ್ಬಿಡ್ತಾರೆ ಅಲ್ಲಿ. ಸೊ ಅದಕ್ಕೆ ಅವರಿಗೆ ಏನಾದರೂ ಒಂದು ಗೈಲ್ ಗ್ಯಾಸ್ ಕಡೆಯಿಂದ ಅವರೇ ಯಾರಾದರೂ ನಿಂತು ಅದನ್ನು ನಿಯಂತ್ರಣ ಮಾಡೋದಕ್ಕೆ ಅನುಕೂಲ ಆಗುತ್ತಾ ಅಂತ ಹೇಳ್ಬಿಟ್ಟು ನಮ್ಮ ಮನವಿ ಸರ್. ಧನ್ಯವಾದಗಳು ಸರ್. ನೆಕ್ಸ್ಟು ಸಂಜಯ್ ಮಡಿವಾಳ. ಸಂಜಯ್ ಸರ್, ಮಡಿವಾಳದಲ್ಲಿ ಏನಾಗ್ತಾಯಿದೆ ಅಂದರೆ ಫುಲ್ಲು ಅಲ್ಲಿ BBMP ಕೆಲಸ ನಡೆಯೋದ್ರಿಂದ ಫುಲ್ಲು ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಾಯಿದೆ. ಅದರಿಂದ ಏನಿಲ್ಲ, BBMP ಕೆಲಸ ಬೇಗ ಅವರು ಕ್ಲೀನ್ ಮಾಡಿ ಮುಗಿಸ್ಬಿಟ್ರೆ ಅಲ್ಲೇನು ತೊಂದರೆ ಏನಿರಲ್ಲ. ಯಾಕಂದರೆ ಟ್ರಾಫಿಕ್ ಜಾಮ್ ಜಾಸ್ತಿ ಇರೋದ್ರಿಂದ ಪೊಲೀಸವರು ನೈಟ್ 1 ಗಂಟೆ ತನಕನೂ ಇರ್ತಾರೆ ಅಲ್ಲಿ. 1 ಗಂಟೆ ತನಕನೂ ಟ್ರಾಫಿಕ್ ಇರುತ್ತೆ, ಎಲ್ಲ ಕ್ಲಿಯರ್ ಮಾಡ್ತಾರೆ. ಎಲ್ಲ ಮಾಡಿಬಿಟ್ಟು ನಾವು ಜೊತೆಗೆ ನಿಂತ್ಕೊಂಡು ಹೆಲ್ಪ್ ಮಾಡ್ತೀರಿ. ತುಂಬ ಈ ಸಮಸ್ಯೆ ಏನಂದರೆ ಸ್ಟಾಫ್ ಸ್ವಲ್ಪ ಕಡಿಮೆ ಇದ್ದಾರೆ ಸರ್. ಯಾಕಂದರೆ ಒಬ್ಬರು ನೈಟ್ 1 ಗಂಟೆ 2 ಗಂಟೆ ತನಕ ಜೊತೆಗೆ ನಿಂತ್ಕೊಂಡು ಅಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡೋಂಥ ಸಮಸ್ಯೆ ಆಗ್ತಾಯಿದೆ. ಆ BBMP ಕೆಲಸ ಒಂದು ಜಾಸ್ತಿ ನಡೀತಿದೆ ಸರ್. ಅದೊಂದು ಚೂರು ಬೇಗ ಮುಗಿದ್ರೆ ಚೆನ್ನಾಗಿರುತ್ತೆ ಅನ್ಕೋತೀವಿ. ಥ್ಯಾಂಕ್ ಯು ಸರ್. ಬೆಳಂದೂರಿಂದ ರಾಜೇಶ್ ಅವರು. ನಾನು ಕಸನಹಳ್ಳಿ ಪ್ರದೇಶದಿಂದ ಬರ್ತಾ ಇದ್ದೀನಿ. ಅದು ಹೊಸ ರೋಡ್ ಅಂತ ಹೇಳ್ತೀವಿ ನಾವು, ಹೊಸೂರು ಸರ್ಜಾಪುರ ರೋಡ್. ತುಂಬ ಮುಖ್ಯವಾದ ರಸ್ತೆ ಅದು. ಅದರಲ್ಲಿ 3 ಸಮಸ್ಯೆ ಕಾಡ್ತಿದೆ ಸರ್ ನಮಗೆ. ಒಂದು ಬಂದುಬಿಟ್ಟು ಪಾದಚಾರಿ ಅವರಿಗೆ, ಅಂದರೆ ನಡೆಯೋಕ್ಕೆ ಜಾಗನೇ ಸಿಗ್ತಾಯಿಲ್ಲ. ಯಾಕಂದರೆ ಎಲ್ಲ ಫುಟ್ಪಾತ್ಗಳು ಎಂಕ್ರೋಚ್ಮೆಂಟ್ ಆಗೋಗ್ಬಿಟ್ಟಿದೆ ಅದು, ಆಯಿತಾ. ಸೊ ಅದರಿಂದ ತುಂಬ ಸಮಸ್ಯೆ ಆಗ್ತಿದೆ. ಜನ ಫುಟ್ಪಾತ್ ಬಿಟ್ಟು ರೋಡಲ್ಲಿ ಬರ್ತಾರೆ. ರೋಡು ಚಿಕ್ಕ ಸೈಜ್ ಇದೆ, ಅದು ನಾವು ವಿಸ್ತರಣೆಗೂ ಅದು ತುಂಬ ಮುಂಚೆನೇ ಎಲ್ಲ ಅಪ್ಲಿಕೇಶನ್ ಹಾಕಿದೆ, ಬಟ್ ಅದು ಮುಂದೆ ಹೋಗ್ತಾ ಇಲ್ಲ. ಸೊ ರೋಡ್ ಏನಾಗ್ತಿದೆ, ನ್ಯಾರೋ ಆಗಿಬಿಡ್ತದೆ ಜನ, ಯಾಕಂದರೆ ರೋಡಲ್ಲಿ ಬರ್ತಾರೆ. ಮತ್ತು ಇನ್ನೊಂದು ಎರಡನೇ ಸಮಸ್ಯೆ ಪಾರ್ಕಿಂಗ್ ಸರ್. ಅದು ರೋಡು 30 ಫೀಟು ಅನ್ಸುತ್ತೆ, ಇಲ್ಲಾಂದರೆ ಒಂದು ಕಡೆ 10 ಫೀಟ್, ಇನ್ನೊಂದು ಕಡೆ 20 ಫೀಟು ಆ ಥರ ಇದೆ ಸರ್. ಸ್ವಲ್ಪ ಯೂನಿಫಾರ್ಮ್ ಆಗಿಲ್ಲ ರೋಡ್ ಅದು. ಸೊ ಎಲ್ಲೆಲ್ಲಿ ಪಾರ್ಕ್ ಮಾಡ್ತಾರೆ ಫುಲ್, ಅಂದರೆ ಆ ರೋಡಲ್ಲಿ ಎಲ್ಲನೂ ಪಾರ್ಕಿಂಗ್ ಇದೆ ಸರ್. ಅದು ಎಲ್ಲೂ ನೋ ಪಾರ್ಕಿಂಗ್ ಅಂತ ಜಾಗನೇ ಇಲ್ಲ ಅಲ್ಲಿ. ಸೊ ಅದರಿಂದ ಏನಾಗ್ತಿದೆ ಅಂದರೆ ಕಾರುಗಳು 2 ಕಡೆ ಪಾರ್ಕ್ ಮಾಡಿದಾಗ ನಮಗೆ ಸಿಗೋದು ಬರೀ 1 ಇಲ್ಲ 1.5 ಲೇನ್ ಸಿಗುತ್ತೆ ಸರ್. ಅದರಲ್ಲೇ ಜನ ನೋಡ್ಕೊಂಡು ಈ ಕಡೆ ಆ ಕಡೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಅದ್ರ ಜೊತೆಲಿ ಜನನೂ ರೋಡಲ್ಲೇ ಬರ್ತಾರೆ. ಸೊ ಇದಂತೂ ತುಂಬ ನ್ಯಾರೋ ಆಗಿಬಿಡುತ್ತೆ ಸರ್, ತುಂಬ ಸಮಸ್ಯೆ ಆಗಿದೆ. ಅದು ಎರಡನೇ ಸರ್. ಮೂರನೇದು ರೆಸಿಡೆನ್ಷಿಯಲ್ ಏರಿಯಾಸಲ್ಲಿ ತುಂಬ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬಂದುಬಿಟ್ಟಿದೆ.
ಅದರಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಅವ್ರು ಕೊಟ್ಟಿಲ್ಲ. ಈ ರೆಸಿಡೆನ್ಷಿಯಲ್ ಏರಿಯಾಸಲ್ಲಿ ಬಂದು ಪಾರ್ಕ್ ಮಾಡ್ತಾರೆ. ನಮಗೆ ಮನೆಗೆ ಹೋಗೋಕ್ಕೆ ಸಮಸ್ಯೆ ಆಗ್ತಿದೆ ಸರ್. ಅಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಅಂತ ನಾನು ಓನರ್ಸ್ ಕೋರ್ಟಿಂದ ಬರ್ತಾಯಿದ್ದೀನಿ ಸರ್. ಅದರಲ್ಲಿ ಅಂತೂ ಸಿಕ್ಕಾಪಟ್ಟೆ ಎಕ್ಸ್ಪ್ಲಾಯ್ಟೇಷನ್ ಆಗಿಬಿಟ್ಟಿದೆ ಪಾರ್ಕಿಂಗ್ದು. ಅಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ಸು ಯಾವುದೂ ಇಲ್ಲ ಸರ್ ಅಲ್ಲಿ. ಸೊ ತುಂಬ ಜನ ಬಂದು ಪಾರ್ಕ್ ಮಾಡ್ತಾರೆ. ನನ್ನ ರಿಕ್ವೆಸ್ಟ್ ಅಂತ ಹೇಳಿದ್ರೆ ಈ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅವ್ರಿಗೆ ನಾವು ಸ್ವಲ್ಪ ಸೀರಿಯಸ್ ಆಗಿ ಏನಾದರೂ ಮಾಡಬೇಕು ಸರ್. ಯಾಕೆಂದರೆ ಅವ್ರಿಗೆ ಪಾರ್ಕಿಂಗ್ ಕೊಡಬೇಕು ಒಳಗಡೆ. ಸುಮ್ಮನೆ ರೋಡಲ್ಲಿ ಪಬ್ಲಿಕ್ ರೋಡ್ ಯೂಸ್ ಮಾಡೋದು ಸರಿಯಲ್ಲ ಅಂತ ನಂಗೆ ಅನಿಸುತ್ತೆ. ಥ್ಯಾಂಕ್ ಯು ಸರ್. ಮೈಕೋಲೇಔಟ್ ಪೊಲೀಸ್ ಸ್ಟೇಷನ್ ವತಿಯಿಂದ ಸಚಿನ್ ರವರು. ಬನ್ನೇರುಘಟ್ಟ ಬಿಲಾಲ್ ಮಸೀದಿ ಇದೆಯಲ್ಲ ಸರ್, ಅಲ್ಲಿ ನಮಾಜಿ ಟೈಮಲ್ಲಿ ಒಂದು 1 ಗಂಟೆಯಿಂದ 2 ಗಂಟೆವರೆಗೂ ಸಂಚಾರ ಟ್ರಾಫಿಕ್ ಪೊಲೀಸ್ ಅವರು ನಮಾಜಿಗೆ ಬರೋರಿಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ, ಸಮಸ್ಯೆ ಆಗ್ತದೆ. ಹೆಲ್ಮೆಟ್ ಇರಲ್ಲ, ಅದು ನಮಾಜಿಗೆ ಬರೋರು ಹೆಲ್ಮೆಟ್ ಹಾಕ್ಕೊಂಡು ಬರಲ್ಲ. ಸ್ವಲ್ಪ ನಾವು ನಿಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಅದು ಸ್ವಲ್ಪ ವಿನಂತಿ ಮಾಡೋದು. ಆ ಟೈಮಲ್ಲಿ 1 ಗಂಟೆಯಿಂದ 2 ಗಂಟೆವರೆಗೂ ಅಲ್ಲಿ ಸ್ವಲ್ಪ ಇದು ನಮಾಜಿ ಬರೋರಿಗೆ ಸ್ವಲ್ಪ ಇದು ಮಾಡಬೇಕು, ಸಾಕಾಸಬೇಕಾಗುತ್ತೆ ತಮ್ಮಲ್ಲಿ ವಿನಂತಿ. ಇನ್ನೊಂದು ಏನಂದರೆ ವೀಲಿಂಗ್ ಹಾವಳಿ ಹೆಚ್ಚಾಗಿದೆ ನಮ್ಮ ಬನ್ನೇರುಘಟ್ಟ ರೋಡು ಹಾಗೂ ಜಯದೇವಯಿಂದ ಇದು ಉಡುಪಿ ಗಾರ್ಡನ್ ಸಿಗ್ನಲ್ವರೆಗೂ ಇದು ವೀಲಿಂಗ್ ಹಾವಳಿ ಹೆಚ್ಚಾಗಿದೆ. ಸ್ವಲ್ಪ ನಾವು 6 ಗಂಟೆಯಿಂದ 8 ಗಂಟೆವರೆಗೂ ಭಾಳ ವೀಲಿಂಗ್ ಮಾಡ್ತಾರೆ. ಅದರಲ್ಲಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಸರ್. ಥ್ಯಾಂಕ್ ಯು. ಬೆಳಂದೂರಿಂದ ಶ್ರೀನಿವಾಸ್ರವರು. ಸರ್ ನಾನು ಕ್ಯಾಬ್ ಡ್ರೈವರು ಸರ್. ದೇವ್ರ ಬಿಸ್ನೆಸ್ ಅಂಬೇಡ್ಕರ್ ಸರ್ಕಲಿಂದ ಇದು ಎಕಸ್ಪೇಸ್ ಸರ್ಕಲ್ವರೆಗೂ ಬರೀ ಫುಟ್ಪಾತ್ ಮೇಲೆ ಪಾರ್ಕಿಂಗ್ ಮಾಡ್ತಾರೆ. ಹೋಟ್ಲವ್ರು ಯಾರು ಕೂಡ ಪಾರ್ಕಿಂಗ್ ಜಾಗ ಇಡೋಲ್ಲ, ಪಬ್ಲಿಕಲ್ಲಿ ನಿಲ್ಸ್ಕೊಂಡು ಪ್ರಾಬ್ಲಮ್ ಮಾಡ್ತಾರೆ. ನಾನು ಕ್ಯಾಬ್ ಡ್ರೈವರು, ರೋಡು ಸೆಂಟ್ರಲ್ ಹೋಗ್ಬೇಕು, ಜನರನ್ನೆಲ್ಲ ಓಡಾಡ್ತಾರೆ. ಕೇಳಿದ್ರೆ ನಮ್ಮನ್ನು ಹೊಡೆಯಕ್ಕೆ ಬರ್ತಾರೆ. ಮತ್ತು ಇನ್ನೊಂದು ಸೊಲ್ಯೂಷನ್, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಿರಲ್ವಾ, ಅದು ಪರ್ಮನೆಂಟಾಗಿ ಫಾಲೋ ಇರ್ಬೇಕು. ಈಗ ರೋಡಿಗೆ ಬಿಡ್ತಾರೆ, ನೆಕ್ಸ್ಟ್ ಬಂದ್ ಮಾಡಿಬಿಡ್ತಾರೆ. ನಾವು ಕೇಳಿದ್ರೆ ನಮ್ಮನ್ನು ಹೊಡೆಯಕ್ಕೆ ಬರ್ತಾರೆ ಪೊಲೀಸರು. ಹೋಗ ಚಿಕ್ಕ ಮುಚ್ಕೊಂಡು ಅಂತ ಹೇಳ್ತಾರೆ. ಆ ಥರ ಹೇಳ್ಬಾರ್ದು ಸರ್. ನಾವು ಕ್ಯಾಬ್ ಡ್ರೈವರು, ನಂದು ಸ್ವಂತ ಗಾಡಿ, ರೂಲ್ಸ್ ಫಾಲೋ ಮಾಡಿದ್ದೆ ನಾನು ಕೇಸ್ ಹಾಕಿ ಒಪ್ಕೊತೀನಿ ನಾನು. ಈಗ ಸುಮ್ಮನೆ ಬೈತಾರೆ, ಅದು ತಪ್ಪು ಸರ್. ಪರ್ಮನೆಂಟ್ ಕ್ಲೋಸ್ ಮಾಡ್ತಾರೆ, ಪರ್ಮನೆಂಟ್ ಕ್ಲೋಸ್ ಮಾಡಬೇಡಿ. ನಾವು ಒಂದು ಸತಿ ಮೈನ್ ಪ್ರೆಸ್ ಆಗೋದು ಈ ಕಡೆ ಆ ಕಡೆ ಯೂಟರ್ನ್ ಮಾಡ್ಕೊಂಡು ಬೇರೆ ಕಡೆ ಹೋಗ್ತೀರಿ ನಾವು. ಮತ್ತು ಮೈನ್ ಫುಟ್ಪಾತ್ ಮೇಲೆ ಓಟ್ಗಳು ಯಾರ ಹತ್ರ ಲೈಸೆನ್ಸ್ ಇರೋದಿಲ್ಲ, ರೋಡಲ್ಲಿ ಹಾಕ್ಕೊಂಡ್ಬಿಟ್ಟು ಪಾರ್ಕ್ ಮಾಡ್ತಾರೆ. ನಾವು ಕೇಳಿದ್ರೆ ನಮ್ಮ ಹೊಡೆಯಕ್ಕೆ ಬರ್ತಾರೆ ಅವರು. BBMP ಅವರು ಅಷ್ಟೇ, BBMP ಅವ್ರದ್ದು ಕಸ ತೆಗಿಬೇಕು ಒಂದು ವಾಟ್ಸಪ್ ನಂಬರ್ ಒಂದಿದೆ. ಅದೇ ಥರ ನಿಮ್ಮದು ಒಂದು ವಾಟ್ಸಪ್ ನಂಬರ್ ಕ್ರಿಯೇಟ್ ಮಾಡಬೇಕು. ಇಲ್ಲ ಪ್ರಾಬ್ಲಮ್ ಆಗಿದೆ, ಇಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ, ನಿಮ್ಮ ಸಿಬ್ಬಂದಿ ಬಂದು ಕ್ಲಿಯರ್ ಮಾಡ್ಬೇಕು ಸರ್. ಆ ಥರ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಎಲ್ಲದಕ್ಕೂ 1 to 1 ಫೋನ್ ಮಾಡಿದ್ರೆ ಅದು ಸರಿ ಇರೋಲ್ಲ ಸರ್. ಒಂದು ನಂಬರ್ ಕ್ರಿಯೇಟ್ ಆಗಿಬಿಟ್ರೆ ಇವಾಗ ಒಂದು ಪ್ರಾಬ್ಲಮ್ ಆಗಿದೆ, ಇಲ್ಲೊಂದು ವಾಟ್ಸಪ್ಪಲ್ಲಿ ಅಷ್ಟೇ ಸಾಕ್ತೀನಿ ನಿಮಗೆ, ಅದು ನಿಮ್ಮ ಸಿಬ್ಬಂದಿ ನೋಡಿಬಿಟ್ಟು ಕ್ಲಿಯರ್ ಮಾಡಿಸಿದ್ರೆ ಒಳ್ಳೇದಾಗುತ್ತೆ. ಅದು ಮೈನು 30 ಫೀಟ್ ರೋಡಲ್ಲಿ ಪಾರ್ಕಿಂಗ್ ಮಾಡಬಾರ್ದು. ಅವನು ಓನರ್ ಬಾಡಿಗೆ ಕೊಟ್ಟಿದ್ದಾನಾ, ಅವ್ನು ಫುಟ್ಪಾತ್ ಮೇಲೆ ಹೊರಗಡೆ ಇಕ್ಕೋಬೇಕು. ಅವನು ಫುಟ್ಪಾತ್ ಟೇಬಲ್ ಆಗಲಿ, ಚೇರ್ ಆಗಲಿ, ಏನೇ ಆಗಲಿ ಫುಟ್ಪಾತ್ ಯೂಸ್ ಮಾಡ್ಕೋಬಾರ್ದು. ಬಾಡಿಗೆ 15,000 20,000 ಬಾಡಿಗೆ ಇಸ್ಕೊಂತಾರೆ, ಪಾರ್ಕಿಂಗ್ ಜಾಗ ಕೊಡೋಲ್ಲ ಅವರು. ಅದೊಂದು ಮೇಜರ್ ಪ್ರಾಬ್ಲಮ್ ಸರ್, ಇನ್ನೇನಿಲ್ಲ ಸರ್ ನಮ್ಮದು. ಅಮರೇಶ್ ಬೆಳಂದೂರು. ಎಲ್ಲರಿಗೂ ನಮಸ್ಕಾರ. ಅಮರೇಶು, ಬೆಳ್ಳಂಡೂರು ನಿವಾಸಿ, ಗ್ರೀನ್ ಆ್ಯಂಡ್ ಲೇಔಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೀನಿ. ಮತ್ತು ಬೆಳ್ಳಂಡೂರು RWನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸರ್. ನಾನಿಲ್ಲಿ ಆಲ್ರೆಡಿ ಬೆಳ್ಳಂಡೂರಿಂದ ಅರ್ಲೂರು, ಕಸನಹಳ್ಳಿ ಎಲ್ಲ ಆಲ್ರೆಡಿ ಇಶ್ಯೂಸ್ ಹೇಳಿದ್ದಾರೆ. ಕೆಲವೊಂದು ಇಶ್ಯೂಸ್ ಯಾವ್ದು ಹೇಳಿಲ್ಲ, ಅದು ಮಾತ್ರ ಹೈಲೈಟ್ ಮಾಡೋಕ್ಕೆ ಇದು ಮಾಡ್ತೀನಿ. ಫಸ್ಟು ಬಂದ್ಬಿಟ್ಟು ಮೆನ್ನು ಸರ್. ಮೆನ್ ಇನ್ ಬೆಳ್ಳಂಡೂರು ಪೊಲೀಸ್ ಸ್ಟೇಷನ್ ಮೆನ್ನು ಆ್ಯಕ್ಚುಲಿ ಟೋಟಲ್ 44 PC ಅಪಾಯಿಂಟ್ಮೆಂಟ್ಸ್ ಆಗಿತ್ತು ಲಾಸ್ಟ್ ಮೀಟಿಂಗಲ್ಲಿ ಹೇಳಿದರು. ಅದರಲ್ಲಿ ಬರೀ ಒಂದು 18 PC ಅಪಾಯಿಂಟ್ಮೆಂಟ್ಸ್ ಆಗಿದೆ ಸರ್. ಇನ್ನು ಮಿಕ್ಕಿರೋದು ಯಾರು ಅಪಾಯಿಂಟ್ಮೆಂಟ್ಸ್ ಕೊಟ್ಟಿಲ್ಲ. ಸೊ ಮೆನ್ ಇಲ್ಲ ಅಂದರೆ ನಾವು ಟ್ರಾಫಿಕ್ ಹೆಂಗೆ ಸರ್ ಇದು ಮಾಡೋಕ್ಕಾಗತ್ತೆ? ದೇರ್ ಇಸ್ ನೋ ಸೊಲ್ಯೂಷನ್ ಫಾರ್ ಇಟ್. ಸೊ ಫಸ್ಟು ಟ್ರಾಫಿಕ್ ಮೆನ್ನ ಆ್ಯಡ್ ಮಾಡಬೇಕು ಅಂತ ನಮ್ಮ ರೆಸಿಡೆನ್ಸ್ ಕಡೆಯಿಂದ ವಿನಂತಿ. ಆ್ಯಂಡ್ ದಿಸ್ ಈಸ್ ಆನ್ ಔಟರ್ ರಿಂಗ್ ರೋಡ್ ಪ್ಲಸ್ ಗ್ರೋಯಿಂಗ್ ಏರಿಯಾ ನೇಬರ್ಹುಡ್ಡು. ನಮಗೆ ಟ್ರಾಫಿಕ್ ಮೆನ್ ಇಲ್ಲ ಅಂದರೆ ಅವ್ರಿಗೂ ಕಷ್ಟ ಆಗುತ್ತೆ. ಟ್ರಾಫಿಕ್ ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಟ್ರಾಫಿಕ್ ನಿಭಾಯಿಸೋದು. ಪ್ಲಸ್ ನಮಗೆ ಇಲ್ಲಿ ಟ್ರಾಫಿಕ್ ಮೆನ್ ಇಲ್ಲ ಅಂದರೆ ಎನ್ಫೋರ್ಸ್ಮೆಂಟು ಕಷ್ಟ ಆಗುತ್ತೆ. ಸೊ ಇಫ್ ಯು ಆ್ಯಡ್ ಮೆನ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ದಟ್ ಈಸ್ 1 ಪಾಯಿಂಟ್ ಸರ್. ಸೆಕೆಂಡ್ ಬಂದ್ಬಿಟ್ಟು ಸರ್, ಎಂಕ್ರೋಚ್ಮೆಂಟ್ಸ್, ರೋಡ್ ಸೈಡ್ ವೆಹಿಕಲ್ಸು ಯಾವಾಗಲೂ ನೋಡಿದ್ರೂ ನೀವು ಬೀದಿ ಬದಿ ವ್ಯಾಪಾರಿಗಳು ಅಂತಾರೆ ಸರ್. ನಾವು ಬೀದಿ ಬದಿ ವ್ಯಾಪಾರಿಗಳು ಅಗೇನ್ಸ್ಟ್ ಇಲ್ಲ. ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಇವಾಗ ಎಷ್ಟೊಂದು ಜನ ಫುಡ್ ಔಟ್ಲೆಟ್ಸು, ಫುಡ್ ಸ್ಟ್ರೀಟ್ಸು ಸಿಲಿಂಡರ್ಲೆಲ್ಲ ಇಟ್ಕೊಂಡು ರೋಡ್ ಸೈಡಲ್ಲಿ ಪಾರ್ಕ್ ಮಾಡಿಕೊಂಡು 24/7 ಇದು ಮಾಡ್ತಾಯಿದ್ದಾರೆ. ಕೇಳಿದ್ರೆ ಟ್ರಾಫಿಕ್ ಪೊಲೀಸವ್ರ ಹೆಸರು ಹೇಳ್ತಾರೆ ಸರ್. ಯಾರು ಟ್ರಾಫಿಕ್ ಪೊಲೀಸವರು ಅಂದರೆ ಹೆಸರು ಹೇಳಲ್ಲ. ಇಲ್ಲ ನಮಗೆ ಟ್ರಾಫಿಕ್ ಪೊಲೀಸರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತಾರೆ. ಸೊ ಇದರಿಂದ ತುಂಬ ಸಮಸ್ಯೆ ಆಗಿದೆ. ನಮ್ಮ ಗ್ರೀನ್ ಆ್ಯಂಡ್ ಲೇಔಟಲ್ಲೇ ನೀವು ಬಂದರೆ ಒಂದು ಸುಮಾರು 70ರಿಂದ 80 ಬೀದಿ ಬದಿ ವ್ಯಾಪಾರಿಗಳು ಟ್ರಾಫಿಕ್ ಬ್ಲಾಕ್ ಮಾಡಿಕೊಂಡು ಮೇನ್ ರೋಡ್ ಜಂಕ್ಷನ್ಸಲ್ಲಿ ವ್ಯಾಪಾರ ಮಾಡ್ತಾಯಿದ್ದಾರೆ ಸರ್. ಅದರಿಂದ ಸ್ಕೂಲ್ ಬಸ್ಸಸ್ ಹೋರಾಟಕ್ಕೂ ತುಂಬ ಸಮಸ್ಯೆ ಆಗ್ತಾಯಿದೆ. ಮತ್ತು ಸ್ಕೂಲ್ ಬಸ್ಸಸ್ ಸರ್, ಎಷ್ಟೊಂದು ಸ್ಕೂಲ್ ಬಸ್ಸಸ್ ಪಾರ್ಕ್ ಮಾಡೋದಕ್ಕೆ ಅವ್ರಿಗೆ ಜಾಗ ಇಲ್ಲ.
ಸೊ ಅದರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ರೆಸಿಡೆನ್ಷಿಯಲ್ ಲೇಔಟ್ಸಲ್ಲಿ ಸ್ಕೂಲ್ ಬಸ್ಸಸ್ನ ಪಾರ್ಕ್ ಮಾಡ್ತಾರೆ. ಈ ಸ್ಕೂಲ್ ಬಸ್ಸಸ್ ಪಾರ್ಕ್ ಮಾಡೋದ್ರಿಂದ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಏನಾಗ್ತಾಯಿದೆ ಅಂದರೆ ವೆಹಿಕಲ್ಸು ಅಪಾರ್ಟ್ಮೆಂಟ್ಸಿಂದ ಆಚೆ ಬರೋದು ಅಥವಾ ಮನೆಯಿಂದ ಆಚೆ ಬರೋದಕ್ಕೂ ತುಂಬ ಆಕ್ಸಿಡೆಂಟ್ಸ್ ಆಗುತ್ತೆ. ಯಾಕಂದರೆ ದೊಡ್ಡ ವೆಹಿಕಲ್ಲು ಒಂದು ಕಾಂಪೌಂಡ್ ಪಕ್ಕ ಪಾರ್ಕ್ ಮಾಡಬೇಕಾದ್ರೆ ಅವ್ರು ಮಧ್ಯ ರೋಡ್ವರೆಗೂ ಆಚೆ ಬಂದು ಲೆಫ್ಟ್ ಟು ರೈಟ್ ನೋಡಿ ಟರ್ನ್ ಮಾಡಬೇಕಾಗತ್ತೆ. ಸೊ ಅದರಿಂದ ಅದೊಂದು ಸಮಸ್ಯೆ ಆಗ್ತಾಯಿದೆ ಸರ್ ಸ್ಕೂಲ್ ವೆಹಿಕಲ್ಸ್ದು. ಮತ್ತು ಈ ಕೋವಿಡ್ ಆದಮೇಲಿಂದ ಈ ಕ್ಲೌಡ್ ಕಿಚನ್ಸು, ಕ್ಲೌಡ್ ಸ್ಟೋರ್ಸು, ಕ್ಲೌಡ್ ಡೆಲಿವರಿ ಬಾಯ್ಸು, ಕ್ಲೌಡ್ PGಸೂ ಕ್ಲೌಡ್ ಆಗಿಬಿಟ್ಟಿದೆ. ಯಾರು ಓನರ್ ಅಂತಲೂ ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಅಲ್ಲಿ ಪಾರ್ಕಿಂಗೇ ಅವ್ರಿಗಿಲ್ಲ ಬಿಲ್ಡಿಂಗಲ್ಲಿ. ಯಾವಾಗ ನೋಡಿದ್ರೂ ಅವರು ಪಾರ್ಕಿಂಗ್ನ ಪರ್ಮನೆಂಟ್ ಪಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಲ್ಡಿಂಗ್ ಆಚೆ ಕಡೆ. 2 ವೀಲರ್ಸು ಪ್ಲಸ್ ಅವ್ರ ಹತ್ರ 4 ವೀಲರ್ ಇರುತ್ತೆ. ಕೆಲಸಕ್ಕೆ ಹೋಗ್ಬೇಕಾದ್ರೆ 2 ವೀಲರಲ್ಲಿ ಹೋಗ್ತಾರೆ, 4 ವೀಲರ್ ಪರ್ಮನೆಂಟು ತಿಂಗಳಂಗಟ್ಟೆ ರೋಡ್ ಸೈಡಲ್ಲಿ ಪಾರ್ಕ್ ಮಾಡಿರ್ತಾರೆ. ಅದೊಂದು ಸಮಸ್ಯೆ ಇದೆ ಸರ್. ಅದು ಎಸ್ಪೆಷಲಿ ರೆಸಿಡೆನ್ಷಿಯಲ್ ಲೇಔಟ್ಸಲ್ಲಿ ಇವ್ರು ಏನು ಮಾಡ್ತಾರೆ, ಎಲ್ಲ ವೆಹಿಕಲ್ಸ್ನ ತೊಗೊಂಬಂದು ರೆಸಿಡೆನ್ಷಿಯಲ್ ಲೇಔಟ್ ಅಪಾರ್ಟ್ಮೆಂಟ್ಸು ಮತ್ತು ಮನೆ ಮುಂದೆಗಡೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅಲ್ಲಿ ಏನಾದ್ರು ಕೇಳೋಕೆ ಹೋದರೆ ಅವರು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ ಸರ್. ಅದೊಂದು ನೀವು ನೋಡಬೇಕಾಗತ್ತೆ. ಅಬ್ಯಾಂಡನ್ಡ್ ವೆಹಿಕಲ್ಸ್ ಸರ್, ನಾವು ಸುಮಾರು ಒಂದು 3 ವರ್ಷದಿಂದ ಹೇಳ್ತಾ ಇದ್ದೀವಿ ಸರ್. ದೇರ್ ಆರ್ ಮೆನಿ ಅಬ್ಯಾಂಡನ್ಡ್ ವೆಹಿಕಲ್ಸ್ ವಿಚ್ ಆರ್ ಪಾರ್ಕ್ಡ್ ಆನ್ ದ ಫುಟ್ಪಾತು ಮತ್ತು ರೋಡ್ ಸೈಡ್ ವೆಹಿಕಲ್ಸಲ್ಲಿ. ರೋಡ್ ಸೈಡಲ್ಲೂ ಅಬ್ಯಾಂಡನ್ಡ್ ವೆಹಿಕಲ್ಸ್ ವಿ ಡೋಂಟ್ ನೋ ಹೂ ಇಸ್ ದ ಓನರ್. ನಾವೇ ಲೆಟರ್ಸ್ ಎಲ್ಲ ಕೊಟ್ಟಿದ್ದೀವಿ ನೇಬರಿಂಗ್ ಇದಕ್ಕೆಲ್ಲ. ಕೇಳಿದ್ರೆ ಅವರು ಇಲ್ಲ ನಮ್ಮ ಹತ್ರ ವೆಂಡರ್ ಇಲ್ಲ, ತೊಗೊಂಡೋಗೋದಕ್ಕೆ ಟೋಯಿಂಗ್ ವೆಹಿಕಲ್ ಇಲ್ಲ ಅಂತೆಲ್ಲ ಹೇಳ್ತಾರೆ. ನಾನೇ ನಿಮಗೆ ಒಂದು 10-15 ವೆಹಿಕಲ್ ತೋರಿಸ್ತೀನಿ ಸರ್. ಗ್ರೀನ್ಗನ್ ಲೇಔಟಲ್ಲಿ ದೇರ್ ಆರ್ 10 to 15 ವೆಹಿಕಲ್ಸ್ ವಿಚ್ ಆರ್ ಅಬ್ಯಾಂಡನ್ಡ್ ಆನ್ ದ ಫುಟ್ಪಾತ್ ಆನ್ ದ ರೋಡ್ ಸೈಡ್ ಸರ್. ಅದೊಂದು ಇದು ಸರ್. ಮತ್ತು ಇಬ್ಲೂರ್ ಜಂಕ್ಷನ್ ಸರ್, ಇಬ್ಲೂರ್ ಜಂಕ್ಷನ್ ಬಂದ್ಬಿಟ್ಟು ಇಟ್ ಇಸ್ ಬಿಕಮ್ ಎ ನೆಕ್ಸ್ಟ್ ಸಿಲ್ಕ್ ಬೋರ್ಡ್ ಆರ್ ಇಟ್ ವಿಲ್ ಗೋಯಿಂಗ್ ಟು ಬಿಕಮ್ ಎ ವರ್ಸ್ ದ್ಯಾನ್ ದ ಸಿಲ್ಕ್ ಬೋರ್ಡು. ಸೊ ಇಬ್ಲೂರ್ ಜಂಕ್ಷನ್ ಅಪ್ಗ್ರೇಡೇಷನ್ ಮಾಡಲೇಬೇಕು. ಪ್ಲಸ್ ಅಲ್ಲಿ ನಮಗಿರೋದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂದರೆ ಬರೀ ಮಣಿಪಾಲ್ ಹಾಸ್ಪಿಟಲು. ಮಣಿಪಾಲ್ ಹಾಸ್ಪಿಟಲ್ಗೆ ಎಂಟ್ರಿ ಎಕ್ಸಿಟೇ ಇಲ್ಲ ಸರ್. ಒಂದು ಆ್ಯಂಬುಲೆನ್ಸ್ ಹೋಗೋದಕ್ಕೂ ಎಂಟ್ರಿ ಇಲ್ಲ, ಎಕ್ಸಿಟು ಇಲ್ಲ. ಅದನ್ನು ಸಿಗ್ನಲ್ನ ಏನಾದ್ರು ನಾವು ಡಿಸ್ಕಸ್ ಮಾಡಿ ಏನು ಸಿಗ್ನಲ್ ಪೋಸ್ಟ್ ಇದೆಯೋ ಅದನ್ನ ಸ್ವಲ್ಪ ಮಣಿಪಾಲ್ ಹಾಸ್ಪಿಟ್ಲಿಂದ ಮುಂಚೆ ಇಟ್ಟು ಮಣಿಪಾಲ್ ಅವ್ರಿಗೆ ಹೇಳಿದ್ರೆ ಅವರು ಒಂದು ಮ್ಯಾನ್ಡ್ ರಿಸೋರ್ಸ್ ಕೊಡ್ತಾರೆ. ಅದನ್ನು ಇಟ್ಕೊಂಡು ಆ್ಯಂಬುಲೆನ್ಸ್ ಎಂಟ್ರಿ ಎಕ್ಸಿಟ್ ಮಾಡಿದ್ರೆ ಅಲ್ಲಿರೋ ಸ್ಥಳೀಯರಿಗೆ ತುಂಬ ಉಪಯೋಗ ಆಗುತ್ತೆ. ಸೊ ಅದೊಂದು ಮಾಡಬೇಕು ಅಂತ ವಿನಂತಿ ಸರ್. ಸರ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇವಾಗ ಅರ್ಲೂರು ರೋಡು ಕಸನಲ್ಲಿ ಇವಾಗ ಪ್ರಾಬ್ಲಮ್ ಏನಾಗ್ತಾಯಿದೆ ಅಂದರೆ ದೇವ್ರ ಬಿಸ್ನಲ್ಲಿ ಹತ್ರ ಒಂದು U-turn ಮಾಡಬೇಕು ಸರ್. ಆ್ಯಕ್ಚುಲಿ ದ ಎಂಟೈರ್ ಔಟರ್ ರಿಂಗ್ ರೋಡ್ ನಾವು ಸರ್ವೆ ಮಾಡಿದ್ದೀವಿ ಸರ್ ನಿಮ್ಮ ಸಿಬ್ಬಂದಿಯವ್ರ ಜೊತೆ. ಪ್ಲಸ್ ನಾವೇ ವಾಲಂಟಿಯರ್ಸು ಮಾದೇಪುರ ಟಾಸ್ಕ್ ಫೋರ್ಸಿಂದ ನಾವೆಲ್ಲ ಹೋಗಿ ಸರ್ವೆ ಮಾಡಿದ್ದೀವಿ. ಪ್ರಾಬ್ಲಮ್ ಏನಾಗ್ತಾಯಿದೆ ಅಂದರೆ ದೇವ್ರ ಬಿಸ್ನಲ್ಲಿ ಹತ್ರ ಫ್ರಮ್ 4 lanes ಇಟ್ ವಿಲ್ ಬಿಕಮ್ 1 lane. ಪಾಸ್ಪೋರ್ಟ್ ಆಫೀಸ್ ರೋಡ್ ಬಂದ್ಬಿಟ್ಟು ತುಂಬ ಚಿಕ್ಕದಾಗಿದೆ. ಅಲ್ಲಿ ನಾವೇನಾದ್ರು ರೈಟ್ ಕೊಟ್ಟರೆ ಡೈರೆಕ್ಟ್ ಎಕೋ ವರ್ಲ್ಡ್ಗೆ ರೈಟ್ ಕೊಟ್ಟರೆ ಅಂದರೆ ಫ್ಲೈಓವರ್ ಕೆಳಗಡೆ ಅದೇನತ್ತೆ ಪೈಲಿಂಗ್ ಅಪ್ ದ ಟ್ರಾಫಿಕ್ ಆನ್ ದ ಮೇನ್ ಕ್ಯಾರೇಜ್ ವೇ ಕಡಿಮೆ ಆಗುತ್ತೆ. ಸೊ ಅದರಿಂದ ಏನಾಗ್ತದೆ ಇಬ್ಲೂರು ಸಿಗ್ನಲ್ವರೆಗೂ ಬರುತ್ತೆ. ಅಲ್ಲಿ ನೀವು 1 ನಿಮಿಷ ಸಿಗ್ನಲ್ ಹಾಕಿದ್ರೂ ಸಿಗ್ನಲ್ ಬಂದ್ಬಿಟ್ಟು ಇಟ್ ವಿಲ್ ಗೋ ಅಪ್ ಟು ಅಗಾರ ಆರ್ ಸರ್ಜಾಪುರ್ವರೆಗೂ ಸಿಗ್ನಲ್ ನಿಂತ್ಕೊಂಡ್ರೆ ಅಲ್ಲೂರವ್ರಿಗೂ ಪಾಸ್ ಆಗೋಕ್ಕಾಗಲ್ಲ, ಕಸನಹಳ್ಳಿ ಅವರು ಪಾಸ್ ಆಗೋಕ್ಕಾಗಲ್ಲ. ಅದರಿಂದ ತುಂಬ ಸಮಸ್ಯೆ ಆಗ್ತಾಯಿದೆ ಸರ್. ದ ಬಾಟಲ್ ನೆಕ್ ಇಸ್ ನಾಟ್ ಇಬ್ಲೂರ್ ಜಂಕ್ಷನ್. ಯು ಹ್ಯಾವ್ ಟು ಕ್ಲಿಯರ್ ಅಪ್ ದ ದೇವ್ರ ಬಿಸ್ನಲ್ಲಿ ಅಂಡರ್ ಪಾಸ್ನ ರೈಟ್ ಮಾಡಲೇಬೇಕು ಸರ್. ಅದೊಂದು ಲಾಸ್ಟ್ ಕನೆಕ್ಟಿವಿಟಿ ಮೈಲ್ ಸರ್. ಇವಾಗ ಎಲ್ಲೋ ಲೈನ್ ಬಂದಿದೆ. ಸೊ ನಿಮ್ಮ ಕಡೆಯಿಂದ ಒಂದು ರೆಕ್ವಿಸಿಷನ್ ಲೆಟರು BBMP ಅವ್ರಿಗೆ BMTC ಅವ್ರಿಗೆ ನಿಮ್ಮ ಕಡೆಯಿಂದ ಕೊಟ್ಟು ನಮಗೆ ಕಸನಹಳ್ಳಿ ಮೇನ್ ರೋಡ್ಗೆ ಮತ್ತು ಅರ್ಲೂರು ಮೇನ್ ರೋಡ್ಗೆ ಸ್ಮಾಲ್ ಫೀಡರ್ ಬಸ್ಸಸ್ ಹಾಕ್ಸ್ಕೊಟ್ರೆ ಚೆನ್ನಾಗಿರುತ್ತೆ ಸರ್. ಬಿಗರ್ ಬಸ್ಸಸ್ಸು ಸಾಲ್ವ್ ಆಗಲ್ಲ ಇಶ್ಯೂ. ಸೊ ಬಿಗರ್ ಬಸ್ಸಸ್ ಹಾಕಿದ್ರೆ ಒಂದೊಂದು ಸ್ಟಾಪ್ಗೂ ನಿಂತ್ಕೊಂಡ್ರೆ ರೋಡ್ ವಿಡ್ತ್ ಕಡಿಮೆ ಇರೋದ್ರಿಂದ ವೆಹಿಕಲ್ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಒಂದು ಸ್ಮಾಲ್ ಫೀಡರ್ ಬಸ್ಸಸ್ ಹಾಕಿದ್ರೆ ಎಲ್ಲೋ ಲೈನ್ಗೆ ಮತ್ತು ಮೋಸ್ಟ್ ಆಫ್ ದೆಮ್ ದಿ ವಿಲ್ ಟೇಕ್ ದಟ್ ಒನ್ ಸರ್. ಸರ್ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಸರ್, ಮೆನ್ ಹಾಕಲೇಬೇಕು ಸರ್ ನೀವು. ವಿತ್ 18 men ಇಟ್ ಇಸ್ ನಾಟ್ ಪಾಸಿಬಲ್. ಆ್ಯಂಡ್ ವಿತ್ 20 square kilometers ಆಫ್ ಬೆಲೆಂಡೂರ್ ಟ್ರಾಫಿಕ್ ಪೊಲೀಸ್ ಲಿಮಿಟ್ಸಲ್ಲಿ ಐ ಥಿಂಕ್ ಇಟ್ ಇಸ್ ಅನ್ ಮೋರ್ ದೆನ್ 20 square kilometers, ಕ್ಲೋಸ್ ಟು 20 square kilometers. ವಿತ್ 18 PC ಇಟ್ ಇಸ್ ನಾಟ್ ಪಾಸಿಬಲ್ ಸರ್. ಪ್ಲೀಸ್ ಆ್ಯಡ್ ಮೆನ್ ಆ್ಯಂಡ್ ದ ಫುಟ್ಪಾತ್ ಆ್ಯಂಡ್ ರೋಡ್ ಸೈಡ್ ಎಂಕ್ರೋಚ್ಮೆಂಟ್ಸ್ ವಿಚ್ ಆರ್ ಪರ್ಮನೆಂಟ್ಲಿ ಬಿ ಇನ್ಸ್ಟಾಲ್ಡ್ ಬೈ ದ ವೆಹಿಕಲ್ಸ್ ದೇರ್. ಫಾರ್ ದಟ್ ಯು ಹ್ಯಾವ್ ಟು ಟೇಕ್ ಅನ್ ಆ್ಯಕ್ಷನ್ ಸರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಬೆಂಗಳೂರಲ್ಲಿ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ಸರ್, ಈ KBR ವಾಟ್ರು ಎಲ್ಲ ಅಗದು ಹಂಗಂಗೆ ಬಿಟ್ಬಿಡ್ತಾರೆ. ರೋಡೆಲ್ಲ ಬಿಟ್ಬಿಟ್ಟಾಗ ಏನಾಗ್ತದೆ, ಅವ್ರು ಒಗ್ಗಟ್ಟಿಂದ ಯಾರೂ ಇದು ಮಾಡಲ್ಲ. ಇವತ್ತು ತಾರು ಹಾಕೋರೆ ನಾಳೆ ಬೆಳಗ್ಗೆ ಹೊಡೆದಾಕ್ತಾರೆ. ಅದರಿಂದ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಆಮೇಲೆ ಈ 2 ವೀಲರ್ಗಳು ಏನಾಗ್ತಾರೆ ಅಂದರೆ ಸರ್, ಈ ಕಡೆಯಿಂದ ಆ ಕಡೆ ಹೋಗ್ತಾರೆ, ಆ ಕಡೆಯಿಂದ ಈ ಕಡೆ ಹೋಗ್ಬಿಟ್ಟು ಆಕ್ಸಿಡೆಂಟ್ ಮಾಡ್ತಾರೆ. ಅದನ್ನು ನಾವು ಪೊಲೀಸ್ ಸಿಬ್ಬಂದಿ ಇದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅದನ್ನು 2 ವೀಲರ್ಗೆ ಒಂದು ಲೈನ್ ಮಾಡಿ ಒಂದು ಲೈನಲ್ಲಿ ಬಿಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಸರ್. ಜೈ ಹಿಂದ್, ಜೈ ಕರ್ನಾಟಕ ಸರ್. ನೆಕ್ಸ್ಟು ಸುರೇಶ್ ಅವರು ಬೆಳಂದೂರಿಂದ. ನಮಸ್ಕಾರ. ಬೆಳ್ಳಂದೂರು ಸ್ಟೇಷನ್ ಸಂಬಂಧಪಟ್ಟಂಗೆ ಇಬ್ಲೂರು ಜಂಕ್ಷನಿಂದ ಡಿಕ್ಯಾತ್ಲೇನು ಸುಮಾರು 6 ಕಿಲೋಮೀಟ್ರ್ ಆಗ್ಬೋದು. ಸಿಗ್ನಲ್ ಒಂದೇ ಇರೋದು ವಿಪ್ರೋಗೆ ಯಾಕೆ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ರಸ್ತೆ ಬಿಟ್ಟವ್ರು ನಾವು TDR ಕೊಟ್ಟಿಲ್ಲ, ಕಾಂಪನ್ಸೇಷನ್ ಕೊಟ್ಟಿಲ್ಲ. ನಮ್ಮ ಪ್ರತಿ ಹಳ್ಳಿಗೂ ಟರ್ನಿಂಗ್ ಕ್ಲೋಸ್ ಮಾಡಿದ್ದಾರೆ, ಸಹಿಸ್ಕೊಂಡ್ವಿ. U-turn ಕ್ಲೋಸ್ ಮಾಡ್ತಾನೆ ಇದ್ದಾರೆ. ನಾನು ಹೇಳ್ತಾ ಇದ್ದೆ ನಿಮ್ಮ ಇನ್ಸ್ಪೆಕ್ಟ್ರಿಗೆ ಮತ್ತು ACPಗೆ, ಪೂರ್ತಿ ಕ್ಲೋಸ್ ಮಾಡಿಬಿಡಿ, 10 ಕಿಲೋಮೀಟ್ರ್ ಹೋಗಿ ಬರ್ತೀವಿ ಅಂತ. ಇಷ್ಟು ಸಹನೆ ಬೇಕಾ ನಮಗೆ ಅಂತ.
ಒಂದು ಪಾಟೋಲ್ ಬಿದ್ದರೆ ನಮಗೆ ಫೋನ್ ಮಾಡ್ತಾರೆ, ನಾನು ಕಾರ್ಪೊರೇಟರ್ ಆಗಿದೆ, ಮಾಡಿಕೊಡ್ತೀವಿ. ಡಿವೈಡರ್ ಹಾಕಬೇಕಾದ್ರೆ ಮಾಡ್ತಾರೆ ಫೋನು, ಮಾಡಿಕೊಡ್ತೀವಿ. ಯೂ ಟರ್ನ್ ಕ್ಲೋಸ್ ಮಾಡೋವಾಗ ಯಾರನ್ನೂ ಕನ್ಸಲ್ಟ್ ಮಾಡಲ್ಲ. ಒಂಥರ ಪೊಲೀಸ್ ಸ್ಟೇಟ್ಸು, ವೆಲ್ಫೇರ್ ಸ್ಟೇಟ್ಸ್ ಅಂತ ಮರ್ತೋಗಿದ್ವಿ, ಯಾಕೋ ಗೊತ್ತಿಲ್ಲ. ತಾವು ದಯವಿಟ್ಟು ಟೈಟನ್ ಸರ್ ಈ ರೋಡಲ್ಲಿ ಚೆನ್ನಾಗಿ ಓಡಾಡ್ತಾರೆ ಅಂತ ನನಗೂ ಗೊತ್ತು. ಇಷ್ಟು ಕಿಲೋಮೀಟ್ರಿಗೆ ಒಂದು ಸಿಗ್ನಲ್ಲೇ ಇರೋದು. ಬಹುಶಃ ಸಿಟಿ ಒಳಗಡೆ ಯಾಕೆ ಒಂದು 100 ಮೀಟ್ರಿಗೂ ಸಿಗ್ನಲ್ ಇರುತ್ತೆ, ತೊಂದರೆ ಇಲ್ಲ. ಇಲ್ಲಿ ನಮ್ಮ ಇಲಾಖೆಯವ್ರ ನಿರೀಕ್ಷೆ ಏನಿದೆ ಗೊತ್ತಿಲ್ಲ, 5 ಕಿಲೋಮೀಟ್ರ್ ಸಿಗ್ನಲ್ಲೂ ಬೇಡ, ಮೆನ್ನೂ ಬೇಡ. ಟ್ವೀಟ್ ಮಾಡ್ತಾರೆ, ಅದಕ್ಕೆ ಮುಚ್ಚಿದ್ದೀವಿ ಅಂತಾರೆ. ನಾವು ಸುಮಾರು ಸಲ ಟ್ವೀಟು ಮಾಡಿದ್ದೀವಿ, ಏನು ಪೀಕ್ ಅವರಲ್ಲಿ ಫೈನ್ ಹಾಕಿಬಿಡಿ ಅಂತ. ಅದನ್ನು ಮಾತ್ರ ಕನ್ಸಿಡರ್ ಮಾಡಲ್ಲ, ಇದನ್ನು ಮಾತ್ರ ಟ್ವೀಟ್ ಅಂತಾರೆ. ದಯವಿಟ್ಟು ತಾವು ಉತ್ತರ ಕೊಡ್ತೀರಂತ ನಿರೀಕ್ಷೆಯಲ್ಲಿ ಜನನೇ ತೆಗಿಯೋಕ್ಕೆ ತೀರ್ಮಾನ ಮಾಡಿದ್ದಾರೆ. ನಾವು ಪೊಲೀಸು ಮತ್ತು ನಮಗೆ PR ಚೆನ್ನಾಗಿರಲ್ಲ ಅಂತ ಅವ್ರಿಗೆ ಹೇಳಿ ಅವ್ರ ಕಡೆಯಿಂದ ಮಾಡಿಸೋಣಪ್ಪ, ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ಟೈಟನ್ ಸಾಹೇಬರು ಬರ್ತಾರೆ ಅಂತ ಹೇಳಿದ್ವಿ. ದಯವಿಟ್ಟು ಆ್ಯಕ್ಷನ್ ತಗೋಬೇಕು. ನಿತಿನ್ ರಾಜ್ರವರು ಬನಶಂಕರಿ. ಸೊ KR ರೋಡು ಗರಡಿ ಅಪಾರ್ಟ್ಮೆಂಟ್ ಎದುರುಗಡೆ, ಸೊ ಈಗ ಸಿಮೆಂಟ್ ರೋಡ್ ಆಗಿದೆ ಸರ್. ತುಂಬ ಅಂದರೆ ತುಂಬ ಮುಂಚೆ ಭಾಳ ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು, ತರಕಾರಿ ಅದೆಲ್ಲ ಸೈಡಿಗೆಲ್ಲ ಇದು ಭಾಳ ಜಾಮ್ ಆಗ್ತಿತ್ತು. ಇಮಿಡಿಯೇಟು ನಾವು ಫೋನ್ ಮಾಡಿದರೆ ಇಮಿಡಿಯೇಟ್ ಬಂದು ರೆಸ್ಪಾಂಡ್ ಮಾಡಿ ಕ್ಲಿಯರ್ ಮಾಡ್ತಾಯಿದ್ರು ಯಾರು ಬನಶಂಕರಿ ಸ್ಟೇಷನ್ ಅವರು. ವಿತಿನ್ 5 ಮಿನಿಟ್ಸಲ್ಲಿ ಬಂದು ಪಾಪ ಎಲ್ಲ ಕ್ಲಿಯರ್ ಮಾಡ್ತಾಯಿದ್ರು. ಈಗೇನಾಗಿದೆ ಅಂತ ಹೇಳಿದರೆ, ಆ ರೋಡ್ ಸಿಮೆಂಟ್ ರೋಡ್ ಆಗಿರೋದ್ರಿಂದ ಸೀನಿಯರ್ ಸಿಟಿಸನ್ನು ಮತ್ತು ಮಕ್ಕಳು ಬೆಳಗ್ಗೆ ತುಂಬ ರೋಡ್ ಕ್ರಾಸ್ ಆಗ್ತಾ ಇರುತ್ತೆ, ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ರೋಡ್ ಇದು ವೆಹಿಕಲ್ಸ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಅಲ್ಲೊಂದು ಹಂಸ ಅಳವಡಿಸಬೇಕು ಸರ್, ದಯವಿಟ್ಟು. ತುಂಬ ಹೆಲ್ಪ್ ಆಗುತ್ತೆ ಸೀನಿಯರ್ ಸಿಟಿಸನ್ಸಿಗೆ ಮತ್ತು ಸ್ಕೂಲ್ ಮಕ್ಕಳಿಗೆ. ಅಲ್ಲಿ ಕುಮಾರನ್ ಸ್ಕೂಲ್ ಬೇರೆ ಇದೆ, ಸೊ ಅವರಿಗೆಲ್ಲ ಭಾಳ ಹೆಲ್ಪ್ ಆಗುತ್ತೆ ಸರ್. ಇದೊಂದು ನೋಟ್ ಮಾಡ್ಕೊಬೇಕು ಸರ್. ಥ್ಯಾಂಕ್ ಯು ಸರ್. ನೆಕ್ಸ್ಟು KS ಲೇಔಟಿಂದ ಸಿದ್ದರಾಜುರವರು. ನನ್ನ ಹೆಸರು ಸಿದ್ದರಾಜು ಸರ್. ಅರಳ್ಳಿ ಆರ್ಚತ ರೋಡ್ ಕಿತ್ತೋಗಿ 1 ವರ್ಷದ ಮೇಲಾಯಿತು ಸರ್. ಅಲ್ಲಿ ಮಹಿಳೆಯರು ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಮಕ್ಕಳನ್ನ ಬಿಡಕ್ಕೆ ಬರ್ತಾರೆ, ಸ್ಕಿಡ್ ಆಗಿ ಬೀಳ್ತಾನೆ ಇದ್ದಾರೆ. ರೋಡ್ ಫುಲ್ ತೊಂದರೆ ಆಗಿದೆ. ಮತ್ತು ಅರಳ್ಳಿ ಆರ್ಚಿಂದ ಇಟ್ಮಡ್ಗು ಸಿಗ್ನಲ್ ಗಂಟ ಒಂದು ಬಸ್ ಹೋದರೆ ಆ ಬಸ್ಸಿಂದನೇ ಹೋಗಬೇಕು ಸರ್, ಅರ್ಧ ಗಂಟೆ ಮೇಲಾಗುತ್ತೆ ಅರಳ್ಳಿ ಆರ್ಚಿಂದ ಇಟ್ಮಡ್ಗು ಸಿಗ್ನಲ್ ಗಂಟ ಹೋಗೋ ತನಕನೂ. ಹಾಗೆ ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡದೇ ಇರೋ ರೀತಿ, ಅಂದರೆ ಅಗಲವಾಗಿರೋ ರೋಡಲ್ಲಿ, ಅಂದರೆ ಯಾರಿಗೂ ತೊಂದರೆ ಆಗದೇ ಥರ ಅಗಲವಾಗಿರೋ ರೋಡಲ್ಲಿ ಅವ್ರಿಗೊಂದು ಸ್ವಲ್ಪ ಜಾಗ ಮಾಡಿಕೊಡ್ಬೇಕು. ಅವ್ರಿಗೆ ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು, ಅವ್ರಿಗೂ ತೊಂದರೆ ಆಗಬಾರ್ದು, ಅವ್ರ ಜೀವನಕ್ಕೂ ಒಂದು ದಾರಿ ಆಗಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ಲೋಕೇಶ್ ಅವರು ತಲಗಟ್ಪುರ. ತಲಗಟ್ಪುರದಲ್ಲಿ ಇತ್ತೀಚೆಗೆ ಟ್ರಾಫಿಕ್ ಜಾಸ್ತಿ ಆಗಿದೆ ಸರ್. ಯಾಕಂದರೆ ಒಳ್ಳೊಳ್ಳೆ ಮಾಲ್ಗಳು ಓಪನ್ ಆಗಿದೆ, ಡಿಮಾರ್ಟ್ ಇದೆ. ಅಲ್ಲಿ ರೋಡಲ್ಲೇ ಗಾಡಿಗಳು ಹಾಕ್ಬಿಟ್ಟು ಒಳಗಡೆ ಹೋಗಿ ಬಂದುಬಿಡ್ತೀನಿ ಅಂದ್ಬಿಟ್ಟು ಗಾಡಿಗಳು ಅಲ್ಲಲ್ಲೇ ಹಾಕ್ಬಿಟ್ಟು ಹೋಗ್ತಾರೆ. ನಮ್ಮ ಟ್ರಾಫಿಕ್ ಪೊಲೀಸ್ನವರು ಅವ್ರನ್ನ ಸಾರ್ವಜನಿಕರಲ್ಲಿ ಅರಿವು ಮೂಡಿಸ್ತಾ ಇದ್ದಾರೆ, ಯಾರು ರೋಡಲ್ಲಿ ಗಾಡಿಗಳು ಹಾಕ್ಬೇಡಿ, ಸಂಚಾರಿ ನಿಯಮ ಪಾಲಿಸ್ರಿ ಅಂದರೆ ಅದನ್ನು ಯಾರೂ ಅದನ್ನು ಇದು ಮಾಡ್ತಾ ಇಲ್ಲ. ದಯವಿಟ್ಟು ಅಲ್ಲೊಂದು ಸ್ವಲ್ಪ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು, ರೋಡಲ್ಲಿ ಗಾಡಿಗಳನ್ನ ಹಾಕೋದನ್ನು ತಡೆಗಟ್ಟಬೇಕು ಸರ್, ಅಷ್ಟೇ. ನೆಕ್ಸ್ಟು ಜಗನ್ ಅವರು JP ನಗರ. ಸೊ ಈ ನಡುವೆ ತುಂಬ ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಟ್ರಾಫಿಕ್ ಅವರು, ಅದು ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ತುಂಬ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಏನೇ ಪ್ರಾಬ್ಲಮ್ ಇದ್ದಾಗ ಹೋಗಿ ಇಮಿಡಿಯೇಟಾಗಿ ಹೇಳಿದಾಗ ಇಮಿಡಿಯೇಟಾಗಿ ಬಂದು ಸ್ಪಾಟಲ್ಲಿ ಬಂದು ನೋಡಿ ಅದಕ್ಕೆ ಏನು ಬೇಕು ಅದೆಲ್ಲ ಮಾಡಿ ವ್ಯವಸ್ಥೆ ಮಾಡಿಕೊಟ್ಟು ಹೋಗ್ತಾ ಇದ್ದಾರೆ. ಆದರೆ ಮ್ಯಾನ್ ಪವರ್ ಸ್ವಲ್ಪ ಕಮ್ಮಿ ಇದೆ ಸರ್, ಅದೊಂದು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿ. ಆಮೇಲೆ ಸೈನೇಜ್ ಬೋರ್ಡ್ಗಳು ಇವಾಗ ನೋ ಎಂಟ್ರಿದು, ಆಮೇಲೆ ರೈಟ್ ಟರ್ನ್ ಅದೆಲ್ಲ ಇರುತ್ತಲ್ವಾ, ಜಸ್ಟ್ 10 ಮೀಟರ್ಸ್ ಹಿಂದೆ ಹಾಕಿರ್ತಾರೆ. ಇನ್ನೂ ಸ್ವಲ್ಪ ಅದೊಂದು 3 ಆ್ಯಡ್ ಮಾಡಿದವಾಗ ಏನಾಗುತ್ತೆ ಅಂದರೆ ಜನ ಎಲ್ಲ ನೋಡ್ತಾರೆ. ಯಾಕಂದರೆ ಹತ್ರ ಬಂದ ತಕ್ಷಣ ಅದು ಸೈನೇಜ್ ಬೋರ್ಡ್ ನೋಡೋಕ್ಕಾಗಲ್ಲ, ರೈಟ್ ತೊಗೊತಾರೆ. ಎಷ್ಟು ಪೊಲೀಸವ್ರು ಅವಾಯ್ಡ್ ಮಾಡಿದ್ರೆ ರೈಟ್ ತೊಗೊತಾರೆ. ಸೊ ಅಲ್ಲಿ ಫೈನ್ಗಳು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾರೂ ರೈಟ್ ತೊಗೊಳಲ್ಲ ಸರ್, ರಾಘವೇಂದ್ರ ಟೆಂಪಲ್ ಹತ್ರ. ಥ್ಯಾಂಕ್ ಯು. ನೆಕ್ಸ್ಟು ಹರ್ಷ ಬೆಳಂದೂರು. Sir, ಇದು Karmalaram area. So now Sarjapur Road is the most happening place and so many real estate homes, so population is increasing. Wipro has moved to our side. So from Karmalaram side, we are facing a lot of challenge, lot of traffic congestion, and then there is a pending ROB, because of which we are in that, our Karmalaram area, railway station road, we are facing a lot of challenges. Sir, our first request from Karmalaram station to cross, there is no zebra line. So for pedestrian, it is a risk. And we are requesting to move Karmalaram bus stop and Kodatti bus stop. Sir, Kannada ಬರುತ್ತೆ ಸರ್ ಸ್ವಲ್ಪ ಸ್ವಲ್ಪ. ದಯವಿಟ್ಟು ಕ್ಷಮಿಸಿ, ಅವ್ರು ಮುಂಚೆನೇ ಸಾರಿ ಕೇಳಿದ್ದಾರೆ, ಅದಕ್ಕೆ ಮುಂಚೆ ಕ್ಷಮಿಸಿಬಿಡಿ ಕೇಳಿದ್ದು. ಒಂದು ನಿಮಿಷ ದಯವಿಟ್ಟು ಅವ್ರ ಮೊದಲೇ ಏನು ಪ್ರಾಬ್ಲಮ್ ಇಲ್ಲ, ನಾನು ಕನ್ನಡನೇ ಟ್ರೈ ಮಾಡ್ತೀನಿ. ಸರ್, ಇದು ಕಾರ್ಮಲಾರಾಮ್ ರೈಲ್ವೆ ಸ್ಟೇಷನ್, ಅದು ಬಸ್ ಸ್ಟಾಪ್ ಸ್ವಲ್ಪ ಮೂವ್ ಮಾಡಬೇಕು ಸರ್. ಅಲ್ಲಿ ಅದು RGA ಟೆಕ್ ಪಾರ್ಕ್, ಒಂದು ದೊಡ್ಡ ಟೆಕ್ ಪಾರ್ಕ್ ಇದೆ, 1955 ಒಂದು ಪಬ್ ಇದೆ. ಅದಕ್ಕೋಸ್ಕರ ಇದು ಟ್ರಾಫಿಕ್ ಪೀಕ್ ಟೈಮ್ನಲ್ಲಿ ನಮ್ಮದು ತುಂಬ ಕಷ್ಟ. ಸೊ
ಅದು ಕಾರ್ಮಲರಾಮ್ ರೈಲ್ವೆ ಸ್ಟೇಷನ್ ಸ್ವಲ್ಪ ಬ್ಯಾಕ್ ಸೈಡು ಎಗೇನ್ ಅದು ಬೋತ್ ದ ಸೈಡ್ ಟುವರ್ಡ್ಸ್ ಕೊಡತಿ ಸೈಡ್ ಟುವರ್ಡ್ಸ್ ಇಬಳೂರು ಸೈಡ್ ಬೋತ್ ಮೂವ್ ಮಾಡಬೇಕು. ಅದು ಕೊಡತಿ ಇದು ಬಸ್ ಸ್ಟಾಪ್ ಕೂಡ ಸೇಮ್ ಪ್ರಾಬ್ಲಮ್, ಅದೊಂದು ಪ್ಲಸ್ ಜಂಕ್ಷನ್. ಹಾಂ, ಲಿಟಲ್ ಬ್ಯಾಕ್ ಸೈಡ್, ಬಿಕಾಸ್ ದರ್ ಇಸ್ ದಿಸ್ ಒನ್ ಹಾಡ್ ಸಿದ್ದಪುರ, ಅದು ಯೂ ಟರ್ನ್ ಕ್ಲೋಸ್ ಮಾಡಿದ್ದು. ಅದು ಆಪೋಸಿಟ್ ತುಂಬ ಜಾಗ ಇದೆ ಬಸ್ ಸ್ಟಾಪ್ಗೂ. ಕಾನ್ಫಿಡೆಂಟ್ ಲಿಯೋ ಸೈಡು ಕೂಡ ತುಂಬ ಜಾಗ ಇದೆ. ಸೊ ಬೋತ್ ದ ಸೈಡ್ ಮೂವ್ ಮಾಡೋದಕ್ಕೆ ಅದೇ ಅಲ್ಲಿ ಕರೆಕ್ಟ್ ಸ್ಪಾಟು. ಸೊ ಅದು ಏನಂದರೆ ಇದು ರೈಲ್ವೆ ಸ್ಟೇಷನಿಂದು ಅದು ಒಂದು ಲೆಫ್ಟ್ ಇದೆ, ಇದು ರೈಲ್ವೆ ಸ್ಟೇಷನಿಂದು ಸರ್ಜಾಪುರ ರೋಡು ಕನೆಕ್ಟ್, ಅದು ಲೆಫ್ಟ್ ರೋಡ್ ಇದೆ, ಅಲ್ಲಿ ಬಂದು ಇದು ಬಸ್ ಸ್ಟಾಪು. ಸೊ ಫುಲ್ ಬ್ಲಾಕು. ಸೊ ಅದೇ ಪ್ರಾಬ್ಲಮ್. ಸೊ ಬೋತ್ ದ ಸೈಡು ಬಸ್ ಸ್ಟಾಪು ಮೂವ್ ಮಾಡಬೇಕು. ಸರ್, ಇನ್ನೊಂದು ದೊಡ್ಡಕನಹಳ್ಳಿ ಜಂಕ್ಷನ್ ವಿ ವರ್ ರಿಕ್ವೆಸ್ಟಿಂಗ್ ಆ ಪ್ಲಸ್ ಜಂಕ್ಷನ್ ಸಿಗ್ನಲ್ ಆಗೋದಕ್ಕೆ. ಸೊ ಅದು ಆ ಟಿ ಜಂಕ್ಷನಲ್ಲಿ ಒಂದು ಸಿಗ್ನಲ್ ಬೇಕು. ಸರ್, ಇದು ರೈಲ್ವೆ ಸ್ಟೇಷನ್ ಪೀಕ್ ಟೈಮು. ಹಲೋ. ಸೊ ಟ್ರೈನ್ ಟೈಮಿಂಗು ತುಂಬ ಕಷ್ಟ, ಅದು ಫುಲ್ಲು ಪಾರ್ಕಿಂಗು, ಇದು ಟ್ಯಾಕ್ಸಿ, ಆಟೋ, ಅದು ಆ ಥರ. ಏನು ಪ್ರಾಬ್ಲಮ್ ಅಂದರೆ ಇದು ROB ಗ್ರಿಡರ್ಸ್ ಇದೆ, ಮುಂದೆ ಫುಲ್ಲು ಅದು ಖಾಲಿ ಸೈಟು, ಪಾರ್ಕಿಂಗ್ ಮಾಡೋದಕ್ಕೆ ಈಸಿ ಆಯಿತು. ಆ ಜಾಗ ಅಲ್ಲಿ ಫುಲ್ ಇದು ROB ಗ್ರಿಡರ್ಸು. ಆಲ್ಮೋಸ್ಟ್ 2 years ಆಯಿತು, ಏನು ಮೂವ್ಮೆಂಟ್ ಇಲ್ಲ ವರ್ಕು. ನೋ 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 ವಿ ಹ್ಯಾವ್ ಸೋ ಮೆನಿ. ಸರ್, ಅದು ಒಂದು ಪ್ರಾಬ್ಲಮ್. ಆ ಗ್ರಿಡರ್ಸ್ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್, ಅದು ಮೂವ್ ಮಾಡಬೇಕು. ಅದು ಎಲ್ಲೆಂದರೆ ಅದು ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ಲು ROB ವರ್ಕು ಹಾಲ್ಟ್ ಆಯಿತು. ಅದು ಏನೋ ಸ್ವಲ್ಪ ಪುಷ್ ಮಾಡಿ ಅದು ಆಲ್ಮೋಸ್ಟ್ ಸಿಗ್ನೇಚರ್ ಅದನ್ನೇ ಇದು ಇಟ್ಸ್ ಡನ್ ಲೈಕ್ ಫಾರ್ ಕ್ಯಾಶ್ ಕಾಂಪನ್ಸೇಷನ್ ಆ್ಯಂಡ್ ಆಲ್, ಬಟ್ ಓನ್ಲಿ ಪ್ರಾಸೆಸ್ ಈಸ್ ನಾಟ್ ಮೂವಿಂಗ್ ಫ್ರಮ್ ದೇರ್. ಸೊ ವಿ ನೀಡ್ ಟು ಪುಷ್ ದ ಸಿಸ್ಟಮ್ ಟು ಡೂ ಇಟ್. ಸರ್, ಇನ್ನೊಂದು ಪ್ಯಾರಲಲ್ ರೋಡ್ ಓಪನ್ ಮಾಡಿದ್ದು, ಇಲ್ಲಿ ROB ರೋಡು ಕ್ಲೋಸ್ ಮಾಡಿ ಪ್ಯಾರಲಲ್ಲು 100 feet ರೋಡ್ ಓಪನ್ ಆಯಿತು. ಅಲ್ಲಿ ಏನು ಪ್ರಾಬ್ಲಮ್ ಅಂದರೆ ಅದೊಂದು ನ್ಯಾರೋ ರೋಡು. ಫಸ್ಟ್ ಫ್ರಮ್ 100 feet ರೋಡು, ಇನ್ನೂ ಸ್ವಲ್ಪ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್, ಅದು 50 feet ರೋಡ್ ಬರುತ್ತೆ. ಅಲ್ಲಿ ಏನು ಸಿಗ್ನಲ್ ಇಲ್ಲ, ರೋಡು ಇದು ಇಟ್ ಲೈಕ್ ಅ ಬಾಟಲ್ ನೆಕ್. ಸೊ ಅಲ್ಲಿ ಒಂದು ಪ್ರಾಪರ್ ಸೈನ್ ಬೋರ್ಡ್ ಬೇಕು, ಲೈಕ್ ರೋಡ್ ಈಸ್ ನ್ಯಾರೋಯಿಂಗ್ ಡೌನ್. ಅಲ್ಲಿ ಒಂದು 100 feet ರೋಡ್ಲು ಫಸ್ಟು 300 meter ಒಂದು ಜಸ್ಟ್ ಒಂದು 200 meter ಒಂದು ಪ್ರಾಬ್ಲಮ್ ಇದೆ, ಅದು ನ್ಯಾರೋ ರೋಡು, ಲ್ಯಾಂಡ್ ಅಕ್ವಿಸಿಷನ್ 100 feet ರೋಡು. ಸರ್, ಇದು ROB ರೋಡು ಇದು ಕ್ಲೋಸ್ ಆಯ್ತಲ್ವಾ? ಹಾಂ, ಹೊಸ ರೋಡ್ 100 feet ರೋಡಲ್ಲಿ ಓಪನ್ ಆಯಿತು. ಅಲ್ಲಿ ಏನು ಪ್ರಾಬ್ಲಮ್ ಅಂದರೆ ಅದು ಫಸ್ಟ್ ಸರ್, ಹಾಂ 2 days ago, and then we lost one of our friend last year in a 2-wheeler accident. He was just 19. So from that day we are requesting no signal, no signboard, night reflection signboard ಒಂದು ಆಗಬೇಕು. ಆದಮೇಲೆ 300 meter ಸ್ಟ್ರೆಚ್ಚು ಅದಿನ್ನೂ ಟಾರ್ ಮಾಡಿಲ್ಲ, ಅದು ಕೇಸ್ ಇದೆ, ಅದನ್ನೇ ಸೆಟಲ್ ಆಯಿತು. ಓನ್ಲಿ ಪ್ರಾಬ್ಲಮ್ ಇದು ಕೋರ್ಟ್ ವೆಬ್ಸೈಟ್ಲಿ ಅಪ್ಡೇಟ್ ಮಾಡಿಲ್ಲ ಅಂದರೆ BBMP is hesitating to do this one, but case is settled. Owners have given consent, everything. BBMP has to do some patchwork at least. That 300 meter, again there are so many accidents are happening. Sir, and then another problem, it is coming from flyover and then the 100 feet road. And there the old Belenas Hospital junction. Ain problem ande from 100 feet road whomever coming to take the U-turn is a challenge. Because people, vehicle will be coming very fast from the flyover, and then peak hourlu tumba kashta, it's very dangerous. ಅದು ಸ್ವಲ್ಪ U-turn ಸ್ವಲ್ಪ ಮುಂದೆ ಮೂವ್ ಮಾಡಿ ಒಂದು ಸಿಗ್ನಲ್ ಬೇಕು ಅಲ್ಲಿ 100 feet ರೋಡು ಇಟ್ಕೊಂಡು ಮಾತಾಡಿ. ಸರ್, ಇನ್ನೊಂದು ವಾಟರ್ ಟ್ಯಾಂಕರ್ ಸ್ಪೀಡಿಂಗ್ ಆ್ಯಂಡ್ ದೆನ್ ಲೇನ್ ಡಿಸಿಪ್ಲಿನ್ ಅದೇನೂ ಇಲ್ಲ. ಸ್ವಲ್ಪ ಲೇನ್ ಮಾರ್ಕ್ ಮಾಡಿದೆ ಫುಲ್ ಫ್ರಮ್ ಇದು ಇಲ್ಲಿಂದು ಇಬಳೂರಿನಿಂದ ಸರ್ಜಾಪುರವರೆ ರೋಡ್ ತುಂಬ ದೊಡ್ಡದು, అంటే ಲೇನ್ ಮಾರ್ಕಿಂಗ್ ಇಲ್ಲ. ಸ್ವಲ್ಪ ಲೇನ್ ಮಾರ್ಕಿಂಗು, 2-wheeler ಲೇನ್ ಮಾರ್ಕಿಂಗು, 4-wheelerಗೂ. ಸರ್, ಇನ್ನೊಂದು ಅದು ROB ವರ್ಕು ಪೆಂಡಿಂಗ್ ಆಯಿತು, ಅದು ಸ್ವಲ್ಪ ಪುಷ್ ಮಾಡಬೇಕು. ಅದು ROB ಗ್ರಿಡರ್ಸ್ ಅದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದು. ಸರ್, ಟ್ರೀ ಸ್ಟಂಪ್ಸ್ ಇನ್ನೊಂದು ಪ್ರಾಬ್ಲಮ್. ಸರ್ಜಾಪುರ್ ರೋಡು ಈ ROB ವರ್ಕ್ ಫಾರ್ ROB ವರ್ಕು ದೇ ಕಟ್ ಆಲ್ ದ ಟ್ರೀಸ್. The tree stumps are still there on the road. Sir, I have given the full copy to Ravi sir. So tree stumps are there and tumba accident avutundi.
ಪೆಡೆಸ್ಟ್ರಿಯನ್ ಆಕ್ಸಿಡೆಂಟ್ಸು, 4-ವೀಲರ್ ಆಕ್ಸಿಡೆಂಟ್ಸು, ಅದು ಪ್ರಾಪರ್గా ರಿಮೂವ್ ಮಾಡಬೇಕು ಸರ್. ಸರ್ ಆಲ್ಮೋಸ್ಟ್ ಪಾಯಿಂಟ್ಸ್ ಕವರ್ ಆಯಿತು. ಇದೆ ಕಾವೇರಿ ಲೈನ್ ಲೀಕೇಜು ರೋಡ್ ಮಧ್ಯೆ ಇನ್ನೂ ಅಟೆಂಡ್ ಮಾಡಿಲ್ಲ, ಫುಲ್ ರೋಡ್ ಡ್ಯಾಮೇಜ್. BWSSB ಅದು ತುಂಬ ಜಾಗ ಆ್ಯಕ್ಚುಲಿ ಪ್ರಾಬ್ಲಮ್ಸ್ ಇದೆ. ಅದು ಡಿಗ್ ಮಾಡಿದ್ದು ಮಲ್ಲಿ ಡಿಗ್ ಅಗೇನ್ ಆ್ಯಂಡ್ ಅಗೇನ್ ದೇರ್ ಡಿಗ್ಗಿಂಗ್, ಇಟ್ಸ್ ನಾಟ್ ಸಾಲ್ವಿಂಗ್. ಸೊ ರೋಡ್ ವಾಸ್ ರೀಸೆಂಟ್ಲಿ ಟಾರ್, ದೆನ್ ಗೋನ್. For ROB road was gone. So now we are like, it's so much traffic, so many people are using that road. We don't have a proper road, anything. You won't find any project on Sarjapur road less than 1 crore. But our living of condition is very bad. Harsha madam, So thank we are you so requesting, much. sir. Thank you. There are lot of questions, sir. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಂತ್ ಅಂತ, ಬೆಲ್ಲೆಂದೂರು ಓಲ್ಡ್ ವಿಲೇಜು. ಈಗ ನಮ್ಮ ಸಾಹೇಬ್ರು ಹೇಳ್ತಾ ಇದ್ರು, ಇದೆಲ್ಲ ಸಾಲ್ವ್ ಆಗಬೇಕು ಅಂದರೆ BWSS ಡಿಪಾರ್ಟ್ಮೆಂಟ್ ಇರುತ್ತೆ, ಮೇಜರ್ ರೋಡ್ ಡಿಪಾರ್ಟ್ಮೆಂಟ್ ಇರುತ್ತೆ, ಆಮೇಲೆ ಬೆಸ್ಕಾಮು, ವಾರ್ಡ್ ರೋಡ್ಸು, ಈ ಥರ ಡಿಪಾರ್ಟ್ಮೆಂಟ್ ಇರುತ್ತೆ. ಅವರೆಲ್ಲ ಕೋಆರ್ಡಿನೇಟ್ ಮಾತ್ರ ಮಾಡಿದ್ರೆ ಮಾತ್ರ ಟ್ರಾಫಿಕ್ ಕಮ್ಮಿ ಆಗೋದು ಅಂತ. ಅರಳೂರು ಮೇಯ್ನ್ ರೋಡು ಪಾಟ್ ಹೋಲ್ಸ್ ಇದೆ. ಹೊಸ ರೋಡಿಂದ ಅರಳೂರು ಮೇಯ್ನ್ ರೋಡ್ ಕನೆಕ್ಟ್ ಆಗುತ್ತೆ, ತುಂಬ ಪಾಟ್ ಹೋಲ್ಸ್ ಇದೆ. ಹೊಸ ರೋಡಿಂದ ಅರಳೂರು ಮೇಯ್ನ್ ರೋಡ್ಗೆ ತುಂಬ ಪಾಟ್ ಹೋಲ್ಸ್ ಇದೆ. ಮೇಜರ್ ರೋಡ್ ಅವರು ಇವತ್ತು ಯಾರೂ ಇರೋಂಗಿಲ್ಲ ಇಲ್ಲಿ. ಮತ್ತು ಕಸವನಹಳ್ಳಿ ರೋಡು, ಕೈಕಂಡ್ರಹಳ್ಳಿ, ಕಸವನಹಳ್ಳಿ, ಹೊಸ ರೋಡು, ಅದು ಒಂದು ಲಿಂಕ್ ರೋಡ್ ಇದ್ದಂಗೆ ಇಲ್ಲಿಗೆ ನಮ್ಮ ಸರ್ಜಾಪುರ ರೋಡಿಗೆ. ಅಲ್ಲಿ ಆ ಕಡೆಯಿಂದ ಬಂದು ಸಿಲ್ಕ್ ಬೋರ್ಡ್ ಹೋಗೋ ಬದಲು ಇಲ್ಲಿಂದ ಬರ್ತಾರೆ, ಅರ್ಲೂರು ಹೊಸ ರೋಡಿಂದ ಬಂದು ಅರ್ಲೂರು ಬರ್ತಾರೆ. ಇವು 2 ಪಾಟ್ ಹೋಲ್ಸು ಕವರ್ ಮಾಡಬೇಕು. ನಾನು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ತೀನಿ, ಯಾರ ಜೊತೆ, ಮೇಜರ್ ರೋಡ್ ಅವ್ರ ಜೊತೆ. ಸೆಕೆಂಡು, ನಾವು ಅರ್ಲೂರಲ್ಲಿ ಸುಮಾರು ವರ್ಷಗಳಿಂದ ಇದ್ದೀವಿ. ನಾವು ರೈತಾಪಿ ವರ್ಗನೇ, ನಾವು ವ್ಯವಸಾಯ ಮಾಡ್ತಾ ಇದ್ದವರು, ಹಸುಗಳು ಸಾಕಿದ್ವಿ. ಈಗಂತೂ ಯಾರು ಹಸುಗಳು ಸಾಕ್ತಾ ಇಲ್ಲ. ಆದರೆ ಬೇರೆ ಕಡೆಯಿಂದ ಬಂದು ಎಲ್ಲಿ ತಗರಾಲ್ ಜಮೀನು ಇದೆಯೋ ಆ ತಗರಾಲ್ ಜಮೀನಲ್ಲಿ ಕಟ್ಟಾಕ್ತಾರೆ. ಮೇಯಿಸ್ಕೊಂಡು ಹೋಗಲಿ, ಎಲ್ಲಿ ಖಾಲಿ ಜಾಗ ಇದೆ ಅಲ್ಲಿ ಮೇಯಿಸ್ಕೊಂಡು ಹೋಗಲಿ. ಇವ್ರು ಏನು ಮಾಡ್ತಾರೆ ಅಂದರೆ ಈ ಪೀಕ್ ಅವರ್ಸಲ್ಲಿ ಕೆಲಸದ ಟೈಮಲ್ಲಿ ಎಲ್ಲ ಹಸುಗಳನ್ನೆಲ್ಲ ತೊಗೊಂಡು ಬಂದು ರೋಡಲ್ಲಿ ಬಿಟ್ಬಿಡ್ತಾರೆ. ಹೊಡ್ಕೊಂಡು ಹೋಗಬೇಕು, ಎಲ್ಲಿ ಬೈಲಿದೆ, ಎಲ್ಲಿ ಕೆರೆ ಇದೆ ಅಲ್ಲಿ ಮೇಯಿಸ್ಕೊಂಡ್ಲಿ, ಅವ್ರ ಜೀವನ ಮಾಡ್ಕೊಂಡ್ಲಿ. ಅವ್ರನ್ನ ಇಲ್ಲಿ ಲೋಕಲ್ಲವರು ಅಲ್ಲ, ಅರಳೂರವರು ಅಲ್ಲ, ಕೂಡ್ಲವರು ಅಲ್ಲ, ಎಲ್ಲವರು ಅಲ್ಲ, ಎಲ್ಲಿಂದನೋ ಬಂದು ಯಾವುದೋ ಒಂದು OS ನಂಬರ್ ಬಂದಿದ್ದಾರೆ, ತಗರಾಲ್ ಜಮೀನಲ್ಲಿ ಹಸುಗಳು ಬಿಟ್ಕೊಳ್ತಾರೆ, ಬಿಟ್ಬಿಡ್ತಾರೆ. ಅವು ಬಂದು ರೋಡಲ್ಲಿ ನಿಲ್ತವೆ. ಅವುಗಳು ಕಾಲ ಮೇಲೆ ಹತ್ಸ್ಬಿಟ್ಟಿದ್ದಾರೆ. ಹೇಳಿದ್ದೀನಿ, ಇದು ಕರ್ಮ ಎಲ್ಲ ನಿಮಗೇನಪ್ಪ ಮುಚ್ಕೊಳ್ಳೋದು, ಹೊಡ್ಕೊಂಡು ಹೋಗಿ ಎಲ್ಲಾದರೂ ಕೆರೆಯಲ್ಲಿ ಮೇಯಿಸ್ಕೊಂಡು ಬಂದರೆ ಇದೊಂದು ಸ್ಟ್ರೇ ಕ್ಯಾಟಲ್ಸ್ದೊಂದು ಪ್ರಾಬ್ಲಮ್ಮು. ದಯವಿಟ್ಟು ಅವ್ರಿಗೆ ಗೈಡ್ ಮಾಡಿ ಒಂದು ಸರ್ತಿ, ಲೋಕಲ್ ಯಾರು ಟ್ರಾಫಿಕ್ ಇದ್ದಾರೋ ಅವರಿಂದ. ಎರಡನೇದು, ಅರ್ಲೂರು ರೋಡ್ದು, ಕಸವನಹಳ್ಳಿ ರೋಡ್ದು ಟ್ರಾಫಿಕ್ ಆ ಕಡೆಯಿಂದ ಬರುತ್ತೆ. ಇಲ್ಲಿ ಜಾಮ್ ಆಗೋಕ್ಕೆ ಕಾರಣ ಏನು ಅಂದರೆ, ನಮ್ಮ ಸ್ಪ್ರಿಂಗ್ ಫೀಲ್ಡ್ ಹತ್ರ ಒಂದು ಸರ್ವಿಸ್ ರೋಡ್ ಇದೆ, ಅಲ್ಲವರೆಗೂ ಬಂದುಬಿಡ್ತಾರೆ. ಸ್ಪ್ರಿಂಗ್ ಫೀಲ್ಡ್ ಸರ್ವಿಸ್ ಹೋದ್ಮೇಲೆ ಬಾಟಲ್ ನೆಕ್ ಆಗಿಬಿಡುತ್ತೆ ಇಲ್ಲಿ ಬೆಲ್ಲೆಂದ್ರ ಸ್ಟೇಷನ್ನು. ಇಲ್ಲಿಂದ ಎಲ್ಲರಿಗೂ ಬಾಟಲ್ ನೆಕ್ಕು. ನಮ್ಮ HSR ಇದೆಯಲ್ಲ, HSR 27th ಮೈನ್ವರೆಗೂ ಈಗ ಆಲ್ರೆಡಿ ಮೆಟ್ರೋ ಅವರು ಸ್ವಲ್ಪ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದ್ದಾರೆ. ಏನಾದರೂ ಪುಷ್ ಮಾಡಿಸಿ, ನಾವು ಬೇಕಾದರೆ ನಮ್ಮ ಲೋಕಲ್ MLA ಇರ್ಬೋದು ಹೇಳಿಬಿಟ್ಟು ಪುಷ್ ಮಾಡಿಸ್ತೀವಿ. ಇಲ್ಲಿಂದ ಬೆಲ್ಲೆಂದೂರು ಅರ್ಲೂರು ಜಂಕ್ಷನ್ನಿಂದ HSR 27th ಮೈನ್ ರೋಡಿಗೂ ಅದು ಒಂದು 40 ಅಡಿನೋ 50 ಅಡಿನೋ ಅಕ್ವಿಸೇಷನ್ ಮಾಡ್ಕೊಂಡ್ಬಿಟ್ರೆ ಇಡೀ ಸರ್ಜಾಪುರ ರೋಡು ಫ್ರೀಯಾಗಿ ಫ್ಲೋ ಆಗಿಬಿಡತ್ತೆ. ಮುಂದೆ ಏನು ತೊಂದರೆ ಇರೋದಿಲ್ಲ. ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ, ಬಾಟಲ್ ನೆಕ್ಕು. ಮತ್ತು ಎರಡನೇದು, ಪಾಟ್ ಹೋಲ್ಸು ಎಲ್ಲೆಲ್ಲಿದೆಯೋ ರೋಡು ಟ್ರಾಫಿಕ್ ಫ್ಲೋ ಆಗೋ ರೋಡು ಎಲ್ಲ ಲಿಂಕ್ ರೋಡ್ಸೇ ನೋಡ್ತಾರೆ, ಎಲ್ಲ ಕಟ್ ರೋಡ್ಸು. ಆ ರೋಡೆಲ್ಲನೂ ಪಾಟ್ ಹೋಲ್ಸು ಫಿಲ್ಅಪ್ ಮಾಡಬೇಕು. ಮೂರನೇದು, ಮಳೆ ಬಿದ್ದಾಗ ಆ ನೀರು ಸರಾಗವಾಗಿ ಈಗ ಇದಿರುತ್ತೆ, ಯಾವುದೋ ನೀರು ಹೋಗೋಕ್ಕೆ ಮೋರಿಗೆ ಶೋಲ್ಡರ್ಸೋ ಏನೋ ಅಂತಾರೆ, ಅದು ಓಪನ್ ಮಾಡಬೇಕು. ಅದು ಓಪನ್ ಮಾಡಿಲ್ಲ ಅಂದರೆ ಎಷ್ಟೇ ರಸ್ತೆ ಹಾಕಿದ್ರೂ ರಸ್ತೆ ಕಿತ್ತೋಗ್ಬಿಡುತ್ತೆ, ರಸ್ತೆ ನಿಲ್ಲೋದಿಲ್ಲ. ಮೂರನೇದು, ಇಲ್ಲಿ ಒಂದು ಚರ್ಚ್ ಇದೆ ಎಲ್ಲಿ ಅರಳೂರು ರೋಡಲ್ಲಿ. ಆ ಚರ್ಚ್ ಪಕ್ಕದಲ್ಲಿ ಒಂದು ಸ್ಕೂಲ್ ಕೂಡ ಓಪನ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಮಕ್ಕಳು ಮರಿ ಅವ್ರು ಯಾರ್ಯಾರು ಪೇರೆಂಟ್ಸ್ ಬರ್ತಾರೆ ಎಲ್ಲ ಸ್ಕೂಲ್ ಬಿಡೋ ಟೈಮ್ಗೆ ರೋಡಲ್ಲಿ ನಿಲ್ಲಿಸ್ತಾರೆ. ಮತ್ತು ಅವ್ರದ್ದು ಏನಾದರೂ ಫಂಕ್ಷನ್ ಆದರೆ ಎಲ್ಲ ಕಾರುಗಳು ಗೀರುಗಳು ಎಲ್ಲ 2 ಕಿಲೋಮೀಟ್ರ್ ಆಗಲಿ 2 ಕಡೆ ಪಾರ್ಕಿಂಗ್ ಮಾಡಿಬಿಡ್ತಾರೆ, ಒಂದು ಕಡೆ ಪಾರ್ಕಿಂಗ್ ಮಾಡೋದಿಲ್ಲ. ಅಲ್ಲಿ ಇನ್ನೊಂದು, ಮನೆಗಳು ತಾವು ನಿಮ್ಮದು ಒಂದು ಟಾಸ್ಕ್ ಫೋರ್ಸ್ ಇರ್ಬೋದು, ದಯವಿಟ್ಟು ಯಾರ್ಯಾರು ಮನೆಗಳು ಕಟ್ತಾರೋ, ಕಾಂಪ್ಲೆಕ್ಸ್ಗಳು ಕಟ್ತಾರೋ, ಕಮರ್ಷಿಯಲ್ಲು ಕಟ್ತಾರೋ, ದಯವಿಟ್ಟು ಪಾರ್ಕಿಂಗ್ ಬಿಟ್ಟಿರ್ಬೇಕು. ಅವರು ಪಾರ್ಕಿಂಗ್ ಬಿಟ್ಟಿಲ್ಲ ಅಂದರೆ ಏನು ಮಾಡ್ತಾರೆ, ಅವ್ರ ಎಂಪ್ಲಾಯೀಸ್ ಎಲ್ಲ ರೋಡ್ಗಳಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ. ನಾನು ನೋಡಿದ್ದೀನಿ ಮಸ್ತಾಗಿ.
ಮತ್ತು ಮನೆಗಳನ್ನ 4 ಫ್ಲೋರು 5 ಫ್ಲೋರು ಕಟ್ಟಿರ್ತಾರೆ, ಕೆಳಗಡೆ ಒಂದು ಫ್ಲೋರ್ ಪಾರ್ಕಿಂಗ್ ಬಿಡೋದಿಲ್ಲ. ಎಲ್ಲ ತೊಗೊಂಡು ಬಂದು ರೋಡಲ್ಲಿ ಹಾಕ್ತಾರೆ. ಮಾತಾಡಿದ್ರೆ ನಿಮ್ಮ ಅಪ್ಪಂದ ರೋಡು, ನಿಮ್ಮ ತಾತಂದ ರೋಡು ಅಂತಾರೆ. ಈ ಪರಿಸ್ಥಿತಿ ಬಂದಿದೆ. ತಾವು ದಯವಿಟ್ಟು ಈ ಕಡೆ ಗಮನ ಕೊಡಬೇಕು. ಇಷ್ಟು ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಡಿವಾಳ ವಿಶ್ವನಾಥ್ ಅವರು. ವಿಶ್ವನಾಥ್ ಮಡಿವಾಳ. ಸರ್ ನಮಸ್ಕಾರ. ನಾನು ಹರೀಶ್ ಅಂತ. ಐ ಆಮ್ ದಿ ಸೆಕ್ರೆಟರಿ ಆಫ್ ಟೀಚರ್ಸ್ ಕಾಲೋನಿ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್. ಸೊ ಫಸ್ಟ್ ಆಫ್ ಆಲ್ ನಾವು ವೆಲ್ಕಮ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಯು ಫಾರ್ ಅಸ್ಯೂಮಿಂಗ್ ಪೋಸ್ಟ್ ಆಫ್ ಜಾಯಿಂಟ್ CP ಆ್ಯಂಡ್ ಆಲ್ಸೋ DCP ಆಫ್ ಸೌತ್ ಈಸ್ಟ್. ಸರ್ ನಮ್ಮದು ಎರಡು ಪ್ರಾಬ್ಲಮ್ಸ್, ಜಾಸ್ತಿ ಇಲ್ಲ. ಆಫ್ಟರ್ ಹೊಸ ಡಬಲ್ ಡೆಕ್ಕರ್ ಫ್ಲೈಓವರ್ ಆದಮೇಲೆ ಅಲ್ಲಿಂದ ಎಲ್ಲ ವೆಹಿಕಲ್ಸು ಬಂದು ಸರ್ವಿಸ್ ರೋಡಲ್ಲಿ ಬರ್ತಾಯಿದೆ. ದರ್ ಇಸ್ ಎ ವೆರಿ ಶಾರ್ಟ್ ರೋಡ್, 40 ಅಡಿ ಮಾತ್ರ ಇರೋದು ಅದು. ಅದ್ರ ಜೊತೆಗೆ ಏನಾಗಿದೆ, ಆ್ಯಡೆಡ್ ಟು ದ್ಯಾಟ್ ಅಲ್ಲಿ ರೋಡ್ನ ಫುಟ್ಪಾತಲ್ಲಿ ಈಟರೀಸ್ ಇದೆ. ನೀವು ಬೆಳಗ್ಗೆ 7:30ರಿಂದ 9:30 10 ಗಂಟೆ ಅಂತ ನೋಡಿ ಸರ್, ಒಬ್ಬರು ರೆಸಿಡೆನ್ಸು ಆ ಕಡೆ ಕ್ರಾಸ್ ಮಾಡೋಕ್ಕೆ ಆಗಲ್ಲ. ಸಿಕ್ಕಾಬಟ್ಟೆ ಟ್ರಾಫಿಕ್ ಇರುತ್ತೆ. ಮೋರೋವರ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇರಲ್ಲ ಅಲ್ಲಿ. ಸೊ ಅದಕ್ಕೆ ಅಲ್ಲಿ ನಮ್ಮ ಕಾಲೋನಿ ಒಳಗೆ ರೆಸಿಡೆನ್ಸಲ್ಲಿ ಒಂದು 540 ಮನೆ ಇದೆ ಸರ್. ಒಂದು 4-5 ಸಾವಿರ ಜನ ರೆಸಿಡೆನ್ಸ್ ಇದ್ದಾರೆ. ಅವರು ಆ ಔಟರ್ ರಿಂಗ್ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಅವ್ರು ಬ್ಯಾಂಕ್ ಹೋಗ್ಬೋದು, ಸ್ಕೂಲ್ಗೆ ಹೋಗ್ಬೋದು ಮಕ್ಕಳು, ಇಲ್ಲ ಓಲ್ಡ್ ಏಜ್ ಅವರೆಲ್ಲ ಹೋಗ್ಬೇಕಾದ್ರೆ ಕ್ರಾಸ್ ಮಾಡೋಕ್ಕೆ ಮಿನಿಮಮ್ ಅಂದರೂ 45 ನಿಮಿಷ ತೊಗೊಳೋದು. ಜಸ್ಟ್ ಆ 40 ಫೀಟ್ ರೋಡ್ ಕ್ರಾಸ್ ಮಾಡೋಕ್ಕೆ ಔಟರ್. ಆಮೇಲೆ ಆ ಉಡುಪಿ ಗ್ರ್ಯಾಂಡ್ ಹೋಟೆಲ್ ಇದೆ ಅಲ್ಲಿಗೆ HSL ಹೋಗ್ಬೇಕಾದ್ರೆ ಅಲ್ಲೊಂದು ಹಂಪ್ ಇದೆ. ಹಂಪಲ್ಲಿ ಜಸ್ಟ್ ಬೇಸಿಕ್ ರಿಕ್ವೈರ್ಮೆಂಟ್ ಒಂದು ಝೀಬ್ರಾ ಕ್ರಾಸಿಂಗ್ ವೈಟ್ ಪೇಂಟ್ ಇಲ್ಲ. ಅಲ್ಲಿ ಹಂಪ್ ಇದೆ ಉಡುಪಿ ಗ್ರ್ಯಾಂಡ್ ಹತ್ರ, ಅಲ್ಲಿ ಪೇಂಟ್ ಇಲ್ಲ. ಅದು ಪೇಂಟ್ ಹೊಡಿಸಿದ್ರೆ ಅದೊಂದು ತುಂಬ ಅನುಕೂಲ ಆಗುತ್ತೆ, ಯಾಕಂದರೆ ಐಡೆಂಟಿಫೈ ಆಗುತ್ತೆ ಯಾರಿಗೂ. ಇಟ್ ಈಸ್ ಸುಮಾರು 1 ವರ್ಷದಿಂದ ಹಂಗೆ ಇದೆ ಸರ್. ಐ ಡೋಂಟ್ ನೋ ನಿಮ್ಮ ಮೆನ್ನವರು ಅದನ್ನು ನೋಡಿದಾರೋ ಗಮನಿಸಿದಾರೋ ಇಲ್ವೋ ಅಂತ. ಆಮೇಲೆ ಆ ಸರ್ವಿಸ್ ರೋಡಲ್ಲಿ ಪಾರ್ಕಿಂಗ್ ತುಂಬ ಆಗ್ತಾಯಿದೆ ಸರ್. ಮೋರ್ ಆರ್ ಆ್ಯಡೆಡ್ ಟು ದಟ್ ಆ ಈಟರೀಸ್ ಅವರೆಲ್ಲ ನಿಮ್ಗೆ ಆ ಸಿಲ್ಕ್ ಬೋರ್ಡ್ ಡಬಲ್ ಡೆಕ್ಕರ್ 5 ಒಂದು ಇಳಿದ್ರೆ ಅಲ್ಲಿಂದ ನಿಮಗೆ ಆ HSR ಜಂಕ್ಷನ್ಗೆ ಹೋಗೋಷ್ಟಕ್ಕೆ ಮಿನಿಮಮ್ ಅಂದರೆ 1 ಅವರ್ ಆಗುತ್ತೆ. ಎಲ್ಲರೂ ಆ ಸರ್ವಿಸ್ ರೋಡಲ್ಲೇ ಬರ್ತಾಯಿದ್ದಾರೆ, 40 ಅಡಿ ಮಾತ್ರ. ಅದನ್ನು ಸ್ವಲ್ಪ ಆ ಪಾರ್ಕಿಂಗ್ ವ್ಯವಸ್ಥೆನ ಸ್ವಲ್ಪ ಸ್ಟ್ರೀಮ್ಲೈನ್ ಮಾಡಿ ಆ ಈಟರೀಸ್ನೆಲ್ಲ ಸ್ವಲ್ಪ ನೀವು ಕಂಟ್ರೋಲ್ ಮಾಡಿದ್ರೆ ಫ್ರೀ ಫ್ಲೋ ಆಗುತ್ತೆ. ಆಮೇಲೆ ಇನ್ನೊಂದು ಸರ್, ಬೇಸಿಕ್ ಸೆನ್ಸು, ಈಗ ಕುರ್ಬಾನಿದಿ ಜಂಕ್ಷನ್ ಹತ್ರ ಟ್ರಾಫಿಕ್ ಸಿಗ್ನಲ್ ಇದೆ. ಈ ಕಡೆಯಿಂದ ಟುವರ್ಡ್ಸ್ ಸೆಂಟ್ ಜಾನ್ಸ್ಗೆ ಹೋಗ್ಬೇಕಾದ್ರೆ ಆ ಸಿಗ್ನಲ್ಗೆ ಮರ ಅಡ್ಡ ಬರುತ್ತೆ. ಸೊ ಇಲ್ಲಿಂದ 45 ಡಿಗ್ರೀಸ್ ಆ್ಯಂಗಲ್ ನೋಡಿದ್ರೆ ಆ ಸಿಗ್ನಲ್ ಆನ್ ಆಗಿದೆಯೋ ಇಲ್ಲ ಆಫ್ ಆಗಿದೆಯೋ ಗೊತ್ತಾಗಲ್ಲ. ನೀವು ಹೇಳೋ ಮರ ಕಟ್ ಮಾಡೋದು ಐ ಆಮ್ ಅಗೇನ್ಸ್ಟ್ ಇಟ್. ಬಟ್ 2 ಬ್ರ್ಯಾಂಚ್ ಕಟ್ ಮಾಡಿದ್ರೆ ದೂರದಿಂದ ಕಾಣುತ್ತೆ. ದಟ್ಸ್ ಎ ಬೇಸಿಕ್ ಥಿಂಗ್ ವಾಟ್ ಐ ರಿಕ್ವೆಸ್ಟ್ ಯುವರ್ ಟೀಮ್ ಟು ಲುಕ್ ಆಫ್ಟರ್ ಇಟ್. ಸೊ ಇದು ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ದಿ ರೆಸಿಡೆಂಟ್ಸ್. ಥ್ಯಾಂಕ್ ಯು ವೆರಿ ಮಚ್. ಸರ್ ಇನ್ನೊಂದಿದೆ, ಪ್ರೈವೇಟ್ ಬಸ್ಸಸ್ಸು ಭಾರಿ ತಲೆನೋವಾಗಿದೆ ಸರ್ ನಮಗೆ. ಸಿಲ್ಕ್ ಬೋರ್ಡಲ್ಲಿ ಎಷ್ಟು ಅಟ್ಲೀಸ್ಟ್ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ಬೇಕಾ ಹೊರತು ಅವರ್ಸ್ಕೊದ್ದು ನಿಂತ್ಕೊಂಡು ಲಗ್ಗೇಜ್ ಎಲ್ಲ ಲೋಡ್ ಮಾಡಿಕೊಂಡು ಆ ರಿಂಗ್ ರೋಡು ಬ್ಲಾಕ್ ಮಾಡ್ತಾರೆ, ಸರ್ವಿಸ್ ರೋಡು ಬ್ಲಾಕ್ ಮಾಡ್ತಾರೆ ಸರ್. ದಯವಿಟ್ಟು ಇದನ್ನು ಸ್ವಲ್ಪ ನೋಡಿ ಕಾರ್ತಿಕ್ ಸರ್. ಆಮೇಲೆ ಇನ್ನೊಂದು, ಆ ವೆಂಕಟಾಪುರ ಮೇಯ್ನ್ ರೋಡಲ್ಲಿ ಎಷ್ಟು ವರ್ಷಗಳಿಂದ ಗಾಡಿಗಳು ನಿಲ್ಲಿಸಿದ್ದಾರೆ ಗೊತ್ತಿಲ್ಲ ಸರ್. ಪೊಲೀಸ್ ಕ್ವಾರ್ಟರ್ಸ್ ಪಕ್ಕ ಕೋರಮಂಗಲದಿಂದ ಟೀಚರ್ಸ್ ಕಾಲೋನಿಗೆ ಬರೋಷ್ಟೊತ್ತಿಗೆ ನಮ್ಗೆ ಒಂದು ದೊಡ್ಡ ಅರಸಾಹಸ ಮಾಡ್ದಂಗೆ ಆಗುತ್ತೆ ಸರ್. ಅಷ್ಟು ಪ್ರಾಬ್ಲಮ್ ಆಗಿದೆ. ಯಾಕಂದರೆ ರಿಂಗ್ ರೋಡಲ್ಲಿ ಬರಬೇಕಂದ್ರೆ ಮಡಿವಾಳದಿಂದ ಇವರು ಪ್ರೈವೇಟ್ ಬಸ್ ಅವ್ರ ಕಾಟ, ನಮಗೆ ಇಲ್ಲಿ ಸ್ಟ್ರೀಟ್ ವೆಂಡರ್ಸ್ ಕಾಟ. ಏನಕ್ಕಂದರೆ ಫುಲ್ ಬ್ಲಾಕ್ ಆಗಿರ್ತದೆ, ಸರ್ವಿಸ್ ರೋಡು ಬ್ಲಾಕ್ ಆಗಿರ್ತದೆ, ಮೇಯ್ನ್ ರೋಡು ಬ್ಲಾಕ್ ಆಗಿರ್ತದೆ. ಹೋಗಲಿ ವೆಂಕಟಾಪುರ ಕಡೆಯಿಂದ ಬರೋಣ ಅಂದರೆ ಈ ಕಡೆನೇ ಎಲ್ಲ ವೆಂಡರ್ಸು, ತರಕಾರಿ ಬಂಡಿಗಳು, ಈ ಕಡೆ ಕಾಂಪೌಂಡ್ ಪಕ್ಕದಲ್ಲಿ ಎಲ್ಲ ಪಾರ್ಕಿಂಗು ಎಷ್ಟು ವರ್ಷಗಳಿಂದ ನಡೆಸಿದಾರೋ ಗಾಡಿಗಳು ನಡೆಸಿದ್ರು. ನಾನು ಸಿರಾ ಸರ್ ಹತ್ರ ಮಾತಾಡ್ತಾ ಇದ್ದೆ, ಅದೇ ಸರ್ ದಯವಿಟ್ಟು ಒಂದು ಡ್ರೈವ್ ಮಾಡಿ ಇದನ್ನೆಲ್ಲ ಟೋವಿಂಗ್ ಮಾಡಿಸ್ಬಿಡಿ ಅಂತ ಹೇಳಿದ್ದೀನಿ ಸರ್. ದಯವಿಟ್ಟು ಇದೊಂದು ತಮ್ಮ ಗಮನಕ್ಕೆ ತಗೊಂಡು, ಯಾಕೆ ತಾವು ಬೆಂಗಳೂರಲ್ಲಿ ಇದ್ದವ್ರು ಸರ್, ನಿಮಗೆಲ್ಲ ಗೊತ್ತು, ನಾನು ಏನು ಹೇಳೋದಿಲ್ಲ. ಬಿಕಾಸ್ ಆ ಏರಿಯಾ ಸಮಸ್ಯೆ ನಿಮ್ಗೆ ಹೇಳ್ತಾ ಇದ್ದೀನಿ ಸರ್. ಪ್ಲೀಸ್ ನೀವು ಕ್ಲೀನ್ ಟು ಇಟ್ ಸರ್. ಸರ್ ನಮಸ್ಕಾರ, ನನ್ನ ಹೆಸರು ರಾಹುಲ್ ಅಂತ. ನಾವು ಟ್ರಾಫಿಕ್ ವಾಲಂಟಿಯರು, ಬೆಲ್ಲಂದೂರು, ಮಡಿವಾಳ, ಆಮೇಲೆ ಅಡುಗೋಡಿನಲ್ಲಿ ಟ್ರಾಫಿಕ್ ವಾಲಂಟಿಯರ್ ಕೆಲಸ ಮಾಡ್ತೀವಿ. ಐ ಆಮ್ ಆಂಟ್ರಪ್ರಿನರ್ ಬೈ ಪ್ರೊಫೆಷನ್ನು. ಸರ್ ಮೈ ಸಜೆಷನ್ ಇಸ್ ಒಂದು ಪಬ್ಲಿಕ್ ಟ್ರಾಫಿಕ್ ಕಮಿಟಿ ಸೆಟಪ್ ಮಾಡಬೇಕು, ಓನ್ಲಿ ಫಾರ್ ವಾಲಂಟಿಯರ್ಸ್, not only traffic wardens but also normal volunteers like me who is not a part of traffic volunteer but now traffic volunteer duty ಮಾಡ್ತೀವಿ. ಬ್ಯಾಂಗ್ಳೂರ್ನಲ್ಲಿ ಇಟ್ ಈಸ್ ಅ ವೆರಿ ಬಿಗ್ ಥಿಂಗ್. ನಾವು ಒಂದು ಪೂರ್ತಿ ಒಂದು ಪ್ಲ್ಯಾನ್ ಮಾಡಿಸಿದ್ದೀವಿ, ಹೌ ಟು ಡೂ ದ ವಾಲಂಟಿಯರಿಂಗ್ ಆ್ಯಂಡ್ ಪ್ಲ್ಯಾನಿಂಗ್ ಆ್ಯಂಡ್ ಆಲ್ ದಿಸ್ ಥಿಂಗ್ಸ್. ಬೇಕಾಗಿದ್ದರೆ ಐ ವಿಲ್ ಗೋ ಹೆಡ್ ಆ್ಯಂಡ್ ಐ ಕ್ಯಾನ್ ಶೋ ಇಟ್ ಟು ಯು ಇನ್ ಅವರ್
any of the persons, any DCP or anyone, I can show how it's the plan where volunteers from the public will come and give the ideas to the traffic police. Okay, thank you very much. ಇಲ್ಲಿ 51 ವರ್ಷದಿಂದ ಇದ್ದೀನಿ. ಮತ್ತು ಸ್ಥಳೀಯ ಗ್ರಾಮಗಳ ಪರವಾಗಿ ನಾನು ಕೆಲವು ವಿನಂತಿಗಳಿದೆ ಸರ್. ಫಸ್ಟ್ ಆಫ್ ಆಲ್, ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ಯು, ಆಫ್ಟರ್ ಯು ಟೇಕಿಂಗ್ ಓವರ್, ಎವ್ರಿ ಡೇ ಐ ಸಿ ಯು, ವೆರಿ ಪ್ರೊಆಕ್ಟಿವ್ ಆ್ಯಂಡ್ ಯು ಆರ್ ಇನ್ ದ ಫೀಲ್ಡ್. ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್ ಸರ್. ಆ್ಯಂಡ್ ಸಿಮಿಲರ್ಲಿ ನಾಗಪ್ಪ ಸರ್ ನಾನು ನೋಡ್ತೀನಿ, ಅವರು ಮತ್ತು ಅವ್ರ ತಂಡ ಬೆಳಗ್ಗೆ 7-7:30 ಬಂದರೆ ಅಥವಾ 8 ಗಂಟೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 8:30-9 ಗಂಟೆ ಆದ್ರೂ ರೋಡಲ್ಲಿ ಇರ್ತಾರೆ. ಸೊ ಐ ಸಿಮಿಲರ್ಲಿ ಥ್ಯಾಂಕ್ ಹಿಮ್ ಆಲ್ಸೋ. ಸರ್, ವಿಷಯದ ಬಂದರೆ ಆರ್ಕಿಡ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಇಲ್ಲಿದೆ. ಆರ್ಕಿಡ್ ಸ್ಕೂಲ್ ಬಂದುಬಿಟ್ಟು ಪಕ್ಕದಲ್ಲೇ 150-200 ಮೀಟ್ರ್ ದೂರದಲ್ಲಿದೆ ಇಲ್ಲಿಂದ. ಅಲ್ಲಿ ಆ ಕಡೆ ಬಲಗಡೆ ಅಥವಾ ಎಡಗಡೆ ಎರಡೂ ಕಡೆ ಸರ್ವಿಸ್ ರೋಡ್ ಇದೆ. ಆದರೆ ಅವ್ರದ್ದು ಸ್ಕೂಲ್ ಆರ್ಚ್ ಮಾತ್ರ ಮುಂದೆ ಇದೆ. ಆ ಸ್ಕೂಲ್ದು ಬರುವಂಥ ಮಕ್ಕಳು ಮತ್ತು ಪೇರೆಂಟ್ಸ್ಗೆ ಸ್ಕೂಲ್ ಬಸ್ಸಸ್ಸು ಟರ್ನ್ ಆಗೋವಾಗ ಮತ್ತು ಸ್ಕೂಲ್ ಪೇರೆಂಟ್ಸ್ ಪಾರ್ಕ್ ಮಾಡುವಾಗ ಎಲ್ಲ ರೋಡಲ್ಲಿ ಪಾರ್ಕ್ ಮಾಡ್ತಾರೆ. ಸರ್ಜಾಪುರ ರೋಡ್ ಟ್ರಾಫಿಕ್ಕು ಹೋಗ್ಲಿಕ್ಕಾಗಲ್ಲ ಸರ್. ನಾವು ಬೆಳಗ್ಗೆ ಆಫೀಸ್ಗೆ 7:30-8 ಗಂಟೆಗೆ ಹೋಗಬೇಕು, 6:45-7 ಗಂಟೆಗೆ ಹೋಗ್ತೀವಿ, ಅವಾಗ್ಲೂ ಟ್ರಾಫಿಕ್ ಸ್ಟಾರ್ಟ್ ಆಗಿರುತ್ತೆ. ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ದಟ್. ಸೊ ಅದೊಂದು ನೋಡಿ ಸರ್. ಎರಡನೇದಾಗಿ, ರೀಸೆಂಟಾಗಿ DGP ಸರ್ ಹೇಳ್ತಾ ಇದ್ರು ನಾಯ್ಸ್ ಪೊಲ್ಯೂಷನ್ ಬಗ್ಗೆ, ಆ್ಯಂಬುಲೆನ್ಸು ಮತ್ತು ಅದ್ರ ಬಗ್ಗೆ ಟ್ವೀಟ್ ಮಾಡಿದರು. ಎಲ್ಲರಿಗೂ ನಿಮಗೆಲ್ಲ ಹೇಳಿದ್ದಾರೆ. ನಾವು ಆದರೆ ಇನ್ನೊಂದು ಏನು ನೋಡ್ತಿಲ್ಲ ಅಂದರೆ, ನಮ್ಮ ಏರಿಯಾದಲ್ಲಿ ಬೆಳ್ಳಂದೂರು ಸ್ಟೇಷನಲ್ಲಿ ತುಂಬ ವಾಟರ್ ಟ್ಯಾಂಕರ್ಸ್ ಇದೆ ವಿತ್ ಲೌಡ್ ಆರನ್ಸ್ ಸರ್. ಪ್ಲೀಸ್ ಲುಕ್ ಇನ್ ಟು ದ್ಯಾಟ್ ಆ್ಯಂಡ್ ಚೆಕ್ ದಟ್ ಸರ್. ಮೂರನೇದಾಗಿ, ಈ ವಿಪ್ರೋ ಸಿಗ್ನಲ್ ಇದೆ. ಆ ವಿಪ್ರೋ ಸಿಗ್ನಲ್ ನಮ್ಮ ಕಾರ್ಪೊರೇಟರ್ ಸರ್ ಹೇಳ್ದಾಗೆ ಅದು ವಿಪ್ರೋ ಅವ್ರಿಗಿದೆಯಾ ಅಥವಾ ಸರ್ಜಾಪುರ ಗ್ರಾಮಸ್ಥರಿಗಿದೆಯಾ ಗೊತ್ತಿಲ್ಲ. ಸರ್ಜಾಪುರ ರೋಡ್ನಲ್ಲಿ ಆಲ್ಮೋಸ್ಟ್ 2-3 ಲಕ್ಷ ವೆಹಿಕಲ್ಸ್ ಪಾಸ್ ಆಗುತ್ತೆ. ಆದರೆ ಸರ್ಜಾಪುರ ರೋಡ್ ಟೈಮಿಂಗ್ ನೋಡಿದ್ರೆ ತುಂಬ ಕಡಿಮೆ ಇರುತ್ತೆ. ವಿಪ್ರೋ ಟೈಮಿಂಗ್ ನೋಡಿದ್ರೆ ನಿಮಗೆ 2 ನಿಮಿಷಕ್ಕೂ ಹೋಗ್ತಾ ಇರುತ್ತೆ ಸರ್. ಅವ್ರಿಗೆ ಅಂದರೆ 15 ಜನ ಬಂದಿರ್ತಾರೆ, ಅವರಿಗೆ ಇರುತ್ತೆ. ನಾನು ಅದನ್ನು 1 ಗಂಟೆ ಲಾಸ್ಟ್ ವೀಕ್ ಖುದ್ದಾಗಿ ಅಲ್ಲಿ ನಿಂತು ನೋಡಿದ್ದೀನಿ, ವಿಡಿಯೋನೂ ಮಾಡಿದ್ದೀನಿ, ಬೇಕಾದ್ರೆ ಕಳಿಸ್ಕೊಡ್ತೀನಿ ಸರ್. ಲಾಸ್ಟ್ಲಿ 2 ಪಾಯಿಂಟ್ಸ್ ಸರ್. ಒಂದು, ಮಣಿಪಾಲ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ಸು ಸ್ವಲ್ಪ ಪ್ಲೀಸ್ ಲುಕ್ ಇನ್ ಟು ದ್ಯಾಟ್. ಆ್ಯಂಡ್ ದೆನ್ ವಿಪ್ರೋ ಜಂಕ್ಷನ್ ಸರ್, ಅಲ್ಲಿ ನಮ್ಮದು RBD ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ಟರ್ನ್ ಇತ್ತು, ವಿಚ್ ಇಸ್ ದೇರ್ ಫ್ರಮ್ ಲಾಸ್ಟ್ ಮೆನಿ ಇಯರ್ಸ್. ಈಗ ನಮಗೆ ಅದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಟರ್ನ್ಸ್ ಕ್ಲೋಸ್ ಮಾಡಬೇಕು ಅಂದ್ಬಿಟ್ಟು ವಿಪ್ರೋದವ್ರಿಗೆ ಒಂದು ಕೊಟ್ಟಿದ್ದಾರೆ, ಮತ್ತು ಇದು RBDದು ಕ್ಲೋಸ್ ಮಾಡಿದ್ದಾರೆ. ಸೊ ಅದರಿಂದ ಏನಾಗ್ತದೆ, ಆಲ್ಮೋಸ್ಟ್ 2,500-3,000 ಮನೆಗಳಿದೆ ಮತ್ತು ಅಪಾರ್ಟ್ಮೆಂಟ್ಸ್ ಇದೆ. ಅವರೆಲ್ಲರೂ ನಾವು 1.5 ಕಿಲೋಮೀಟ್ರ್ ಹೋಗಬೇಕು. ದೊಡ್ಡಕನ್ನಲ್ಲಿ VVR ಸ್ಕೂಲ್ ಹತ್ರ ಹೋಗ್ಬಿಟ್ಟು ಬರಬೇಕು. ಐ ಡೋಂಟ್ ನೋ ವಾಟ್ ಬೇಸ್ಡ್ scientific analysis we have done this. So re-look into this sir, please. This is a sincere request. And lastly sir, it is out of the box suggestion. I know you are from traffic, but ನಮ್ಮ ಏರಿಯಾದಲ್ಲಿ ಏನಾಗಿದೆ ಅಂದರೆ, ನಾನು 52 ವರ್ಷದಲ್ಲಿ ನೋಡಿರೋ ತುಂಬ ಅಪಾರ್ಟ್ಮೆಂಟ್ಸು, ತುಂಬ ಮನೆಗಳು ಬಂದಿದೆ. ನಮ್ಮ ರೋಡ್ ಮಾತ್ರ ಏನೂ ಡೆವಲಪ್ ಆಗಿಲ್ಲ. ಅಂದರೆ ಎಷ್ಟು ಅಗಲ ಇದೆಯೋ ಅಷ್ಟೇ ಇದೆ, ಮತ್ತು ಯಾವುದೂ ಹೊಸ ರೋಡುಗಳು ಬಂದಿಲ್ಲ. ಸೊ ಹಾಗಾಗಿ ನೀವು ಗೌರ್ಮೆಂಟಿಗೆ ದಯವಿಟ್ಟು ಯಾವುದೂ ಹೊಸ ಮನೆಗಳು ಮತ್ತು ಹೊಸ ಅಪಾರ್ಟ್ಮೆಂಟ್ಗೆ ಸ್ಯಾಂಕ್ಷನ್ ಮಾಡಬೇಡಿ ಅಂತ ಹೇಳಿಬಿಟ್ಟು ಸಜೆಷನ್ ಮಾಡಿ ಸರ್, ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಶ್ರೀನಿವಾಸ್ ಅವರು, ದೊಡ್ಡ ಕನೇಲಿ. ಇಲ್ಲಿ ನೆರೆದಿರೋರೆಲ್ಲ ಅವ್ರದ್ದೇ ಆದ ತೊಂದರೆಗಳನ್ನ ಹೇಳ್ತಾ ಇದ್ದಾರೆ. ತೊಂದರೆಗೆ ಏನು ಸೊಲ್ಯೂಷನ್ ಬೇಕು ಅಂತ ಹೇಳ್ತಾ ಇಲ್ಲ. ಮೊದಲನೇದಾಗಿ, ನಮ್ಮ ಪ್ರೀತಿಯ ಅಪಾರ್ಟ್ಮೆಂಟ್ ನಿವಾಸಿಗಳು ಪಾರ್ಕಿಂಗ್ ತೊಂದರೆ ಆಗ್ತಾಯಿದೆ, ಫುಟ್ಪಾತಲ್ಲಿ ತೊಂದರೆ ಆಗ್ತಾಯಿದೆ, ಸಿಬ್ಬಂದಿಗಳಿಲ್ಲ, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿಗಳಿಲ್ಲ ಅಂತ ಹೇಳ್ತಾ ಇದ್ದಾರಲ್ವಾ. ಜಸ್ಟ್ ಒಂದು ಕನ್ಸರ್ನ್ ಆಗಿ ಹೇಳ್ತಾ ಇದ್ದೀನಿ, ಪ್ರತಿ ಶನಿವಾರ ಭಾನುವಾರ ನೀವೆಲ್ಲ ಏನೊಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದೀರಾ, ಅಪಾರ್ಟ್ಮೆಂಟಲ್ಲಿ ಒಂದು 500-1000 ಜನ ಇದ್ದೀರಾ, ಒಂದು 50-100 ಜನ ನೀವೇ ಎಲೆಕ್ಟ್ ಮಾಡ್ಕೊಳ್ಳಿ. ಶನಿವಾರ ಮತ್ತು ಭಾನುವಾರ ನಿಮ್ಮ ಸರ್ಕಲ್ಗಳಲ್ಲಿ ಎಲ್ಲೆಲ್ಲೆಲ್ಲ ಟ್ರಾಫಿಕ್ ಆಗ್ತಾ ಇದೆ, ಬಂದು ಪೊಲೀಸ್ ಸಿಬ್ಬಂದಿ ಜೊತೆ ನೀವು ಕೈ ಜೋಡಿಸಿ. ನೀವು ಕೈ ಜೋಡಿಸಿದ ದಿವಸ ನಿಮ್ಗೆ ಗೊತ್ತಾಗುತ್ತೆ ಅಲ್ಲೇನು ಕಷ್ಟ ನಡೀತಾ ಇದೆ, ಪೊಲೀಸವ್ರು ಏನು ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತ. ನಂತರ, ಇದು ನಿಮ್ಗೆ ಬೇಜಾರಿದ್ರೆ ಕ್ಷಮೆ ಇರಲಿ, ಫುಟ್ಪಾತ್ ವ್ಯಾಪಾರಿಗಳ ಬಗ್ಗೆ ಮಾತಾಡ್ತಾ ಇದ್ದೀರಲ್ವಾ. ಫುಟ್ಪಾತಲ್ಲಿ ಅಂಗಡಿಗಳಾಕಿರ್ಬೋದಾಗಿರೋದು, ವಯಸ್ಸಾಗಿರೋರು ತರಕಾರಿ ಅದು ಇದು ವ್ಯಾಪಾರ ಮಾಡ್ತಾ ಇರ್ತಾರೆ. ನೀವೆಲ್ಲ ಕರ್ನಾಟಕಕ್ಕೆ, ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ, ಫುಟ್ಪಾತ್ ಆಗೋಕ್ಕಿಂತ ಮುಂಚೆನೂ ವ್ಯಾಪಾರ ಮಾಡ್ಕೊಂಡು ಬಂದಿದ್ದಾರೆ. ರಿಲಯನ್ಸ್ ಆಗಿರ್ಬೋದು, ಸ್ವಿಗ್ಗಿ ಮಾರ್ಟ್ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಈ ಝೂಲು ಗಾಡಿ, ಯೂಲು ಗಾಡಿಗಳೆಲ್ಲ ನೀವು ಮನೇಲಿ ಕೂತ್ಕೊಂಡು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ ತಕ್ಷಣ ಬ್ಲಿಂಕಿಟಲ್ಲಿ ಎತ್ಕೊಂಡು ಬರ್ತಾ ಇದ್ದಾರಲ್ಲ, ನೀವು ಬ್ಲಿಂಕಿಟಲ್ಲಿ ಮಾತ್ರ ವ್ಯಾಪಾರ ಮಾಡ್ತಾ ಇದ್ದೀರಾ ಹೊರತು ಜನಸಾಮಾನ್ಯರ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ಬೀದಿ ವ್ಯಾಪಾರಿಗಳಿಗೆ ಸ್ವಲ್ಪ ಸಹಾಯ ಮಾಡಿ. ನೀವೇನು ಆನ್ಲೈನ್ ಕೂತ್ಕೊಂಡು ಆರ್ಡ್ರ್ ಮಾಡಿಕೊಂಡು ಮನೆಯಲ್ಲಿ ಆರ್ಡ್ರ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀರಾ, ನೀವು ವಾಕಿಂಗ್ ಬಂದರೆ ನಿಮ್ಮ ಆರೋಗ್ಯ ಸಮಸ್ಯೆನೂ ಪರಿಹಾರ ಸಿಗುತ್ತೆ. ನಮ್ಮ ಲೋಕಲ್ ಜನ ಬೆಳೀತಾರೆ. ದಯವಿಟ್ಟು ಫುಟ್ಪಾತಲ್ಲಿ ವ್ಯಾಪಾರ ಮಾಡಿ. ನಂತರ, ಮುಖ್ಯವಾದ ಸಮಸ್ಯೆ ಟ್ರಾಫಿಕ್ಗೆ ನಮ್ಮ ಕಸವನಹಳ್ಳಿ ರಸ್ತೆ ಆಗಿರ್ಬೋದು, ಕೈಕೊಂಡಹಳ್ಳಿ ರಸ್ತೆ ಆಗಿರ್ಬೋದು, ರಸ್ತೆ ಅಗಲೀಕರಣ ಆಗಬೇಕು. 1000 ಜನ ಓಡಾಡ್ತಕ್ಕಂಥ ದಾರಿಗಳಲ್ಲಿ 1 ಲಕ್ಷ ಜನ ಓಡಾಡಿದ್ರೆ ಎಲ್ಲಿ ಟ್ರಾಫಿಕ್ ಸಮಸ್ಯೆ ಪರಿಹರಿರುತ್ತೆ?
ಒಂದೊಂದು ಅಪಾರ್ಟ್ಮೆಂಟಲ್ಲಿ ಒಂದೊಂದು ಮನೆಗೆ 4 ಕಾರ್ ಇಟ್ಕೊಂಡು ನಿಮ್ಮ ಮಕ್ಕಳು ಒಂದೊಂದು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಒಂದೊಂದು ಸ್ಕೂಲ್ಗೆ ಒಂದೊಂದು ಸ್ಕೂಲ್ ಬಸ್ಸಸ್ಸು, ನೀವು 4 ಜನಕ್ಕೆ 8 ಕಾರುಗಳು. ಸಮಸ್ಯೆ ಅನ್ನೋದು ನಮ್ಮಲ್ಲೇ ಇದೆ, ಪರಿಹಾರ ಅನ್ನೋದು ನಮ್ಮಲ್ಲೇ ಇದೆ. ನಂತರ ಮೊದಲೆಲ್ಲ ಟ್ರಾಫಿಕ್ ಸಿಗ್ನಲ್ ಅಂದರೆ ಸೆಂಟ್ ಜಾನ್ಸಲ್ಲೋ, ಸರ್ಜಾಪುರ ರಸ್ತೆಯಲ್ಲೋ, ಬೆಲೆಂಡೂರು ರಸ್ತೆಯಲ್ಲೋ ನೋಡ್ತಾ ಇದ್ವಿ. ಪ್ರತಿ 100 ಮೀಟ್ರಿಗೆ ಸಿಗ್ನಲ್ಸ್ ಆಗ್ತಾ ಇದ್ದಾರೆ. ಇದ್ರ ಅವಸ್ಥೆ ಏನಾಗ್ತಾ ಇದೆ, ನಮಗೆ ತೊಂದರೆ ಆಗ್ತಾ ಇದೆ. ಎಲ್ಲ ಸಿಗ್ನಲ್ ಜಾಮ್ ಆದರೆ ಜನ ಎಲ್ಲ ಓಡಾಡೋಕ್ಕಾಗ್ತದೆ. ಆ ನಂತರ BBMP ಗುತ್ತಿಗೆದಾರರು ಯಾರಿದ್ದೀರಾ, ಕಾರ್ಪೊರೇಟರ್ ಜೊತೆ ಇರ್ಬೋದು, MLA ಜೊತೆ, ಅವರವರ ಬಿಸ್ನೆಸ್ಗೋಸ್ಕರ ಸೆಂಟ್ರಲ್ಲಿ ಡಿವೈಡರ್ ಅನ್ನೋದು ಹೊಸ ರೂಲ್ಸ್ ಬಂದ್ಬಿಟ್ಟಿದೆ. ಡಿವೈಡರ್ ಆದಮೇಲೆ ಜಾಸ್ತಿ ಟ್ರಾಫಿಕ್ ಆಗ್ತಾ ಇರೋದು. ಬಿಸ್ನೆಸ್ ಯಾವಾಗ ಜಾಸ್ತಿ ಆಗ್ತಾ ಇದೆ, ಅದರಿಂದನೇ ಸಮಸ್ಯೆನೂ ಜಾಸ್ತಿ ಆಗ್ತಾ ಇದೆ. ನಂತರ ನಾವೆಲ್ಲ ಏನೊಂದು ಆರ್ಡ್ರ್ ಮಾಡ್ತಾ ಇದ್ದೀವಿ, ಯೂಲೋದವ್ರು ಬರ್ತಾರೆ, ಸ್ವಿಗ್ಗಿಯವರು, ಝೊಮ್ಯಾಟೊ, ಆ ಚಿಕ್ಕ ಬ್ಯಾಟ್ರಿ ಗಾಡಿಗಳು ಎತ್ಕೊಂಡ್ಬರ್ತಾರೆ ನೋಡಿ ಸರ್. ಅವ್ರ ಹತ್ರ ಯಾರ ಹತ್ರನೂ ಡ್ರೈವಿಂಗ್ ಲೈಸೆನ್ಸ್ ಇರೋದಿಲ್ಲ. ಜಾಸ್ತಿ ಆಕ್ಸಿಡೆಂಟ್ಸ್ ಆಗ್ತಾ ಇರೋದೇ ಅವರಿಂದ. ಯಾಕಂದರೆ ಅವರು ಯಾವುದೋ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ, ಅವ್ರ ಹತ್ರ ಆಧಾರ್ ಕಾರ್ಡ್ ಇದೆಯಾ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಏನು ಯಾವುದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ. ಅವರೇ ಆನ್ಲೈನಲ್ಲಿ ಯಾವುದೋ ಆ್ಯಪ್ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ. ಜಾಸ್ತಿ ಆಕ್ಸಿಡೆಂಟ್ಸ್ ಆಗ್ತಾ ಇರೋದು ಇವರಿಂದ. ನಂತರ ಮೆಟ್ರೋ ಆಗ್ತಾ ಇರೋದು ಜನಸಾಮಾನ್ಯರಿಗೋಸ್ಕರ. ಸರ್ ರಾತ್ರಿ ಹೊತ್ತು ಏನಾಗ್ತಾ ಇದೆ ಅಂದರೆ, ನೀವು KR ಪುರಮಿಂದ ಟುವರ್ಡ್ಸ್ ಸಿಲ್ಕ್ ಬೋರ್ಡ್ ತೊಗೊಳ್ಳಿ, ಈ ಯಾರು ಮೆಟ್ರೋ ವಾಚ್ಮ್ಯಾನ್ಸು, ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ, ಅವರೇ ಸ್ವಯಂ ಘೋಷಿತ ಟ್ರಾಫಿಕ್ ಪೊಲೀಸ್ ಅವ್ರು ಆಗ್ತಾ ಇದ್ದಾರೆ. 8 ಗಂಟೆ 9 ಗಂಟೆಗೆ ರೋಡ್ ಕ್ಲೋಸ್ ಮಾಡ್ತಾರೆ. ಆ ಕಡೆ ಸರ್ವಿಸ್ ರೋಡು ಕ್ಲೋಸ್ ಮಾಡಿರ್ತಾರೆ. ಇನ್ನೊಂದು ಕಡೆ ಸೆಂಟ್ರಲ್ಲಿ ನಮ್ಮ ಟ್ರಾಫಿಕ್ ಪೊಲೀಸ್ನವರು ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡ್ತಾ ಇರ್ತಾರೆ. ಎಲ್ಲ ಕಡೆ ಕ್ಲೋಸ್ ಆಗಿಬಿಟ್ರೆ ಜನಸಾಮಾನ್ಯರು ಎಲ್ಲಿ ಓಡಾಡಬೇಕು? ಆಮೇಲೆ ಈ ಏನು ಮೆಟ್ರೋದವ್ರು ಕ್ಲೋಸ್ ಮಾಡ್ತಾರೆ ಸರ್, ನೀವು ಅವ್ರಿಗೇನಾದ್ರು ಪಕ್ಕಾ ಫುಲ್ ಪರ್ಮಿಷನ್ ಕೊಟ್ಬಿಟ್ಟಿದ್ದೀರಾ? ರಾತ್ರಿ 10 ಗಂಟೆ ಆದಮೇಲೆ ನಿಮ್ಮದೇ ರೋಡು, ನೀವು ಯಾವ್ದು ಬೇಕಾದ್ರೂ ಕ್ಲೋಸ್ ಮಾಡ್ಕೊಳ್ಳಿ, ಯಾವ್ದು ಬೇಕಾದ್ರೂ ಓಪನ್ ಮಾಡ್ಕೊಳ್ಳಿ ಅಂತ ನೀವೇನಾದ್ರು ಪರ್ಮಿಷನ್ಸ್ ಕೊಟ್ಬಿಟ್ಟಿದ್ದೀರಾ ಅಂತ ನನಗೊಂದು ಡೌಟು. ಆನಂತರ ಸಿಲ್ಕ್ ಬೋರ್ಡು, ಮಾರತ್ತಳ್ಳಿ, ರೂಪೇನಗರ, HSR ಲೇಔಟು ನೋಡ್ಬೋದು ನೀವು. ಪ್ರೈವೇಟ್ ಬಸ್ಸುಗಳು ಎಲ್ಲಂದರೆ ಅಲ್ಲಿ ಅವ್ರು ಸ್ಟಾಪ್ ಮಾಡ್ಕೊಂಡಿದ್ದಾರೆ, ಎಲ್ಲಂದರೆ ಅವ್ರು ಲೋಡ್ ಮಾಡ್ಕೊಳ್ತಾರೆ. ಈ ಪೊಲೀಸ್ ಅವ್ರು ಏನಾದ್ರು ದುಡ್ಡು ತೊಗೊಳ್ತಾ ಇದ್ದೀರಾ ಅವ್ರ ಹತ್ರದಿಂದ ಗಾಡಿಗಳು ನಿಲ್ಲಿಸ್ಕೊಳ್ಳೋದಕ್ಕಾಗಲಿ, ನೀವೆಲ್ಲಂದ್ರೆ ಅಲ್ಲಿ ಬಸ್ ಪಾರ್ಕಿಂಗ್ ಮಾಡ್ಕೊಳ್ಳಿ. ನಾನು ನಿಜಾಂಶನ ಮಾತಾಡ್ತಾ ಇದ್ದೀನಿ, ಯಾವುದು ಸರಿ ಯಾವುದು ತಪ್ಪು ಅಂತ ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನ್ಯೂ ತರಕಪೇಟೆ ವಿವಿಪುರಂ ಕಡೆಯಿಂದ ಬಂದಿದ್ದೀನಿ ನಾನು. ನಮ್ಮ ಏರಿಯಾದಲ್ಲಿ ಮೈನ್ ಬಿಸ್ನೆಸ್ ಇರೋದು ಹೋಲ್ಸೇಲ್ ಬಿಸ್ನೆಸ್ಸು. ಲಾರಿಗಳು ಬಂದು ನಿಲ್ಲುತ್ತೆ ಬೆಳಗ್ಗೆಯಿಂದ ರಾತ್ರಿ ತನಕನೂ, ಲೋಡಿಂಗು ಅನ್ಲೋಡಿಂಗು ನಡೀತಾ ಇರುತ್ತೆ. ಆ ಸಮಯದಲ್ಲಿ ಪಬ್ಲಿಕ್ ಟ್ರಾಫಿಕ್ಕು ಜಾಸ್ತಿ ಇದೆ. ನಮ್ಮ NT ಪೇಟೆ ರೋಡಿಂದ ಆ ಕಡೆ ಅವೆನ್ಯೂ ರೋಡ್ ಕಡೆ ಹೋಗೋ ವೆಹಿಕಲ್ ಇರ್ಬೋದು, ಮಾರ್ಕೆಟ್ ಕಡೆ ಹೋಗೋ ವೆಹಿಕಲ್ ಇರ್ಬೋದು, 2 ವೀಲರು ಎಲ್ಲನೂ ನಮ್ಮ ರಸ್ತೆ ಮುಖಾಂತರನೇ ಹೋಗ್ತಾ ಇದೆ. ಭಾಳ ಟ್ರಾಫಿಕ್ ಆಗುತ್ತೆ. ಇದ್ರ ಬಗ್ಗೆ ನಾವು ಪೊಲೀಸ್ ಸ್ಟೇಷನಲ್ಲಿ ಕೇಳಿದಾಗ ಪಾಪ ವಾಲಂಟ್ರಿಯಾಗಿ ACP ಸಾಹೇಬ್ರೆ ಸುಮಾರು ಸತಿ ಬಂದು ಕ್ಲಿಯರ್ ಮಾಡಿಕೊಟ್ಟಿರ್ತಾರೆ. ಸ್ಟಾಫ್ ಕಡಿಮೆ ಇದ್ದರೂ ಸಹ ಅವ್ರು ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಆದರೆ ಸ್ಟಾಫ್ ಇಲ್ಲ ಅನ್ನೋದು ನಮಗೆ ಗಮನಕ್ಕೆ ಬಂದಿದೆ ಸರ್. ಇದನ್ನು ದಯವಿಟ್ಟು ಅಲ್ಲಿ ಸ್ಟಾಫನ್ನು ಜಾಸ್ತಿ ಮಾಡಬೇಕು ಅಂತ ಕೇಳ್ಕೊತೀನಿ. ಇಲ್ಲ ಅಂದ್ರೂ ಒಂದು 5-6 ಜನ ಬೇಕಾಗುತ್ತೆ ಸರ್ ಅಲ್ಲಿ ಬೆಳಗಿಂದ ರಾತ್ರಿ ತನಕ. ಮತ್ತು ಸಂಜೆ 4 ಗಂಟೆ ಮೇಲೆ ಆ ಲಾರಿಗಳು ಆಚೆ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ ಅಂತಾರೆ. ಅನ್ಲೋಡಿಂಗ್ ಆದಮೇಲೆ ಅಲ್ಲಿ ನಿಂತಿತ್ತು ಅಂತಂದರೆ ಬೇರೆ ಒಳಗಡೆ ಬರೋ ವೆಹಿಕಲ್ಸ್ಗೂ ತೊಂದರೆ ಆಗುತ್ತೆ, ಅಲ್ಲಿ ನಿಂತಿರೋದ್ರಿಂದ ಹೋಗೋ ವೆಹಿಕಲ್ಸ್ಗೂ ತೊಂದರೆ ಆಗುತ್ತೆ. ಅದು ಸ್ವಲ್ಪ ಪರ್ಮಿಷನ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ ಸರ್. ಮತ್ತು ಈ ಟ್ರಾಫಿಕ್ಕಲ್ಲಿ ಈಗ ಹೊಸದಾಗಿ VAC ಅಂತ ಟ್ರಾಫಿಕ್ ಸಿಗ್ನಲ್ಸ್ ಹಾಕಿದ್ದೀರಿ ಸರ್. ಅಲ್ಲಿ ಟೈಮರ್ ಇಲ್ಲ, ಎಷ್ಟೊತ್ತಿಗೆ ಅದು ಆನ್ ಆಗುತ್ತೆ, ಗ್ರೀನ್ ಸಿಗ್ನಲ್ ಬರುತ್ತೆ ಗೊತ್ತಾಗೋದಿಲ್ಲ. ಎಲ್ಲ ವೆಹಿಕಲ್ಸು ಈಗ ಆನಲ್ಲೇ ಇರುತ್ತೆ, ಆಫ್ ಮಾಡೋದಿಲ್ಲ. ಏರ್ ಪೊಲ್ಯೂಷನ್ ಇದೆ, ದೆನ್ ಟೈಮ್ ಇಲ್ಲದೆ ಇರೋದ್ರಿಂದ ತೊಂದರೆ ಆಗ್ತಾ ಇದೆ. ಪೆಡಿಸ್ಟ್ರಿಯನ್ನು ಬರೀ 10 ಸೆಕೆಂಡ್ ಕೊಟ್ಟಿದ್ದೀರಿ ಸರ್ ಅಲ್ಲಿ. ಆ ಹೊಸ VAC ಬಂದಮೇಲೆ 10 ಸೆಕೆಂಡ್, ಲಾಸ್ಟ್ ವೆಹಿಕಲ್ ಹೋಗೋ ಇದರಲ್ಲಿ 1 ಸೆಕೆಂಡ್ ಇಳಿದಿರುತ್ತೆ ಸರ್ ನಮಗೆ ಕ್ರಾಸ್ ಮಾಡಲಿಕ್ಕೆ. ಅದೊಂದು ಸ್ವಲ್ಪ ಟೈಮರ್ ಜಾಸ್ತಿ ಮಾಡಬೇಕು, ಅಲ್ಲಿ ಟೈಮರ್ ಬರೋ ಥರ ಮಾಡಬೇಕು ಸರ್. ಥ್ಯಾಂಕ್ ಯು ಸರ್. On 2 root causes for the whole problem, sir. Well, I respect all other complaints. Unscientific, unbridled approval of flats in Harlow Road. So no future approval should be given by BBMP till the road extension road widening is done, both on Sarjapur Road and on Harlow Road. They have shown the road as 60 feet and went on approving so many flats in Harlow Road, which is totally unscientific. That's all. ಕೃಷ್ಣಮೂರ್ತಿ ಕೈಕೊಂಡಳ್ಳಿ ಸರ್. ಬಸ್ ಸ್ಟಾಪ್ ಕೈಕೊಂಡಳ್ಳಿಯಲ್ಲಿ ಬಸ್ ಸ್ಟಾಪ್ ಇತ್ತಲ್ಲ ಸರ್, ಪೂರ್ವ ಸನ್ಶೈನ್ ಹತ್ರ ಹಾಕಿದ್ದೀರಾ, ಏನು ಯೂಸ್ ಆಗ್ತಿದೆ ಸರ್? ಏನೂ ಆಗ್ತಾಯಿಲ್ಲ, ಅದೇ ಥರ ಇದೆ. ಅದು ಇತಿಹಾಸ ಇದೆ, 100-106 ವರ್ಷ ಇತಿಹಾಸ ಇದೆ ಅಲ್ಲಿ. ಅಲ್ಲೇನು ಪ್ರಾಬ್ಲಮ್ ಇಲ್ಲ. ಇಲ್ಲ ಸ್ವಲ್ಪ ಹಿಂದೆ ಹಾಕಿ. ಈಗ ಮೇನ್ ರೋಡಲ್ಲಿ ಪ್ಲ್ಯಾನ್ ಕೊಡ್ತೀರಾ, ಇಷ್ಟು ಅಡಿ ಬಿಟ್ಟು ಕಟ್ಟಬೇಕು ಅಂತ, ಅಷ್ಟಡಿ ಬಿಟ್ಟಿರ್ತಾರೆ. ಕಟ್ಟಾದ್ಮೇಲೆ ತಿರ್ಗಾ ಮತ್ತೆ ಅವ್ರು ಚೈನ್ ಹಾಕ್ಕೊಂಡು ಅವರೇ ಯೂಸ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನೀವು ತೆಗೆಸ್ಬೋದಲ್ವ ಸರ್? ಮತ್ತು ಈ ಮಧ್ಯದ ರೋಡಲ್ಲಿ ಬಸ್ಸುಗಳಾಗ್ತಾರೆ,
ಆ ಕಡೆ ಬಸ್ ಸ್ಟಾಪಲ್ಲಿ ಹೋಗಲ್ಲ ಅವರು. ಆ ಪ್ಲೇಸ್ ಏನು ಮಾಡ್ತಾರೆ, ಸಿವಿಲ್ ಗಾಡಿ ಒಂದು ಯೂಸ್ ಮಾಡ್ತಾನೆ. ಈಗ ನೀವು ಬಸ್ ಸ್ಟಾಪ್ ಏನು ರಿವ್ಯೂ ಮಾಡಿದ್ದೀರಾ, ಅಲ್ಲಿ ಸಿವಿಲ್ ಗಾಡಿ ಹೋಗಿ ಯೂಸ್ ಮಾಡ್ತಾ ಇದ್ದಾನೆ. ಮತ್ತು ಮೊನ್ನೆ ಒಂದು ಲೇಡಿ ఎవడా చూడప్ప అక్కడ తీసుకుపోయేసిండాడు బస్ స్టాప్, మేము ఎట్లప్ప వయసైనాడు పోయేది, ఈ ಥರ ಎಲ್ಲ ಬೈತಾ ಇದ್ದಾರೆ ಸರ್. ಫೋನ್ ಇಡಿ ಸಿವಿಲ್ ಗಾಡಿ ವస్తుంది దాంట్లో పోయిస్తాం ఇట్లా ಸರ್ಜಾಪುರಂ ದಿಕ್ಕ ಅಂತಾರೆ. ಬಸ್ ಸ್ಟಾಪ್ ಅದು ಎಗೇನ್ ಅಲ್ಲೇ ಶಿಫ್ಟ್ ಮಾಡಿಸಿ ಸರ್, ಚೆನ್ನಾಗಿದೆ. ಮತ್ತು ಪಾದಚಾರಿಗಳು ಓಡಾಡ್ತಾರೆ, ಅದೆಲ್ಲ ಮುಚ್ಚಿಬಿಟ್ಟಿದ್ದೀರಾ. ಈಗ ಹೊಸ ರೋಡು ಅಮೃತ ಕಾಲೇಜ್ ಬಂದು ನಾವು ಅಮೃತ ಯಾವುದು ಆನಂದ್ ಸ್ವೀಟ್ಸು ಪೈರ್ಬೇಗಡ ಹತ್ರ ಯೂಟರ್ನ್ ಮಾಡ್ಕೊಂಡು ಹಿಂಗೆ ಹೋಗಬೇಕು. ಆಲ್ನಾಯ್ಕನಹಳ್ಳಿ, ಉಸ್ಕೂರು ಇವೆಲ್ಲ ಬಂದು ಇಪ್ಪುರ ಹತ್ರ ಕಟ್ಟಾಗ್ತವೆ. ಚಿಕ್ಕನಾಯಕನಹಳ್ಳಿ ಉಸ್ಕೂರು ಬಂದು ದೊಡ್ಡ ಕಲ್ಲು ಪೆಟ್ರೋಲ್ ಬಂಕ್ ಕಟ್ಟಾಗ್ತದೆ. ನಮ್ಗೆ ಯಾಕೆ ಸರ್ ಅಷ್ಟು ದೂರದಿಂದ ಯೂಟರ್ನ್ ಕೊಡ್ತಾ ಇಲ್ಲ? ಇಲ್ಲಿ ಪೂರ್ವ ಸಂಸ್ಥೆ ಹತ್ರ ಕೊಡಿ ಸರ್ ಯೂಟರ್ನು, ಮುಂಚೆ ಕೊಟ್ಟಿದ್ರಲ್ಲ ಅನುಕೂಲ ಆಗ್ತಾಯಿತ್ತಲ್ಲ. ಈಗ ಬೆಳಗ್ಗೆ ಹೊತ್ತು ಲೆಫ್ಟ್ ಸೈಡ್ ಫುಲ್ ಟ್ರಾಫಿಕ್ ಇರುತ್ತೆ, ಬಲಗಡೆ ಖಾಲಿ ಇರುತ್ತೆ, ಹಾಕಿ ಕೊಡಿ. ಒಂದು ಮೆನ್ನಾಕಿ ಒಂದು ಬ್ಯಾರಿಗೇಡ್ ಕೊಡಿ, ಒಂದು 2 hours ಇಲ್ಲ 3 hours, ಬೆಳಗ್ಗೆ 3 hours, ಸಾಯಂಕಾಲ 3 hour ಕೊಡಿ. ನಮ್ಗೆ ಸುತ್ಕೊಂಡೋಗಿ ಅಲ್ಲಿ ಬರೋಷ್ಟಕ್ಕೆ ಸ್ಕೂಲ್ ಮಕ್ಕಳಿಲ್ಲ, ಸೆಂಟ್ ಪೀಟರ್ ಸ್ಕೂಲ್ಗೆ ಹೋಗ್ತಾರೆ, ಒಬ್ಬರು ವಾಪಸ್ ಬಂದುಬಿಡ್ತಾರೆ ಸರ್. ಅವ್ರು ಟಿಫನ್ ಮಾಡಿರೋದು ಹಂಗೆ ಇನ್ನೊಂದು ಸಾರಿ ಲಂಚ್ ತೊಗೊಂಡೋಗಿ ತಿಂದ್ಬಿಟ್ಟು ವಾಪಸ್ ಬರ್ತಾವ್ರೆ. ಅಷ್ಟೊಂದು ಟೈರ್ಡ್ ಆಗಿಬಿಡುತ್ತೆ. ಒಂದು 3 hours ಒಂದು ಬ್ಯಾರಿಗೇಟ್ ಹಾಕಿ ಕೊಡಿ ಸರ್, ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ. ಎಲ್ಲರಿಗೂ ಪ್ರಶ್ನೆಗಳನ್ನ ಕೇಳಿದವ್ರಿಗೆ ಧನ್ಯವಾದಗಳು. ಈಗ ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಮಾನ್ಯ ಟೈಟನ್ ಸರ್ ಅವರು ಉತ್ತರನ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಸೌತ್ ಡಿವಿಷನ್ ಟ್ರಾಫಿಕ್ DCP ಆದ ಗೋಪಾಲ್ ಬ್ಯಾಕೋಡ್ ಅವರೇ, ನಮ್ಮ ACPಗಳೇ, ನಮ್ಮ ಇನ್ಸ್ಪೆಕ್ಟರ್ಗಳೇ, ನಮ್ಮ ಸಿಬ್ಬಂದಿಯವರೇ, ಮತ್ತು ಇಲ್ಲಿ ಸೇರಿರುವ ಎಲ್ಲ ನನ್ನ ಸ್ನೇಹಿತರೆ. ಬೆಂಗಳೂರು, ನಾನು ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲಿ. 40 ವರ್ಷ ನಾನು ಬೆಂಗಳೂರು ನೋಡಿದ್ದೀನಿ. ಆವಾಗ ಏನಿತ್ತು ಬೆಂಗಳೂರು, ಇವಾಗ ಏನು ಬೆಳೆದಿದೆ ಬೆಂಗಳೂರು ನೀವು ನೋಡ್ತಾ ಇದ್ದೀರ. ಇಟ್ ಈಸ್ ಕಾಲ್ಡ್ ಆಸ್ ದಿ ಗಾರ್ಡನ್ ಸಿಟಿ, ದಿ ಪೆನ್ಷನರ್ಸ್ ಪ್ಯಾರಡೈಸ್. ನಮ್ಮ ಸಿಟಿ ಒಂದು ಸತಿ ಯಾರಾದರೂ ಬಂದರೆ ಬಿಟ್ಟು ಹೋಗೋ ಮನಸ್ಸು ಯಾರಿಗೂ ಬರಲ್ಲ. ಭಾಳ ಬ್ಯೂಟಿಫುಲ್ ಸಿಟಿ, ಭಾಳ ವಂಡರ್ಫುಲ್ ಸಿಟಿ. ಬಟ್ ನಮ್ಮಲ್ಲೆಲ್ಲ ಒಂದೇ ಒಂದು ಸಮಸ್ಯೆ, ಯಾವಾಗಲೂ ನೀವು ನೋಡಿದ್ರೆ ಎಲ್ಲರದು ಒಂದೇ ಕೊರಗು, ಟ್ರಾಫಿಕ್ ಸಮಸ್ಯೆ ಅಂತ. ಹೌದು, ಟ್ರಾಫಿಕ್ ಸಮಸ್ಯೆ ಇದೆ, ಅದನ್ನು ನಾವೆಲ್ಲರೂ ಸೇರಿ ನಾವು ಬಗೆಹರಿಸ್ಬೇಕು. ಒಂದು ಕಾಲದಲ್ಲಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಂದರೆ ಭಾಳ ಡ್ರೆಡೆಡ್ ಒಂದು ಫೀಲಿಂಗ್ ಇತ್ತು ಎಲ್ಲರೂ. ಅದೇ ರೀತಿ ಹೆಬ್ಬಾಳು ಕೂಡ ಭಾಳ ಒಂದು ಡ್ರೆಡೆಡ್ ಫೀಲಿಂಗ್ ಇತ್ತು. ಬಟ್ ಈಗ ಒಂದು ಸ್ವಲ್ಪ ಮಟ್ಟಿಗೆ 2 ಇಶ್ಯೂಗಳು ಸಾಲ್ವ್ ಆಗಿದೆ. ಹೆಬ್ಬಾಳು ಏನು ಸಮಸ್ಯೆ ಇದೆ, ಅದೊಂದು ರ್ಯಾಂಪ್ ಬಂದರೆ ಅದು ಒಂದು ಭಾಳಷ್ಟು ಮಟ್ಟಿಗೆ ಅದು ಕೂಡ ಸುಧಾರಣೆ ಆಗುತ್ತೆ. ಈಗ ಹೊಸ ಸಮಸ್ಯೆ ಯಾವುದು ಅಂತ ನೀವು ನೋಡಿದ್ರೆ, ಒಂದು ನಮ್ಮ ಔಟರ್ ರಿಂಗ್ ರೋಡ್ ಒಂದು, ಮತ್ತು ನಮ್ಮ ಸರ್ಜಾಪುರ ರೋಡ್ ಒಂದು ಈಗ ಹೊಸದಾಗಿ ಬಂದಿರೋ ಒಂದು ಸಮಸ್ಯೆ ಅದು. ಯಾಕಂದರೆ ನಾವು ಹೋಲ್ ಸಿಟಿನ ನಾನು ತೆಗೆದು ನಮ್ಮ ಮ್ಯಾಪ್ ನೋಡಿದಾಗ, ಯಾಕಂದ್ರೆ ನನಗೆ ಕಂಜೆಷನ್ ಪಾಯಿಂಟ್ಸ್ ಏನೇನಿದೆ ಅಂತ ನಮ್ಮಲ್ಲಿ ಒಂದು ಆ್ಯಪ್, ಒಂದು ಅಸ್ತ್ರಮ್ ಅಂತ ಒಂದು ಆ್ಯಪ್ ಇದೆ. ಅದರಲ್ಲಿ ನಮ್ಮ ಸಿಟಿ ಅಲ್ಲಿ ಎಲ್ಲೆಲ್ಲಿ ನಾವು CCTV ಕ್ಯಾಮ್ರಾಗಳು ಹಾಕಿದ್ದೀವಿ, ಸೇಫ್ ಸಿಟಿ ಕ್ಯಾಮ್ರಾಗಳು ಹಾಕಿದ್ದೀವಿ, ಎಲ್ಲದರಿಂದನೂ ಮಾಹಿತಿ ತೆಗೆದು ಎಲ್ಲಿ ಎಲ್ಲಿ ಕಂಜೆಷನ್ ಜಾಸ್ತಿ ಇದೆ, ಎಲ್ಲಿ ಕಂಜೆಷನ್ ಕಮ್ಮಿ ಇದೆ ಅಂತ ನಾವು ನೋಡಿದಾಗ ಬಹಳಷ್ಟು ಕಂಜೆಷನ್ ಆಗೋದು ನಮ್ಮ ಈಸ್ಟ್ ಬ್ಯಾಂಗ್ಳೂರಲ್ಲಿ. ಭಾಳ ಮುಖ್ಯವಾಗಿ ನಮ್ಮ ಸರ್ಜಾಪುರ ರೋಡ್, ಔಟರ್ ರಿಂಗ್ ರೋಡು ಮತ್ತು ಕುಂದಳ್ಳಿ, ವರ್ತೂರು, ವೈಟ್ಫೀಲ್ಡ್ ಏನಿದೆ, ಭಾಳಷ್ಟು ಸಮಸ್ಯೆ ಕಂಜೆಷನ್ ಆಗ್ತಿರೋದು ಇದೇ ರಸ್ತೆಗಳಲ್ಲಿ. ನನಗೆ ಈ ಸೌತ್ ಝೋನ್ ಏನಿದೆ ನಾನು ಭಾಳ ಚಿರಪರಿಚಿತಿದ್ದೀನಿ. ಯಾಕಂದ್ರೆ ನನಗೆ ಹುಟ್ಟು ಬೆಳೆದಿದ್ದೆಲ್ಲ ಅಲೆಕ್ಸಾಂದ್ರ ಆಡುಗೋಡಿಯಲ್ಲಿ ನಾನು ನೋಡಿದ್ದೀನಿ, ಓದಿದ್ದು ಜಯನಗರದಲ್ಲಿ ಅದು ನೋಡಿದ್ದೀನಿ. ಈಗ ನಮ್ಮ ಮನೆ ಬರೋದು ನಿಮ್ಮ ದೊಡ್ಡ ಕನ್ನೆಯಲ್ಲಿ ಕಾರ್ಮೆಲರ ಮಾತ್ರ, ಅದನ್ನು ಕೂಡ ನೋಡಿದ್ದೀನಿ. ವರ್ತೂರು, ಈ ಬೆಲ್ಟ್ ಎಲ್ಲ ನನಗೆ ಭಾಳ ಆಲ್ಮೋಸ್ಟ್ ಕಲ್ಲು ಗೊತ್ತಿಲ್ಲದೆ ಇದ್ರೂ ಅಟ್ಲೀಸ್ಟ್ ಗಲ್ಲಿ ಗೊತ್ತು ಅಂತಾದರೆ ನಾನು ಹೇಳ್ಬೋದು. ನಮ್ಮ ಸರ್ಜಾಪುರ ರೋಡ್ ಏನಿದೆ, ಕಳೆದ ಒಂದು 5-6 years ಬ್ಯಾಕ್ ಒಂದು ಸ್ವಲ್ಪ ವೈಡ್ನಿಂಗ್ ಆಯಿತು. ಅದಕ್ಕೆ ಮುಂಚೆ ಐ ಥಿಂಕ್ ಇಟ್ ವಾಸ್ ಅರೌಂಡ್ 80 feet, 70 or 80 feet ರೋಡ್ ಇತ್ತು. ಅದು ವೈಡ್ನಿಂಗ್ ಆಗಿ ಅಸ್ಫಾಲ್ಟ್ ಮಾಡಿದಾದಮೇಲೆ ಸಮಸ್ಯೆ ಮುಗೀತು ಅಂತ ನಾವೆಲ್ಲರೂ ಇಲ್ಲಿ ವಾಸ ಮಾಡೋರು ಎಲ್ಲರೂ ನಾವು ಅಂದ್ಕೊಂಡ್ವಿ. ಬಟ್ ಅದು ಬಗೆಹರಿಲಿಲ್ಲ. ಸ್ವಲ್ಪ ದಿವಸ ಕಮ್ಮಿ ಆಯಿತು, ಬಟ್ ಮತ್ತೆ ಹೆಚ್ಚಾದ ವೆಹಿಕಲ್ ಮೂವ್ಮೆಂಟ್ ಆಯಿತು, ಮತ್ತೆ ಅದೇ ಸಮಸ್ಯೆಗೆ ಬಂದು ಕೂತಿದ್ದೀವಿ. ನೀವು ಯಾರೂ ನಂಬಲ್ಲ, ನಮ್ಮ ಬೆಂಗಳೂರು ಸಿಟಿಯಲ್ಲಿ ಐ ಥಿಂಕ್ 9 ಅಥವಾ 10 RTO ಇದೆ. ಬರೀ ಬೆಂಗಳೂರು ಸಿಟಿಯಲ್ಲಿ ಪ್ರತಿ ತಿಂಗಳಿಗೆ ಎಷ್ಟು ವೆಹಿಕಲ್ ರಿಜಿಸ್ಟರ್ ಆಗ್ಬೋದು ಅಂತ ನೀವು ಅಂದ್ಕೊಂಡ್ರೆ ನೀವು ಯಾರಿಗೂ ಊಹೆ ಕೂಡ ಮಾಡಲ್ಲ. ಅರೌಂಡ್ 1.1 lakh ವೆಹಿಕಲ್ಸ್ ಬರೀ ಬೆಂಗಳೂರು RTO ಅಲ್ಲಿ ರಿಜಿಸ್ಟರ್ ಆಗುತ್ತೆ.
ಇದನ್ನು ಸೇರಿಸಿ ನೀವು ನಮ್ಮ ಪಕ್ಕದ ಜಿಲ್ಲೆಗಳಲ್ಲಿ ಅಲ್ಲಿ ಇಲ್ಲಿಂದ ಇಲ್ಲಿ ವೆಹಿಕಲ್ಸ್ ಬರುತ್ತೆ ಅಂತ ಹೇಳಿದರೆ ಪ್ರತಿ ಜಿಲ್ಲೆ ಬೆಂಗಳೂರಿಗೆ ಸುಮಾರು 1.2 ಲ್ಯಾಕ್ ವೆಹಿಕಲ್ಸ್ ನಮ್ಮ ರೋಡ್ಗಳಿಗೆ ಬರುತ್ತೆ. ಯಾರಾದರೂ ವೆಹಿಕಲ್ ಸ್ಕ್ರ್ಯಾಪ್ ಮಾಡಿದ್ದೀರಾ ಅಂತ ಹೇಳಿದರೆ ನನಗೆ ಭಾಳಷ್ಟು ಜನ ಅದನ್ನು ಮಾಡಿಲ್ಲ. ಸೊ ಪ್ರತಿ ವರ್ಷ ಸುಮಾರು 13-14 ಲಕ್ಷ ಅಷ್ಟು ವೆಹಿಕಲ್ಸ್ ನಮ್ಮ ರೋಡ್ಗಳ ಮೇಲೆ ಬರ್ತಾ ಇದೆ. ಈ ಭಾಗದಲ್ಲಿ ನಾವು ಪ್ರಾಬ್ಲಮ್ ಏನು ಅಂತ ನೋಡಿದಾಗ ಮ್ಯಾಕ್ಸಿಮಮ್ ನಮ್ಮಲ್ಲಿ ಅಪಾರ್ಟ್ಮೆಂಟ್ಗಳಿದೆ, ಹೈ ರೈಸ್ ಬಿಲ್ಡಿಂಗ್ಸ್ ಇದೆ. ಈ ಕಾರಣದಿಂದ ಜನದಟ್ಟಣೆ ಜಾಸ್ತಿ ಇದೆ. ಲಾಸ್ಟ್ ವೀಕ್ ಅಂದರೆ ಈ ಕಳೆದ ಐ ಥಿಂಕ್ ಮಂಡೇ ಅಥವಾ ಟ್ಯೂಸ್ಡೇ ನಾವು ಈ ಔಟರ್ ರಿಂಗ್ ರೋಡಲ್ಲಿ ಈ ಆರ್ಕಾ ಅಂತ ಒಂದಿದೆ, ಔಟರ್ ರಿಂಗ್ ರೋಡ್ ಕಂಪನೀಸ್ ಅಸೋಸಿಯೇಷನ್ ಅಂತ ಒಂದು ಮೀಟಿಂಗ್ ಮಾಡಿದ್ವಿ. ಆ ಮೀಟಿಂಗ್ ಮಾಡೋ ಮುಂಚೆ ನಮ್ಮ ಎಕೋ ವರ್ಲ್ಡ್ ಎಂಟ್ರೆನ್ಸ್ ಏನಿದೆ ಅಲ್ಲಿ ನಿಂತ್ಕೊಂಡು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಮೇಲೆ ಅಲ್ಲಿ ನಿಂತು ನೋಡಿದ್ವಿ. ಅದರಲ್ಲಿ ಭಾಳಷ್ಟು ವೆಹಿಕಲ್ಸ್, ನೀವು ನಂಬ್ತಿರೋ ಬಿಡ್ತಿರೋ ಅರೌಂಡ್ 1.65 ಲ್ಯಾಕ್ ಎಂಪ್ಲಾಯೀಸ್ ಬರೀ ಎಕೋ ವರ್ಲ್ಡಲ್ಲಿದ್ದಾರೆ. ನಂಬರ್ ಆಫ್ ವೆಹಿಕಲ್ಸ್ ಎಂಟ್ರಿಂಗ್ ದಟ್ ಕ್ಯಾಂಪಸ್ ಇಸ್ ಅರೌಂಡ್ 1 ಲ್ಯಾಕ್ ಪರ್ ಡೇ. ಅಲ್ಲಿ ಭಾಳ ಸಮಸ್ಯೆ ಇದೆ. ನೀವು ನೋಡಿದಾಗ ನಂಗೆ ಭಾಳ ಬೇಜಾರಾಗಿದೆ ಅಂದರೆ ಭಾಳ ದೊಡ್ಡ ದೊಡ್ಡ ಕಾರ್ಗಳು ಬರ್ತಿದೆ, ಬಟ್ ಕಾರಲ್ಲಿ ಕೂತಿರೋರು ಮಾತ್ರ ಒಬ್ಬರೇ. ಎಲ್ಲ ಒಬ್ಬೊಬ್ಬರೇ ಬರ್ತಾರೆ. ಎಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದಾಗಲಿ ಯಾವುದೇ ರೀತಿಯ ಇದು ಮಾಡ್ತಿಲ್ಲ. ನೋಬಡಿ ವಾಂಟ್ಸ್ ಟು ಸ್ಯಾಕ್ರಿಫೈಸ್. ನಾವೊಂದು ಯೋಚನೆ ಮಾಡಬೇಕು. ಈಗ ನೀವು ಭಾಳಷ್ಟು ನಾನು ಹೇಳೋದು ಸ್ವಲ್ಪ ಕಠೋರವಾಗೇ ಇರುತ್ತೆ. ನೀವು ಭಾಳಷ್ಟು ನನಗೆ ಅಡ್ವೈಸ್ ಕೊಟ್ರಿ. ದಯವಿಟ್ಟು ಒಂದು ಸತಿ BTP ವೆಬ್ಸೈಟ್ಗೆ ಹೋಗಿ ನಿಮ್ಮ ವೆಹಿಕಲ್ಸ್ ಮೇಲೆ ಎಷ್ಟು ಫೈನ್ ಇದೆ ಅಂತ ನೋಡಿ. ನಾವೇ ವೈಲೇಟ್ ಮಾಡ್ತೀವಿ. ನಾನು ಕೂಡ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ನಾವು ಕೂಡ ನೀವು ಮಾಡಿರ್ತೀರಾ. ನೀವು ಎಷ್ಟು ವೆಹಿಕಲ್ ನಿಮಗೆ ಫೈನ್ ಇದೆ ಅಂತ ನೀವು ಕೂಡ ನೋಡಿ. ಭಾಳ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಸಿವಿಕ್ ಸೆನ್ಸ್ ಅನ್ನೋದು ನಮ್ಮಲ್ಲಿ ಭಾಳ ಕಮ್ಮಿ ಇದೆ. ಪೊಲೀಸ್ ಓನ್ ಇಲ್ಲ ಅಂತ ಹೇಳಿದ್ರೆ ಆಯ್ತು, ಸಿಗ್ನಲ್ ಜಂಪ್ ಮಾಡಿಬಿಡಿ, ಯಾರು ನೋಡ್ತಿಲ್ಲ ಅಂತ ಒಂದು ಫೀಲಿಂಗ್. ಅದೇ ನಾವು ಫಾರಿನ್ಗೆ ಹೋದರೆ ನಾವು ಕಾರ್ ಡ್ರೈವ್ ಮಾಡ್ತಿದ್ರೆ ಯಾರು ಇಲ್ಲದೇ ಇದ್ರೂ ಪರವಾಗಿಲ್ಲ, ನಾವು ಲೇನು ದಾಟಲ್ಲ, ಸಿಗ್ನಲ್ಲು ಜಂಪ್ ಮಾಡಲ್ಲ, ಭಾಳ ಶಿಸ್ತಿಂದ ನಾವು ಪಾಲನೆ ಮಾಡ್ತೀವಿ. ಸೇಮ್ ನಾವೇನು ಬೇರೆ ಮನುಷ್ಯ ಅಲ್ಲ, ಇಲ್ಲಿರೋರೇ. ಮುಂದಿನ ವಾರ ನೀವು US ಹೋಗಿ ನೀವು ಡ್ರೈವ್ ಮಾಡುವಾಗ ನೀವು ಕೂಡ ಅದನ್ನು ಪಾಲನೆ ಮಾಡ್ತೀರ. ನಮ್ಮಲ್ಲಿ ಈ ನಡೆಯುತ್ತೆ ಪರವಾಗಿಲ್ಲ, ನಡೆಯುತ್ತೆ ಅನ್ನೋ ಒಂದು ಏನು ಮನೋಭಾವ ಇದೆ, ಮೊದಲನೇದಾಗಿ ಅದು ಹೋಗಲೇಬೇಕದು. ಅದು ಹೋಗದೇ ಇದ್ದರೆ ನಾವು ಟ್ರಾಫಿಕ್ನ ಕಂಟ್ರೋಲ್ ಮಾಡೋಕ್ಕೆ, ಈ ವೆಹಿಕಲ್ ಕಂಜೆಷನ್ನ ಕಮ್ಮಿ ಮಾಡೋಕ್ಕೆ ಯಾವುದೇ ರೀತಿಯ, ಯಾಕಂದರೆ ವೆಹಿಕಲ್ಸ್ ಆ್ಯಡ್ ಆಗ್ತಾನೆ ಇರುತ್ತೆ, ಅದನ್ನು ನಾವು ಕಮ್ಮಿ ಮಾಡಲಿಕ್ಕಾಗಲ್ಲ. ರೋಡ್ ಅಗಲತ್ತ ಆಗಲಿ, ರೋಡ್ ಕಂಡೀಷನ್ಸ್ ಏನಿದೆ ಅದು ನಿಮಗೆ ವೈಡನ್ ಆಗಲ್ಲ. ಸೊ ದಿಸ್ ಕಂಜೆಷನ್ ಈಸ್ ಓನ್ಲಿ ಗೋಯಿಂಗ್ ಟು ಇನ್ಕ್ರೀಸ್. ಅದು ಕಮ್ಮಿ ಆಗಬೇಕಂದ್ರೆ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕು, ಮತ್ತು ನಾವು ನಮ್ಮ ಟ್ರಾಫಿಕ್ ರೂಲ್ಸ್ ಏನಿದೆ ಅದನ್ನು ನಾವು ಫಾಲೋ ಮಾಡಬೇಕು. ಭಾಳಷ್ಟು ಜನ BBMP ಪಾತ್ ಹೋಲ್ಸ್ ಇದೆ, BMRCL ಮೆಟ್ರೋ ಸಮಸ್ಯೆ ಇದೆ. ಭಾಳಷ್ಟು ಜನ ನಮಗೆ ಈಗ ನಮ್ಮ ಸ್ನೇಹಿತರು ಮಾತಾಡುವಾಗ ಹೇಳಿದ್ರು. ಮೊನ್ನೆ 15ನೇ ತಾರೀಕು ಚೀಫ್ ಸೆಕ್ರೆಟರಿ ಮೇಡಮ್ ಅವರು ಒಂದು ಮೀಟಿಂಗ್ ಮಾಡಿದ್ರು. ಅದರಲ್ಲಿ ನಮ್ಮ DGIG ಅವರು ಮತ್ತು ವಿವಿಧ ಇಲಾಖೆಗಳೆಲ್ಲ ಹಿರಿಯ ಅಧಿಕಾರಿಗಳು ಬಂದಿದ್ದರು. ಅದರಲ್ಲಿ ಒಂದು ಆ್ಯಕ್ಷನ್ ಕಮಿಟಿ ಅಂತ ನನ್ನನ್ನೇ ಕೂಡ ಯಾರೋ ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಇರ್ತಾರೆ ಅವ್ರನ್ನ ಅಧ್ಯಕ್ಷರು ಮಾಡಿ, ಅದರಲ್ಲಿ BBMP ಚೀಫ್ ಇಂಜಿನಿಯರ್ ಇರ್ತಾರೆ, BMTC ಅವರು, BMRCL ಅವರು, BWSSB ಅವರು, ಸಾರಿಗೆ ಇಲಾಖೆಯವರು, ಹೆಲ್ತ್ ಇಲಾಖೆಯವರು ಎಲ್ಲರನ್ನೂ ಕೂಡ ಸೇರಿಸಿ ಒಂದು ಕಮಿಟಿ ಮಾಡಿ ಎವ್ರಿ ವೀಕ್ ನಾವು ಅದನ್ನು ಮೀಟಿಂಗ್ ಹೇಳಿ ಮಾಡಿ CS ಮೇಡಮ್ ಅವರು ಪ್ರತಿ ತಿಂಗಳು ಅದಕ್ಕೆ ಅವರು ಕಾಂಪ್ಲಿಯನ್ಸ್ ಕೇಳ್ತಾರೆ. ಸೊ ನಮ್ಮ ಪೊಲೀಸ್ ಕಡೆಯಿಂದ ನಾವು ಸುಮಾರು 1200 ಜಾಗಗಳಲ್ಲಿ ಎಲ್ಲಿ ಆಸ್ಫಾಲ್ಟಿಂಗ್ ಬೇಕಾಗಿದೆ, ರೋಡಲ್ಲಿ ಫ್ರೀ ಲೆಫ್ಟ್ಗೆ ಏನು ಅನುಕೂಲತೆ ಬೇಕಾಗಿದೆ ಅದನ್ನು ನಾವು ಹೈಲೈಟ್ ಮಾಡಿ ಆ ಕಮಿಟಿಯಲ್ಲಿ ಕನ್ಸರ್ನ್ಡ್ ಚೀಫ್ ಇಂಜಿನಿಯರ್ ಅವ್ರಿಗೆ ಕೊಟ್ಟಿದ್ದೀವಿ. ಅವರು ಕೂಡ ಅದನ್ನು ಶೀಘ್ರವಾಗಿ ಆ ಕೆಲಸನ, ಕೆಲವು ಮಳೆ ಇರೋ ಕಾರಣದಿಂದ ಅವ್ರಿಗೂ ಸ್ವಲ್ಪ ಅಡಚಣೆಗಳಾಗ್ತಿದೆ, ಬಟ್ ಅದನ್ನು ಕೂಡ ಅವರು ಭಾಳ ಶೀಘ್ರದಲ್ಲಿ ABC ಕ್ಯಾಟಗರಿಯಲ್ಲಿ ನಾವು ಮಾಡಿಕೊಟ್ಟಿದ್ದೀವಿ. ಯಾವುದು ಭಾಳ ಅರ್ಜೆಂಟ್ ಇದೆ ವಿತಿನ್ 1 ವೀಕ್ ಇದೆ, ಯಾವುದು ವಿತಿನ್ 1 ಮಂತ್ ಬೇಕಾಗಿದೆ, ಯಾವುದು ವಿತಿನ್ 3 ಮಂತ್ಸ್ ಬೇಕಾಗಿದೆ ಅಂತ ಅವ್ರಿಗೆ ನಾವು ಮಾಡಿಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಅವರು ಮಾಡಿಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ಸ್ಟಾಫ್ ವೇಕೆನ್ಸಿಗಳಿದೆ, ಸ್ಟಾಫ್ ಫಿಲಪ್ ಮಾಡಿ ಅಂತ ಭಾಳಷ್ಟು ಜನ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ನಮ್ಮ ಸ್ಯಾಂಕ್ಷನ್ ಸ್ಟ್ರೆಂತ್ ನಮ್ಮ ಸಿಟಿ ಟ್ರಾಫಿಕ್ ಪೊಲೀಸ್ ಏನಿದೆ ಸುಮಾರು 4800 ಜನ ಟ್ರಾಫಿಕ್ ಪೊಲೀಸ್ಗೆ ಅಂತಿದೆ. ಅದರಲ್ಲಿ ವಿ ಆರ್ ವರ್ಕಿಂಗ್ ಎಟ್ ಅರೌಂಡ್ 3900, ಆಲ್ಮೋಸ್ಟ್ 900 ವೇಕೆನ್ಸಿ ಇದೆ. ಅದನ್ನು ಸಪ್ಲಿಮೆಂಟ್ ಮಾಡಲಿಕ್ಕೆ ನಮಗೆ 900 ಜನ, 800 ಆಡ್ ಹೋಮ್ ಗಾರ್ಡ್ಸ್ ಕೊಟ್ಟಿದ್ದಾರೆ. ರಿಕ್ರೂಟ್ಮೆಂಟ್ ಭಾಳ ಜನ ಟ್ರೈನಿಂಗಲ್ಲಿ ಕೂಡ ಇಫ್ ಐ ಆಮ್ ರೈಟ್ ಅರೌಂಡ್ 300 ಆಡ್ ನಮ್ಮ ಕಾನ್ಸ್ಟೇಬಲ್ಸು ರಿಕ್ರೂಟ್ ಆಗಿ ಟ್ರೈನಿಂಗಲ್ಲಿದ್ದಾರೆ. ಒಂದು ಸರ್ಕಾರ ಗೈಡ್ಲೈನ್ಸ್ ಚೇಂಜ್ ಆಗಬೇಕಾಗಿರೋ ಕಾರಣದಿಂದ ನೋಟಿಫಿಕೇಷನ್ಸ್ ಕೂಡ ರೆಡಿ ಇದೆ.
ಅದು ಗೈಡ್ಲೈನ್ಸ್ ಚೇಂಜ್ ಆಗಿದ ತಕ್ಷಣ ಅತಿ ಶೀಘ್ರದಲ್ಲೇ ನೋಟಿಫಿಕೇಷನ್ ಆಗಿ ಎಕ್ಸಾಮ್ ಆಗಿ ಹೊಸದಾಗಿ ಕ್ಯಾಂಡಿಡೇಟ್ಸ್ ಬರ್ತಾರೆ. ಬಟ್ ದಟ್ ವಿಲ್ ಟೇಕ್ ಈಸಿಲಿ 1 year or 1.5 year ಆಗುತ್ತೆ. ಬಟ್ ಈ ವೇಕೆನ್ಸಿನ ಕವರ್ ಅಪ್ ಮಾಡಲಿಕ್ಕೆ ನಾವು ಹೋಮ್ ಗಾರ್ಡ್ಸ್ನ ನಾವು ತಗೊತಾ ಇದ್ದೀವಿ. ಅದೇ ರೀತಿ ಇನ್ನೊಂದು ಭಾಳಷ್ಟು ಇವತ್ತು ನೀವೆಲ್ಲ ಇಲ್ಲಿ ಬಂದಿದ್ದೀರಾ ಅಂತ ಹೇಳಿದ್ರೆ ನೀವು ಟ್ರಾಫಿಕ್ ಸಮಸ್ಯೆನ ನೀವು ನಿಮಗೆ ಪರ್ಸ್ನಲಿ ಅದು ಹರ್ಟ್ ಆಗಿದೆ. ನೀವು ಕೂಡ ಬೆಂಗಳೂರಿನ ಟ್ರಾಫಿಕ್ ಒಂದು ಸಮಸ್ಯೆ ಹುಡುಕಬೇಕು ಅಂತ ಬಂದಿರೋರಿದ್ದೀರಾ. ನಮ್ಮ 2ನೇ ಲೈನಲ್ಲಿ ಇಲ್ಲಿ ನಮ್ಮ ಟ್ರಾಫಿಕ್ ವಾರ್ಡನ್ಸ್ ಬಂದಿದ್ದಾರೆ. ನಿಮಗೆ ಟ್ರಾಫಿಕ್ ವಾರ್ಡನ್ಸ್ ಬಗ್ಗೆ ಒಂದು ಮಾತು ನಾನು ಹೇಳಬೇಕಂದ್ರೆ ಇಟ್ ಈಸ್ ಅ ವಾಲಂಟ್ರಿ ಸರ್ವಿಸ್. ಅವ್ರಿಗೆ ಯಾವುದೇ ರೀತಿಯ ಸರ್ಕಾರದ ಕಡೆಯಿಂದ ನಾವು ಅನುದಾನ ಕೊಡೋದಿಲ್ಲ. ಅವರು ಮಿನಿಮಮ್ 4 hours per week. ಎಲ್ಲರೂ IT ಪ್ರೊಫೆಷನಲ್ಸ್ ಇದ್ದಾರೆ, ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ. ಬಟ್ ಸ್ಟಿಲ್ ನಾನು ನನ್ನ ದೇಶಕ್ಕೆ ನನ್ನ ಸಿಟಿಗೆ ಏನೋ ಒಂದು ನನ್ನ ಕೈಯಿಂದ ನಾನು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿ ಅವರೇ ಆ ಬಟ್ಟೆನ ಪರ್ಚೇಸ್ ಮಾಡಿ ನಾವು ಕೊಡೋ ಒಂದು ಸ್ಮಾಲ್ ಟ್ರೈನಿಂಗ್ ತೊಗೊಂಡು ನಮ್ಮ ಪೀಕ್ ಅವರ್ಸಲ್ಲಿ ಬಂದು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಇಂಪಾರ್ಟೆಂಟ್ ಟ್ರಾಫಿಕ್ ಸಿಗ್ನಲ್ ಜಂಕ್ಷನ್ಸಲ್ಲಿ ನಿಂತು ಇವತ್ತು ಸುಗಮ ಸಂಚಾರಕ್ಕೆ ಅವನು ಅನುಕೂಲ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆಲ್ಲ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಅದೇ ರೀತಿ ನೀವು ಕೂಡ ಭಾಳ ಜನ ಇದ್ದೀರಾ, ನಿಮ್ಮ ಸ್ನೇಹಿತರು ಇರ್ತಾರೆ, ಭಾಳ ಜನ ಆಗಿರಲ್ಲ. ಅವ್ರಿಗೂ ಕೂಡ ನೀವು ಕೂಡ ಎಲ್ಲರೂ ಸೇರಿ ನಮ್ಮ ಟ್ರಾಫಿಕ್ ವಾರ್ಡನ್ಗೆ ಸೇರಬೇಕು. ನೀವು ಕೂಡ ನಿಮ್ಮ ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ಏನಿದೆ. ದೇ ಸೇ ಎವ್ರಿ ಸಿಟಿಸನ್ ಈಸ್ ಅ ಪೊಲೀಸ್ ಮ್ಯಾನ್ ವಿತೌಟ್ ಯೂನಿಫಾರ್ಮ್. ವಿ ಆರ್ ಜಸ್ಟ್ ಪೊಲೀಸ್ ಮ್ಯಾನ್ ವಿತ್ ಯೂನಿಫಾರ್ಮ್. ಯು ಆರ್ ಆಲ್ಸೋ ಅ ಪೊಲೀಸ್ ಮ್ಯಾನ್ ವಿತೌಟ್ ಯೂನಿಫಾರ್ಮ್. ನೀವು ಕೂಡ ಟ್ರಾಫಿಕ್ ವಾರ್ಡನ್ನಾಗೆ ಬಂದು ಒಂದು ಮಾಡಬೇಕಂತ ನಾನು ಕೇಳ್ಕೊತೀನಿ. ಕೆಲವು ಸ್ನೇಹಿತರು ನನಗೆ ಪಾರ್ಕಿಂಗ್ ಬಗ್ಗೆ ಭಾಳಷ್ಟು ಜನ ಪ್ರಸ್ತಾಪ ಮಾಡಿದ್ರು. ಹೌದು, ಪಾರ್ಕಿಂಗ್ ಈಸ್ ಎನ್ ಇಶ್ಯೂ, ನೋ ಪಾರ್ಕಿಂಗ್ ಈಸ್ ಎನ್ ಇಶ್ಯೂ. ಭಾಳಷ್ಟು ಜನ ಅಡ್ಡಾದಿಡ್ಡಿಯಾಗಿ ಪಾರ್ಕ್ ಮಾಡೋದು, ಮೇನ್ ಆರ್ಟ್ರಿಯಲ್ ರೋಡ್ಸ್ ಏನಿದೆ ಅದರಲ್ಲಿ ಪಾರ್ಕ್ ಮಾಡೋದು ಮಾಡ್ತಾ ಇದ್ದಾರೆ. ನಾವು ಭಾಳಷ್ಟು ಕಡೆ ನೋ ಪಾರ್ಕಿಂಗ್ ಬೋರ್ಡ್ ಹಾಕಿದ್ರೂ ಕೆಲವು ಕಡೆ ನಾನು ಮೊನ್ನೆ ನಮ್ಮ ಆಫೀಸರ್ಸ್ಗೆ ಮೀಟಿಂಗಲ್ಲಿ ಕೂಡ ಹೇಳಿದ್ದೀನಿ, ಎಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಇದೆ ಅದ್ರ ಪಕ್ಕದ ಕೆಳಗಡೆನೇ ಅಲ್ಲಿ ಪಾರ್ಕ್ ಮಾಡಿ ಹೋಗಿರ್ತಾರೆ. ಅದು ನಮಗೂ ಭಾಳ ಆಭಾಸ ಆಗುತ್ತೆ. ಸೊ ನಾವು ಡ್ರೈವ್ ತಗೊಂಡು ಲಾಸ್ಟ್ 3 daysಯಿಂದ ಸುಮಾರು 6200 ಕೇಸ್ ಆಲ್ ಅಕ್ರಾಸ್ ಸಿಟಿ ನಾವು ಕೇಸಸ್ ಹಾಕಿದ್ದೀವಿ. ಈ ಡ್ರೈವ್ ಇನ್ನೂ ಕಂಟಿನ್ಯೂ ಮಾಡ್ತೀವಿ. ನಿಮಗೂ ಕೂಡ ನಾನು ರಿಕ್ವೆಸ್ಟ್ ಮಾಡೋದು, ನಿಮ್ಮ ಸ್ನೇಹಿತರಾಗಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ದಯವಿಟ್ಟು ನೋ ಪಾರ್ಕಿಂಗ್ ಏರಿಯಾಲಿ ಪಾರ್ಕ್ ಮಾಡಬಾರ್ದು ಅಂತ ತಾವು ವಿನಂತಿ ಮಾಡ್ಕೊಳ್ಳಿ. ಮತ್ತು ಅಸ್ತ್ರಮ್ ಅಂತ ಒಂದು ಆ್ಯಪ್ ಇದೆ, ದಯವಿಟ್ಟು ಎಲ್ಲರೂ ಇವತ್ತು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಸ್ತ್ರಮ್ ಆ್ಯಪ್ ನೀವು ಡೌನ್ಲೋಡ್ ಮಾಡಿಕೊಂಡು ನೀವೆಲ್ಲಾದರೂ ಈ ಥರ ವೈಲೇಷನ್ ಕಂಡ್ರೆ, ಎನಿ ಟ್ರಾಫಿಕ್ ವೈಲೇಷನ್ ನಿಮಗೆ ಕಂಡ್ರೆ ನೀವು ಅದನ್ನು ಫೋಟೋ ಹೊಡೆದು ನೀವು ಹಾಕ್ಬೋದು. ನಾವು ಅದನ್ನು ವೆರಿಫೈ ಮಾಡಿ ಅವ್ರಿಗೆ ಮನೆಗೆ ಚಲನ್ ನಾವು ಕಳಿಸ್ತೀವಿ. ಸೊ ದಯವಿಟ್ಟು ಯು ಕ್ಯಾನ್ ಆಲ್ಸೋ ಬಿ ಆ್ಯನ್ ಎನ್ಫೋರ್ಸರ್ ಆಫ್ ಲಾ. ಅಸ್ತ್ರಮ್ ಆ್ಯಪ್ನ ಡೌನ್ಲೋಡ್ ಮಾಡಿ, ಅದರಲ್ಲಿ ಪಬ್ಲಿಕ್ಕು ಕೂಡ ಆಪರ್ಚುನಿಟಿ ಇದೆ, ಫೋಟೋ ಹೊಡೆದು ನೀವು ಅದರಲ್ಲಿ ಹಾಕಿ. ಭಾಳಷ್ಟು ಜನ ಸರ್ಜಾಪುರ್ ರೋಡಲ್ಲಿ ಸ್ಪೆಸಿಫಿಕಲಿ ಯು ಟರ್ನ್ಗೆ ಆಕ್ಷೇಪ ತೋರಿಸ್ತಾ ಇದ್ದೀರಾ, ಟ್ರಾಫಿಕ್ ಸಿಗ್ನಲ್ ಬೇಕು ಅಂತ ಹೇಳ್ತಾ ಇದ್ದೀರಾ. ಬಟ್ ನೀವು ಕೆಲವು ರಿಸರ್ಚ್ ಪೇಪರ್ಗಳು ತೆಗೆದು ನೋಡಿದ್ರೆ ಆ್ಯಡಿಂಗ್ ಅ ಟ್ರಾಫಿಕ್ ಸಿಗ್ನಲ್ ಆ್ಯಕ್ಚುಲಿ ಆ್ಯಡ್ಸ್ ಟು ಮೋರ್ ಟ್ರಾಫಿಕ್ ಕಂಜೆಷನ್. ನಾನು ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಿಲ್ಲ, ಯು ಕ್ಯಾನ್ ರೀಡ್ ಎನಿ ರಿಸರ್ಚ್ ಪೇಪರ್. ಎಲ್ಲ ರಿಸರ್ಚ್ ಪೇಪರ್ ಇರುತ್ತೆ ದಟ್ ಅ ಟ್ರಾಫಿಕ್ ಸಿಗ್ನಲ್ ಆ್ಯಕ್ಚುಲಿ ಆ್ಯಡ್ಸ್ ಟು ಟ್ರಾಫಿಕ್ ಕಂಜೆಷನ್ ಕಂಪೇರ್ಡ್ ಟು ಅ ಯು ಟರ್ನ್ ಆರ್ ಸಮಥಿಂಗ್. ಫಾರ್ ಎಕ್ಸಾಂಪಲ್, ನಾವು ಕೊಡ್ತಿ ಸರ್ಕಲ್ ಏನಿದೆ, ಲಾಸ್ಟಲ್ಲಿ ಕೊಡ್ತಿ ಸರ್ಕಲ್ ಏನಿದೆ, ಮೊನ್ನೆವರೆಗೂ ನಾವು ಅಲ್ಲಿ ಟ್ರಾಫಿಕ್ ಸಿಗ್ನಲ್ ಇರಲಿಲ್ಲ. ಅಲ್ಲಿ ಸ್ಥಳೀಯರ ಒತ್ತಾಯದ ಮೇಲೆ ನಾವು ಅಲ್ಲಿ ಟ್ರಾಫಿಕ್ ಸಿಗ್ನಲ್ ಲಾಸ್ಟ್ ಐ ಥಿಂಕ್ ಒಂದು 2 weeksಯಿಂದ ಟ್ರಾಫಿಕ್ ಸಿಗ್ನಲ್ ಹಾಕಿದ್ದೀವಿ. ಈಗ ಅಲ್ಲಿ ಕಂಜೆಷನ್ ಜಾಸ್ತಿ ಆಗಿದೆ. ಸೊ ಈ ಟ್ರಾಫಿಕ್ ಸಿಗ್ನಲ್ ಏನಿದೆ ನಾನು ಬೇಡ ಅಂತ ಹೇಳ್ತಿಲ್ಲ, ಬಟ್ ಇಫ್ ಇಟ್ ಕ್ಯಾನ್ ಸಾಲ್ವ್ ಅ ಪ್ರಾಬ್ಲಮ್ ಬೆಟರ್. ನಾವು 100% ಟ್ರಾಫಿಕ್ ಸಿಗ್ನಲ್ ಹಾಕಲಿಕ್ಕೆ ಹಿಂದೇಟು ಹಾಕಲ್ಲ. ಬಟ್ ನಮ್ಮಲ್ಲಿ ಸಿಮ್ಯುಲೇಷನ್ ಮಾಡಲ್ಸ್ ಅಂತ ಒಂದಿದೆ. ಸಿಮ್ಯುಲೇಷನ್ ಮಾಡಲಲ್ಲಿ ನಮಗೆ ನೀವು ಕೇಳಿದರೆ ನನಗೆ ಶನಿವಾರ ಈ ರೋಡಲ್ಲಿ ಇಷ್ಟೊತ್ತಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ ಹೇಳಿದ್ರೆ ನಾನು 90-95% ಅಪ್ರಾಕ್ಸಿಮೇಷನಲ್ಲಿ ನಮ್ಮ ಮಾಡಲ್ಸ್ ನಿಮ್ಗೆ ಹೇಳುತ್ತೆ ಇಲ್ಲಿ ಇಷ್ಟು ಟ್ರಾಫಿಕ್ ಇರುತ್ತೆ, ಅಪ್ರಾಕ್ಸಿಮೇಟ್ಲಿ ಇಷ್ಟು 2 wheelers ಇರುತ್ತೆ, ಇಷ್ಟು 4 wheelers ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕುಂದಳ್ಳಿ ರೋಡಲ್ಲಿ ಇವತ್ತು ಒಂದು ಯು ಟರ್ನ್ ಕ್ಲೋಸ್ ಮಾಡಿ ಅದನ್ನು ಸ್ವಲ್ಪ ಮುಂದೆ ಹಾಕಿ ಇರೋ ಯು ಟರ್ನ್ಗೆ ಬಿಟ್ಟಿದ್ದೀವಿ. ನಾವು ಅದರಲ್ಲಿ ಅದನ್ನು ಮಾಡೋ ಮುಂಚೆ ನಮ್ಮ ಸಿಮ್ಯುಲೇಷನ್ ಮಾಡಲ್ ನಾವು ವರ್ಕ್ ಮಾಡಿದಾದ್ಮೇಲೆ ನಮಗೇನು ಗೊತ್ತಾಯಿತು, ಅರೌಂಡ್ 18% ಟೈಮ್ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಕಂಜೆಷನ್ ಲೆಂತ್ ಅರೌಂಡ್ 29% ಇಂಪ್ರೂವ್ ಆಗುತ್ತೆ ಅಂತ ನಾವು ಕನ್ಫರ್ಮ್ ಮಾಡಿದ ಆದಮೇಲೆ ಅದನ್ನು ನಾವು ಕೈ ಮುಟ್ಟಿದ್ದು. ಅದೇ ರೀತಿ ಸರ್ಜಾಪುರ್ ರೋಡ್ಗೆ ನಮ್ಮ ದೊಡ್ಡ ಕನ್ನಳ್ಳಿಯಲ್ಲಿ ಫ್ಲೈಓವರ್, ಕಾರ್ಮೆಲಾರಂ ಗೇಟ್ ಫ್ಲೈಓವರ್ ಏನಿದೆ
ಅಲ್ಲಿವರೆಗೂ ಇಬ್ಳೂರು ಜಂಕ್ಷನ್ವರೆಗೂ ಭಾಳಷ್ಟು ಕಡೆ ಯೂ ಟರ್ನ್ಗಳಿದೆ ಮತ್ತು ಸಿಗ್ನಲ್ಗಳಿದೆ, ಒಂದು ಸಿಗ್ನಲ್ ಇದೆ. ಏನು ಬೆಸ್ಟ್ ಮಾಡ್ಬೋದು ಅಂತ ನಾವು ನಮ್ಮ ಟ್ರಾಫಿಕ್ ಇಂಜಿನಿಯರ್ಸ್, ನಾವು ಯಾರು ನಮ್ಮ ಕನ್ಸಲ್ಟೆಂಟ್ಸ್ ಇದ್ದಾರೆ ಅವ್ರಿಗೆ ಒಂದು ಓವರ್ ಆಲ್ ಒಪಿನಿಯನ್ ಕೊಡಲಿಕ್ಕೆ ಮತ್ತು ನಮ್ಮ ಸಿಮ್ಯುಲೇಷನ್ ಮಾಡಲ್ಸ್ ಯೂಸ್ ಮಾಡಿ ಏನು ಬೆಸ್ಟ್ ರಿಸಲ್ಟ್ ಬರುತ್ತೆ ಅದನ್ನು ಭಾಳಷ್ಟು ಅತಿ ಶೀಘ್ರದಲ್ಲೇ ಪ್ರಾಬ್ಲಿ ಇನ್ 1 or 2 ವೀಕ್ಸ್ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಇನ್ಷಿಯಲಿ ನಿಮಗೂ ಸ್ವಲ್ಪ ಅಡಚಣೆಗಳಾಗತ್ತೆ, ನಾನು ಮೊದಲು ಇಲ್ಲಿ ನನಗೆ ಈಸಿಯಾಗಿತ್ತು, ಅಲ್ಲಿ ನನಗೆ ಪ್ರಾಬ್ಲಮ್ ಆಯಿತು ಅಂತ. ಬಟ್ ಫಾರ್ ದಿ ಗ್ರೇಟರ್ ಗುಡ್ ವಿ ವಿಲ್ ಡೂ ವಾಟ್ ಈಸ್ ಬೆಸ್ಟ್ ಪಾಸಿಬಲ್. ಮಾಡೋ ಮುಂಚೆ ವಿ ವಿಲ್ ಟೇಕ್ ದಿ ಸಿಟಿಸನ್ಸ್ ಒಪಿನಿಯನ್ ಮತ್ತು ನಮ್ಮ ರೆಸ್ಟ್ ಆ್ಯಂಡ್ ವೆಲ್ಫೇರ್ ಅಸೋಸಿಯೇಷನ್ಸ್ ಏನಿದೆ ಅವ್ರ ಒಪಿನಿಯನ್ ತೊಗೊಂಡು ಅವ್ರ ಗಮನಕ್ಕೆ ತಂದು ನಾವು ಅದನ್ನು ನಾವು ಮಾಡ್ತೀವಿ. ಬಟ್ ಪ್ರಾಬ್ಲಿ ಬೈ ಆಗಸ್ಟ್ ಎಂಡ್ ಯು ವಿಲ್ ಸಿ ಸಮ್ ಇಂಪ್ರೂವ್ಮೆಂಟ್ ಆನ್ ದಿಸ್ ರೋಡ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಕೆಲವರು ಈ ಕೋರಮಂಗಲಲ್ಲಿ ಮತ್ತು ಬೆಳ್ಳಂಡೂರಲ್ಲಿ ಭಾಳಷ್ಟು ದನಗಳು ರೋಡ್ ಮೇಲೆ ಇರುತ್ತೆ ಅಂತ ಹೇಳಿದ್ದಾರೆ. ನಾನು ಕನ್ಸರ್ನ್ಡ್ BBMP ಇಲಾಖೆಯವ್ರಿಗೆ ಬರುತ್ತೆ ಅದು. ನಾನು ಕನ್ಸರ್ನ್ಡ್ BBMP ಇಲಾಖೆಯವ್ರಿಗೆ ಅದನ್ನು ಕನ್ವೆ ಮಾಡಿ ಅದಕ್ಕೆ ಐದರ್ ಗೋಶಾಲಕ್ಕೆ ಬಿಡಲಿಕ್ಕೆ, ಇಲ್ಲಾಂದರೆ ಓನರ್ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು ಅಂತ ಒಂದು ಅವ್ರಿಗೆ ಲೆಟರ್ ಬರೆದು ಪತ್ರ ಸಂಪರ್ಕ ನಾನು ಮಾಡ್ತೇನೆ. ಈ BBMP ಕೆಲವು ವರ್ಕ್ಗಳು, BBMP ಒಂದೇ ಅಲ್ಲ, BWSSB ಆಗಲಿ, KPTCL ಆಗಲಿ, ಈ ವರ್ಕ್ ಮಾಡಿದಾದಮೇಲೆ ಭಾಳಷ್ಟು ಕಡೆ ನೀವು ನೋಡಿರ್ತೀರ, ಎನಿ ರೋಡ್ ಡಿಗ್ಗಿಂಗ್ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಭಾಳಷ್ಟು ಇಲಾಖೆಗಳಿಂದ ಪರ್ಮಿಷನ್ ತೊಗೊಬೇಕಾಗತ್ತೆ. ಅದರಲ್ಲಿ ಭಾಳ ಮುಖ್ಯವಾಗಿ ಏನೆಂದರೆ, ಒಂದು ಟ್ರಾಫಿಕ್ ಪೊಲೀಸಿಂದ, ನನ್ನ ಆಫೀಸ್ ಕಡೆಯಿಂದ ಆಗಲಿ ಅಥವಾ DCP ಆಫೀಸ್ ಕಡೆಯಿಂದ ಪರ್ಮಿಷನ್ ತೊಗೊಬೇಕಾಗತ್ತೆ. ಅದಕ್ಕೆ ಈಗ ಒಂದು ಲಾಸ್ಟ್ 1 year ನಮ್ಮಿಂದ ಯಾರು ಪರ್ಮಿಷನ್ಸ್ ತೊಗೊಂಡಿದ್ದಾರೆ, ಪರ್ಮಿಷನ್ ಕೊಟ್ಟಾಗ ವಿ ವಿಲ್ ಗಿವ್ ದೆಮ್ ಅ ಸ್ಪೆಸಿಫೈಡ್ ಟೈಮ್. ನೀವು ವಿತಿನ್ 3 months 4 months ಕೆಲಸ ಮುಗಿಸ್ಬೇಕು ಅಂತ. ಯಾರು ಅದನ್ನು ಮಾಡಿಲ್ಲ, ಲಾಸ್ಟ್ ಇಯರ್ ನಾವು ಸುಮಾರು 137 ಕೆಲಸಗಳಿಗೆ ನಾವು ಅನುಮತಿ ಕೊಟ್ಟಿದ್ದೀವಿ. ಅದರಲ್ಲಿ 27 ಕೇಸ್ಗಳು, 27 ಕೇಸಸ್ಸಲ್ಲಿ ಅವರು ಕೆಲಸನ ಮುಗಿಸಿಲ್ಲ ಅಥವಾ ಮುಗಿಸಿದ ನಂತರ ರೋಡ್ನ ಆಸ್ಫಾಲ್ಟ್ ಮಾಡಿಲ್ಲ ಅಂತ ಹೇಳಿ ಅವ್ರಿಗೆ ನಾವು ನೋಟಿಸ್ ಕೊಟ್ಟಿದ್ದೀವಿ. ವಿತಿನ್ 7 days ಅವರು ಅದನ್ನು ಸರಿಪಡಿಸದೇ ಇದ್ದರೆ ನಾವು ಅವ್ರ ಮೇಲೆ ಕ್ರಿಮಿನಲ್ ಆ್ಯಕ್ಷನ್ ಮಾಡಿ ಕನ್ಸರ್ನ್ಡ್ ಇಲಾಖೆಗಳಿಗೆ ಅವ್ರಿಗೆ ಬ್ಲ್ಯಾಕ್ ಲಿಸ್ಟ್ ಮಾಡಲಿಕ್ಕೆ ನಾವು ಕೂಡ ಲೆಟರ್ ನಾವು ಬರಿತಾ ಇದ್ದೀವಿ. ಭಾಳಷ್ಟು ಜನ ಒಂದು ನನಗೆ ಪ್ರಸ್ತಾಪ ಮಾಡಿದ್ದು, ಈ ಕಮರ್ಷಿಯಲೈಸೇಷನ್, ರೆಸಿಡೆನ್ಷಿಯಲ್ ಏರಿಯಲ್ಲಿ ಕಮರ್ಷಿಯಲೈಸೇಷನ್ ಆಗ್ತಿದೆ, 60 feet ರೋಡ್ ಇರೋದ್ರಿಂದ ಪ್ಲ್ಯಾನ್ ಅಪ್ರೂವಲ್ ಕೊಡ್ತಾ ಇದ್ದಾರೆ. ಅವರು ಪಾರ್ಕಿಂಗ್ ವ್ಯವಸ್ಥೆಗೆ ಪೇಪರ್ ಮೇಲೆ ತೋರಿಸಿದ್ರು ಆ್ಯಕ್ಚುಲಿ ಗ್ರೌಂಡ್ ಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಿಲ್ಲ, ರೋಡ್ ಮೇಲೆ ಅಡಚಣೆ ಆಗ್ತಿದೆ ಅಂತ. ಈ ಥರ ನಾವು ಒಂದು ಪಟ್ಟಿ ಮಾಡಿಕೊಂಡು BBMP ಅವ್ರಿಗೆ ನಾವು ಸಲ್ಲಿಸ್ತೀವಿ. ಯಾಕಂದರೆ ಇದರಲ್ಲಿ ನೋ ಪಾರ್ಕಿಂಗ್ ಕೇಸ್ ನಾವು ಹಾಕ್ಬೋದೇ ಹೊರತು ಬಿಲ್ಡಿಂಗ್ ವೈಲೇಷನ್ ನಮಗೆ ಬರಲ್ಲ. ಸೊ BBMPಯಿಂದ ಕಡೆ ಬಂದಿದ್ದಾರೆ, ಲೋಕಲ್ ಇಂಜಿನಿಯರ್ ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅದೇ ರೀತಿ ವಿ ವಿಲ್ ಆಲ್ಸೋ ರೈಟ್ ಟು BBMP ಟು ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ಸಚ್ ಪೀಪಲ್. ಸ್ಟ್ರೀಟ್ ವೆಂಡರ್ಸ್ ಬಗ್ಗೆ ನೀವು ಭಾಳಷ್ಟು ಜನ ಪ್ರಸ್ತಾಪ ಮಾಡಿದ್ರು. ನಾವು ಅರ್ಥ ಮಾಡ್ಕೊಬೇಕು, ಅವರು ಬಡವರು ಇರ್ತಾರೆ, ಅವರು ಹೊಟ್ಟೆಪಾಡಿಗೆ ಮಾಡ್ತಿರ್ತಾರೆ. ಒಂದು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಒಂದು ಕಾಯ್ದೆ ಇದೆ, ಸ್ಟ್ರೀಟ್ ವೆಂಡರ್ಸ್ ಆ್ಯಕ್ಟ್ ಅಂತ. ಸೆಂಟ್ರಲ್ ಗೌರ್ಮೆಂಟಲ್ಲಿ 2014 ಬಂತು, ಸ್ಟೇಟ್ ಗೌರ್ಮೆಂಟು 2019 ಬಂತು. ಅದ್ರ ಪ್ರಕಾರ ಯಾರು ಸ್ಟ್ರೀಟ್ ವೆಂಡರ್ ಆಗಿ ಐಡೆಂಟಿಫೈ ಮಾಡ್ತಾರೆ ಅವ್ರಿಗೆ ಒಂದು ಲೈಸೆನ್ಸ್ ಕೊಡ್ತಾರೆ. ಅದೇ ರೀತಿ ಒಂದು ವೆಂಡಿಂಗ್ ಏರಿಯಾ ಅಂತ BBMP ಮತ್ತು ಪೊಲೀಸ್ ಇಲಾಖೆಯವರು ನಾವು ಐಡೆಂಟಿಫೈ ಮಾಡಿ ಅಲ್ಲಿ ಅವ್ರಿಗೆ ಎಲ್ಲ ಮೂಲ ಸೌಕರ್ಯ ಕೊಟ್ಟು ಅಲ್ಲಿ ಅವ್ರಿಗೆ ಅವರ ಬಿಸ್ನೆಸ್ ಕಮರ್ಸ್ ಏನಿದೆ ಅದನ್ನು ನಡೆಸ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಬೇಕು. ಮೊನ್ನೆ ಕೂಡ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯವರು ಅದನ್ನು ರಿವ್ಯೂ ಮಾಡ್ತಾ BBMP ಅವರು ಈಗ ಲೈಸೆನ್ಸ್ ಹೋಲ್ಡರ್ಸ್ನ ಐಡೆಂಟಿಫೈ ಮಾಡಿ ಲೈಸೆನ್ಸ್ ಇಶ್ಯೂ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಝೋನ್ಸ್ ಇನ್ನೂ ಐಡೆಂಟಿಫೈ ಆಗಿಲ್ಲ, ಪ್ರಾಬ್ಲಿ ಇನ್ ಅದರ್ 3-4 months ಝೋನ್ಸ್ ಐಡೆಂಟಿಫೈ ಆಗುತ್ತೆ. ಅದು ಮಾಡಿದಾದ ಮೇಲೆ ಯಾರಾದರೂ ಫುಟ್ಪಾತ್ ಮೇಲೆ ಅಥವಾ ರೋಡ್ಗೆ ಅಡಚಣೆ ಮಾಡ್ತಿದ್ರೆ ಐ ಕ್ಯಾನ್ ಅಶ್ಯೂರ್ ಯು ದಟ್ ದೇ ವಿಲ್ ಬಿ ಎವಿಕ್ಟೆಡ್ ಫ್ರಮ್ ದಿ ರೋಡ್ ಆ್ಯಂಡ್ ಫುಟ್ಪಾತ್ಸ್. ಬಟ್ ಆ್ಯಸ್ ಆಫ್ ನೋ, ಆ್ಯಸ್ ಪರ್ ದಿ ಹೈಕೋರ್ಟ್ ಆರ್ಡರ್, ನಾವು ಸ್ಟ್ರೀಟ್ ವೆಂಡರ್ಸ್ನ ನಾವು ತೆಗಿಯೋಕ್ಕಾಗಲ್ಲ. ಬಿಕಾಸ್ ದೆರ್ ಇಸ್ ಅ 4 writ petitions ಆ್ಯಸ್ ಪರ್ ವಿಚ್ ನಾವು ಅವ್ರನ್ನ ತೆಗ್ಸೋಕ್ಕೆ ಆಗಲ್ಲ. ಸೊ ಆ್ಯಸ್ ಆಫ್ ನೋ, ಟಿಲ್ ದ ವೆಂಡಿಂಗ್ ಪ್ಲೇಸಸ್ ಹ್ಯಾವ್ ಬೀನ್ ಐಡೆಂಟಿಫೈಡ್, ವಿ ಕಾಂಟ್ ಡೂ ಮಚ್. ಬಟ್ ಒನ್ಸ್ ಇಟ್ ಈಸ್ ಡನ್, ಐ ವಿಲ್ ಅಶ್ಯೂರ್ ಯು, ಎಲ್ಲಿ ವೆಂಡಿಂಗ್ ಜಾಗ ಇದೆ ಅದು ಬಿಟ್ಟು ಬೇರೆ ಎಲ್ಲಿದ್ರೂ ವಿ ವಿಲ್, ವಿತ್ ದಿ ಹೆಲ್ಪ್ ಆಫ್ ಲೋಕಲ್ ಪೊಲೀಸ್ ಆ್ಯಂಡ್ ದಿ BBMP, ವಿ ವಿಲ್ ರಿಮೂವ್ ದೆಮ್. ಭಾಳಷ್ಟು ಜನ ಈ ಟೋಯಿಂಗ್ ವೆಹಿಕಲ್ಸ್ ಬಗ್ಗೆನೂ ಹೇಳಿದ್ರು ಮತ್ತು ಅಬಂಡನ್ ವೆಹಿಕಲ್ಸ್ ಬಗ್ಗೆನೂ ಹೇಳಿದ್ರು. ಎಸ್, ಇಟ್ ಈಸ್ ಅನ್ ಇಶ್ಯೂ. ಲಾಸ್ಟ್ ನಿಮಗೆ ಗೊತ್ತಿರುತ್ತೆ, ಲಾಸ್ಟ್ ಐ ಥಿಂಕ್ 2023 ಅಥವಾ 22 ಎಂಡಿಂಗಿಂದ
ಟೋಯಿಂಗ್ ವ್ಯವಸ್ಥೆ ಏನಿತ್ತು ಅದನ್ನು ಸ್ಟಾಪ್ ಮಾಡಿದ್ರಿ. ಭಾಳಷ್ಟು ಅಲಿಗೇಷನ್ಸ್ ಬರ್ತಿತ್ತು, ಯಾಕಂದರೆ ಅದನ್ನು ಔಟ್ಸೋರ್ಸ್ ಮಾಡ್ತಿದ್ರು ಅಂತ. ಈಗ ಹೊಸದಾಗೆ BBMP ಆ್ಯಕ್ಟ್ ಏನಿದೆ ಅದ್ರ ಪ್ರಕಾರ BBMP ಕ್ಯಾನ್ ಟೋ ವೆಹಿಕಲ್ಸ್. ಸೊ ಇಬ್ಬರು ಪೊಲೀಸ್ ಮತ್ತು BBMP, ನಾವೀಗ BBMP ಅವರು ಟೆಂಡರ್ ಕರೆದಿದ್ದಾರೆ, ಅವರು ನಮಗೆ ವೆಹಿಕಲ್ಸ್ ಕೊಡ್ತಾ ಇದ್ದಾರೆ, ಅದ್ರ ಮುಖಾಂತರ ನಾವು ಟೋ ಮಾಡ್ತಾ ಇದ್ದೀವಿ. ಸೊ ದಿಸ್ ವಿಲ್ ಟೆಂಡರ್ ಆಗಿದೆ, ಪ್ರಾಬ್ಲಿ ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ನಮಗೆ ವೆಹಿಕಲ್ಸ್ ಬರುತ್ತೆ. ಮತ್ತೆ ಟೋಯಿಂಗ್ ಏನಿದೆ ಅದನ್ನು ವೆಹಿಕಲ್ಸ್ ಬಂದ ನಂತರ ಅದನ್ನು ನಾವು ಶುರು ಮಾಡ್ತೀವಿ. ಇಬ್ಲೂರು ಜಂಕ್ಷನ್ದು ಅಪ್ಗ್ರೇಡೇಷನ್ ಮತ್ತು ದೇವ್ರ ಬಿಸ್ನಳ್ಳಿ ನೀವು ಜಾಮ್ ಬಗ್ಗೆ ಮಾತಾಡಿದ್ರಿ. ಯಾರಾದರೂ ಇಲ್ಲಿ IT ಎಂಪ್ಲಾಯೀಸ್ ದೇವ್ರ ಬಿಸ್ನಳ್ಳಿ ಹೋಗೋರಿದ್ದರೆ ನೀವು ನೋಡ್ಬೋದು, ಈಗ ದೇವ್ರ ಬಿಸ್ನಳ್ಳಿ ಎಕೋ ವರ್ಲ್ಡ್ ಏನಿದೆ ಅದರ ಎಂಟ್ರೆನ್ಸಲ್ಲಿ ಏನು ಟ್ರಾಫಿಕ್ ಜಾಮ್ ಆಗ್ತಿತ್ತು ಅದು ಭಾಳಷ್ಟು ಮಟ್ಟಿಗೆ ಅದು ಸಮಸ್ಯೆ ಬಗೆಹರಿದಿದೆ. ಅಲ್ಲಿರೋದು ಒಂದೇ ಸಮಸ್ಯೆ, ಮೇನ್ ಕ್ಯಾರೇಜ್ ವೇಯಿಂದ ಯಾರಾದರೂ ಸರ್ವಿಸ್ ರೋಡ್ಗೆ ಹೋಗೋವಾಗ ಲೆಫ್ಟ್ ತಗೊಳ್ಳೋವಾಗ ಅಲ್ಲಿ ಕ್ರಿಸ್ ಕ್ರಾಸ್ ಆಗಿ ಜಾಮ್ ಆಗಿ ಹೋಲ್ ರಿಂಗ್ ರೋಡು ಪೈಲಪ್ ಆಗ್ತಾಯಿದೆ. ಅದನ್ನು ಬಗೆಹರಿಸಲಿಕ್ಕೆ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ರೋಡ್ ಇಂಜಿನಿಯರಿಂಗ್. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಟ್ರಾಫಿಕ್ ಏನು ರೋಡ್ ಸೇಫ್ಟಿ ಇಂಜಿನಿಯರ್ಸ್ ಇದ್ದಾರೆ, ಕನ್ಸಲ್ಟೆಂಟ್ಸ್ ಇದ್ದಾರೆ, ಅವ್ರಿಗೆ ನಾವು ಒಂದು ರಿಪೋರ್ಟ್ ಕೊಡಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅವರು ಕೊಟ್ಟ ನಂತರ ನಾವು ಅದನ್ನು BBMP ಮುಖಾಂತರ ಇಂಪ್ಲಿಮೆಂಟ್ ಮಾಡಿ. ಬಟ್ ಐ ಕ್ಯಾನ್ ಅಶ್ಯೂರ್ ಯು ಇನ್ ದ ನೆಕ್ಸ್ಟ್ 15-20 ಡೇಸ್ ಯು ವಿಲ್ ಸಿ ಎನ್ ಇಂಪ್ರೂವ್ಮೆಂಟ್ ಇನ್ ರಿಂಗ್ ರೋಡಲ್ಲಿ, ಔಟರ್ ರಿಂಗ್ ರೋಡ್ ಏನಿದೆ ಅದರಲ್ಲಿ ನೀವು ಸ್ವಲ್ಪ ಇಂಪ್ರೂವ್ಮೆಂಟ್ ನೋಡ್ತೀರಾ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮೆಟ್ರೋ ರಿಲೇಟೆಡ್ ಒಬ್ಬರು ಹೇಳಿದ್ರು ಫೀಡರ್ ಬಸ್ಸಸ್ ಟು ಮೆಟ್ರೋ ಅಂತ. ಐ ಅಗ್ರಿ, ಇಟ್ ಈಸ್ ಅ ವೆರಿ ವ್ಯಾಲಿಡ್ ಸಜೆಷನ್. ನಾನು BMTC MD ರಾಮಿದಾರ್ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸ್ಪೆಸಿಫಿಕ್ಲಿ ಅಟ್ಲೀಸ್ಟ್ ನಮಗೆ ಆ್ಯಸ್ ಆಫ್ ಈ ಮೆಟ್ರೋ ಐ ಥಿಂಕ್ ಫಂಕ್ಷನ್ ಆಗೋಕ್ಕೆ ಡೇಟ್ ಇಸ್ ಸೆಪ್ಟೆಂಬರ್ 2026. ಸೊ ಇನ್ನೂ 1 ವರ್ಷ ಇದೆ. ಸೊ ಅಟ್ಲೀಸ್ಟ್ ಈಗ ಎಲ್ಲೋ ಲೈನ್ ವಿಲ್ ಬಿ ಓಪನಿಂಗ್ ಶಾರ್ಟ್ಲಿ. ಎಲ್ಲೋ ಲೈನ್ಗೆ ಕನೆಕ್ಷನ್ ಕೊಡಲಿಕ್ಕೆ ಸರ್ಜಾಪುರ್ ರೋಡ್ ಟು ನಮ್ಮ ಸಿಲ್ಕ್ ಬೋರ್ಡ್ ಏನಿದೆ ಅಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ನಾನು BMTC ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಕಾರ್ಮೆಲರಾಮ್ ಬಗ್ಗೆ ಭಾಳಷ್ಟು ಇಶ್ಯೂಗಳು ಒಬ್ಬರು ಮೆನ್ಷನ್ ಮಾಡಿದ್ರು. ROBದು ಅವತ್ತು ಆರ್ಕಾದು ಮೀಟಿಂಗ್ ಆದಾಗ ಝೋನಲ್ ಕಮಿಷನರ್ ಅವರು ಬಂದಿದ್ದರು, ಅದೇ ರೀತಿ ರೋಡ್ಸ್ ಸಂಬಂಧಪಟ್ಟಂಗೆ ಇಂಜಿನಿಯರ್ ಕೂಡ ಬಂದಿದ್ದರು. ಕಾರ್ಮೆಲರಾಮಲ್ಲಿ ಅದೇನು ROB ಇದೆ, ಇಟ್ ಈಸ್ ಬಿಕಾಸ್ ಆಫ್ ಡಿಸ್ಪ್ಯೂಟ್. ಅದು ವಿತ್ ಅವರು ಕ್ಯಾಶ್ ಕಂಪೆನ್ಸೇಷನ್ ಕೇಳ್ತಿದ್ದಾರೆ, ಇವರು TDR ಆಫರ್ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ಡಿಲೇ ಆಗ್ತಿದೆ ಹೊರತು ಅದು ಅತಿ ಶೀಘ್ರದಲ್ಲೇ ಅದು ರಿಸಾಲ್ವ್ ಆಗುತ್ತೆ. ಅದು ರಿಸಾಲ್ವ್ ಆದರೆ ದಟ್ ವರ್ಕ್ ವಿಲ್ ಬಿ ಸ್ಟಾರ್ಟೆಡ್ ಇಸ್ ವಾಟ್ ದಿ ಇಂಜಿನಿಯರ್ ಪ್ರಾಮಿಸ್ಡ್. ಎರಡನೇದು ಬಸ್ ಸ್ಟ್ಯಾಂಡ್ ಬಗ್ಗೆ ಹೇಳಿದ್ರು. ಬಸ್ ಸ್ಟ್ಯಾಂಡ್ ಬಗ್ಗೆ ವಿ ನೀಡ್ ಟು ಡೂ ಸಮ್ ಟೆಕ್ನಿಕಲ್ ಅನಾಲಿಸಿಸ್, ಡೇಟಾ ಕಂಜೆಷನ್ ನೋಡಿ ನಾವು ಮಾಡಬೇಕಾಗತ್ತೆ. ರೈಲ್ವೆ ಸ್ಟೇಷನ್ ಬಗ್ಗೆ ಪಾರ್ಕಿಂಗ್, ಎಸ್ ಐ ಅಗ್ರಿ, ವಿಲ್ ಹ್ಯಾವ್ ಟು ಆ್ಯಕ್ಟ್. ನಮ್ಮ ನಾಗಪ್ಪ ರೈಲ್ವೆ ಸ್ಟೇಷನ್ ಬಗ್ಗೆ ಭಾಳಷ್ಟು 2 ವೀಲರ್ ಪಾರ್ಕಿಂಗ್ ನಾನು ನೋಡಿದ್ದೀನಿ. ವೆಹಿಕಲ್ ಟ್ರೈನ್ ಬಂದ ನಂತರ ಭಾಳ ರೋಡ್ ಚೋಕ್ ಆಗುತ್ತೆ. ಅದೇ ರೀತಿ ಹೊಸ ರೋಡ್ ಏನು ಮಾಡಿದ್ದೀರಾ, ಐ ಥಿಂಕ್ ಫ್ಯೂ ಮಂತ್ಸ್ ಬ್ಯಾಕ್ ದೆರ್ ವಾಸ್ ಅನ್ ಆಕ್ಸಿಡೆಂಟಲ್ಲಿ ಐ ಥಿಂಕ್ ಒಂದು ಯಂಗ್ ಬಾಯ್ ಡೈಡ್. ಅದರಲ್ಲಿ ಕೂಡ ನಾವು ಒಂದು ಬೋರ್ಡ್ ಹಾಕಲಿಕ್ಕೆ ನಾವು ವ್ಯವಸ್ಥೆಯಲ್ಲಿ ಮಾಡ್ತೇವೆ. ಇನ್ನೊಬ್ಬರು ಸ್ನೇಹಿತರು ಇಲ್ಲಿ ಸಜೆಸ್ಟ್ ಮಾಡಿದ್ರು, ಟ್ರಾಫಿಕ್ ಸಿಗ್ನಲ್ಸ್ ಹತ್ರ ನಾವೊಂದು ಮರ ಗಿಡ ಬೆಳೆದಿದೆ ಕಾಣ್ತಿಲ್ಲ ಅಂತ. ಐ ಅಶ್ಯೂರ್ ಯು, ನಾನು ಇಮಿಡಿಯೇಟಾಗಿ ಒಂದು ಲೆಟರ್ ಹಾಕಿ ಎಲ್ಲಿ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಎಲ್ಲೆಲ್ಲಿ ಟ್ರಾಫಿಕ್ ಸಿಗ್ನಲ್ಸ್ ಇದೆ, ಎಲ್ಲಾದರೂ ಈ ಥರ ಬ್ಲಾಕ್ ಆಗ್ತಿದ್ರೆ ನಾವು ಅದನ್ನು ತಗ್ಸ್ಲಿಕ್ಕೆ ವ್ಯವಸ್ಥೆ ನಾವು ಮಾಡ್ತೇವೆ. ಮತ್ತು VAC ಟೈಮರ್ಸ್ ಬಗ್ಗೆ ಕೆಲವರು ಹೇಳಿದ್ರು. ಐ ಜಸ್ಟ್ ವಾಂಟ್ ಟು ಎಂಫಸೈಸ್, ನಮ್ಮ ಬೆಂಗಳೂರಲ್ಲಿ 501 ಟ್ರಾಫಿಕ್ ಸಿಗ್ನಲ್ಸ್ ಇದೆ. ಔಟ್ ಆಫ್ ವಿಚ್ 169 ಆರ್ ಅಡ್ಯಾಪ್ಟಿವ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ಸ್, ವಿಚ್ ಇಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ನಡೀತಾ ಇದೆ. ಇದರಲ್ಲಿ ವಿ ಆರ್ ಸ್ಟಡಿಯಿಂಗ್ ದಿ ಡೆನ್ಸಿಟಿ ಆಫ್ ದಿ ಟ್ರಾಫಿಕ್. ಯಾವ ಕಡೆ ಎಷ್ಟು ಟ್ರಾಫಿಕ್ ಡೆನ್ಸಿಟಿ ಇದೆ ಅಂತ ಹೇಳಿ ಅದರ ಮೇಲೆ ಎಷ್ಟು ಟೈಮ್ ಕೊಡಬೇಕು ಅಂತ ಡಿಸೈಡ್ ಮಾಡಿ ಬಿಡ್ತಾ ಇದ್ದೀವಿ. ಟೈಮ್ ತೋರಿಸ್ಬೇಕು ಅನ್ನೋ ಹೇಳೋ ಕಾನ್ಸೆಪ್ಟ್ಗೆ ನಾನು ಒಪ್ಪಿಗೆ ತೋರಿಸ್ತೀನಿ. ಯಾಕಂದರೆ ಐ ಆಲ್ಸೋ ಫೆಲ್ಟ್, ಮೊದಲು ನಾನು ಟ್ರಾಫಿಕ್ ಬರೋ ಮುಂಚೆ ಹೋಗೋವಾಗ ಟೈಮ್ ತೋರಿಸ್ಬೇಕು ಅಂತ, ಅದನ್ನು ಕೂಡ ನಮ್ಮ ಸಿಸ್ಟಮಲ್ಲಿ ಇನ್ಕಾರ್ಪೊರೇಟ್ ಮಾಡಲಿಕ್ಕೆ ವ್ಯವಸ್ಥೆ ನಾವು ಮಾಡ್ತೀವಿ.
ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಏನು ಹೇಳಿದಿರ ನಾನು ಬರ್ಕೊಂಡಿದ್ದೀನಿ. ನಮ್ಮ ಅಧಿಕಾರಿಗಳಿಗೆ ನಾನು ಅದನ್ನು ಮೀಟಿಂಗ್ ಮಾಡಿದಾಗ ಅದಕ್ಕೆ ಡಿಸ್ಕಸ್ ಮಾಡಿ ಅವ್ರಿಗೆ ನೆಕ್ಸ್ಟ್ ಮೀಟಿಂಗ್ ನಾವಿಲ್ಲಿ ಮಾಡಿದಾಗ ಅದಕ್ಕೆ ನಾವು 100% ಎಷ್ಟು ಮಟ್ಟಕ್ಕೆ ನಮ್ಮ ಇಲಾಖೆ ಕಡೆಯಿಂದ ನಾವು ಆಗತ್ತೆ ಅದರದ್ದು ಕಾಂಪ್ಲಿಯನ್ಸ್ ನಾವು ಕೊಡ್ತೀವಿ. ಐ ಅಶ್ಯೂರ್ ಯು ದಟ್ ಪಾರ್ಟ್. ಹಾಗೆ ನಾನು ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಮಾಡೋದು, ಬೆಂಗಳೂರು ಟ್ರಾಫಿಕ್ ಇನ್ನು ದಿನ ಹೋಗ್ತಾ ಕಂಜೆಷನ್ ಜಾಸ್ತಿ ಆಗುತ್ತೆ. ದಯವಿಟ್ಟು ನೀವು ಕೂಡ ಇದನ್ನು ನಾವೊಬ್ಬರೇ ಅದನ್ನು ನಾವಾಗಲಿ BBMP ಆಗಲಿ ಅಥವಾ ನಾವು ಯಾವುದೇ ಸ್ಟೇಕ್ ಹೋಲ್ಡರ್ಸ್ ನಾವು ಅದನ್ನು ಒಬ್ಬರೇ ಸೇರಿ ಅದನ್ನು ರಿಸಾಲ್ವ್ ಮಾಡಲಿಕ್ಕಾಗಲ್ಲ. ಆ್ಯಸ್ ಅ ಸಿಟಿಸನ್ ಇಟ್ ಈಸ್ ಯೋರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ. ನೀವು ನಮ್ಮ ಜೊತೆ ಕೈ ಜೋಡಿಸಿ ನಿಮ್ಮ ಮಟ್ಟಿಗೆ ಎಷ್ಟು ಮಟ್ಟಿಗೆ ಆಗತ್ತೆ ಅದನ್ನು ರಿಸಾಲ್ವ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡಲಿಕ್ಕೆ ದಯವಿಟ್ಟು ಮಾಡಿ. ನಮ್ಮ ಸ್ನೇಹಿತರು ಒಬ್ಬರು ಕ್ವಶನ್ ಕೇಳಬೇಕು ಅಂತಂದ್ರೆ ಹಾಂ we also think of the left turn. ಯಾರು ಬೈ ಚಾನ್ಸ್ ಅಲ್ಲ ಯು ಆರ್ ನಾಟ್ ಗೆಟಿಂಗ್ ಮೈ ಪಾಯಿಂಟ್. ಲಿಸನ್ ಟು ಮೀ. ಯಾರು ಮಾರಥಳ್ಳಿಯಿಂದ ಕುಂದಳ್ಳಿ ಕಡೆ ಬರ್ತಾರೆ, ಬಿಕಾಸ್ ಆಫ್ ದಟ್ ಯೂ ಟರ್ನ್ ದಟ್ ಜಾಮ್ ಈಸ್ ಕಮಿಂಗ್ ಅಪ್ ಟು ಆಲ್ಮೋಸ್ಟ್ ದಟ್ ಪೂರ್ವ ಇದರ್ಗೂ. ಲೆಟ್ ಮಿ ಫಿನಿಶ್. ಸೊ ಇಫ್ ಯು ಪುಷ್ ದ ಜಾಮ್ ಅ ಲಿಟಲ್ ಹೆಡ್, people who want to take left towards Kundalli can take that. That person, that amount of traffic came to 11% of the people on that road take left. So first you are freeing them up. Second, people who come from Vibgaya road, U-turn ಅಲ್ಲೇ ಇದ್ದಿದ್ದ ಕಾರಣದಿಂದ either you have to leave this road or you have to leave the other road. Now since you have pushed it by another 150-200 meters, these people can take a free left. So you are decongesting. I am talking on technical data. I am not talking on my opinion. Please understand. If you want, I can show you that simulation. This, as per that simulation, we tried to close 2 U-turns. It said it will increase by 33%, but we said, okay, we are happy with 28-29%, let us do it. We will try it for another 1 week. If the congestion model, see, we are based on ANPR cameras, that will tell us how many vehicles took a turn, how many vehicles went. If it does not work, we are also open to it, we will change. But if it works, we'll stick to it. See, my point is that the vehicles, ಈ ವಿಬ್ಜಿಯಾ ರೋಡ್ಗೆ ಎನಿ keep it gear school road or ವಿಬ್ಜಿಯಾ school, BBMP cannot give a service because the road width is very narrow. Agree? On that road, you have the buses of many big schools and big ones, the size of BMTC bus, and they are going on that road, which is additional to this issue. So, ಏನಾಗಬೇಕು ಅಂದರೆ ನಮ್ಮ ಸ್ಕೂಲ್ ಬಸ್ ಸೈಜುವೆ BMTC ಅವ್ರು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದೇ ರೋಡಿಗೆ ಈ ಸ್ಕೂಲ್ ಬಸ್ಗಳು ಹೋಗ್ಬೇಕಾದ್ರೆ ಇಟ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ಅ ಜಾಮ್. ಎಗ್ರಿ ಆರ್ ನಾಟ್? ಓಕೆ. ಆ್ಯಂಡ್ ಇನ್ನೊಂದು, ಯು-ಟರ್ನ್ಸ್ ಆರ್ ಆಲ್ವೇಸ್ ಟೇಕ್ಸ್ ಮೋರ್ ಟೈಮ್ ದೆನ್ ಯೋರ್ ರೈಟ್ ಟರ್ನ್ಸ್. ಸಿಂಪಲ್ ರೈಟ್ ಟರ್ನ್ಗಿಂತ ಯು-ಟರ್ನ್ಸ್ ವಿಲ್ ಟೇಕ್ ಮೋರ್ ಟೈಮ್. ಬೀಟ್ ಅದು ಇಟ್ಸ್ ನಾಟ್ ಐ ಆಮ್ ನಾಟ್ ಸಿಮ್ಯುಲೇಷನ್ ಬೇಕಾಗಿಲ್ಲ, ನಾವೇ ವೆಹಿಕಲ್ನೇ ತೊಗೊಂಡು ಹೋದರೆ ಗೊತ್ತಾಗುತ್ತೆ. ಸೊ ರೈಟ್ ಟರ್ನ್ ಇಟ್ಕೊಂಡು ನಾವು ಯು-ಟರ್ನ್ ತೊಗೊಳಕ್ಕೆ ಹೋದರೆ ಬಸ್ಸುಗಳಿಗೆ ಬ್ಯಾಂಗ್ಳೂರ್ ರೋಡ್ಸ್ ಆರ್ ನಾಟ್ ಡಿಸೈನ್ ಫಾರ್ ಯು-ಟರ್ನ್ ರೋಡ್ಸ್. It is going to work out in Esro junction because road is broad. ಇಲ್ಲಿ ಬೇರೆ ರೋಡ್ಸಲ್ಲಿ ನಿಮಗೆ ರೋಡ್, ಈಗ ನನಗೆ ಒಂದು ಟ್ಯಾಂಕರ್ ಯು-ಟರ್ನ್ ತೊಗೋಬೇಕು ಅಂದರೆ ಇಟ್ ಇಸ್ ಗೋಯಿಂಗ್ ಟು ಆಕ್ಯುಪೈ ದ ಲೆಫ್ಟ್ ಹ್ಯಾಂಡ್ ಸೈಡ್ ರೋಡ್ ಆಸ್ ವೆಲ್ ಆಸ್ ದ ರೈಟ್ ಹ್ಯಾಂಡ್ ಸೈಡ್ ರೋಡ್. ಸೊ ಇಟ್ಸ್ ಇಟ್ ನಾಟ್ ಗೋಯಿಂಗ್ ಟು ಇನ್ಕ್ರೀಸ್ ದ ಟ್ರಾಫಿಕ್ ಜಾಮ್? We will not allow. We were seeing it for today and tomorrow. From Monday onwards, we will not allow heavy vehicles to take a U-turn there. That is our plan. ಲೈಕ್ ವಾಟ್ ದ ಅದರ್ ವೆಹಿಕಲ್ಸ್ ಗೋ, ಎಲ್ಲಿ ಹೋಗುತ್ತಾ ಗಾಡಿಗಳು? ಯು-ಟರ್ನ್ ತಗೋಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು ಅವರು? They have to go little ahead and take. ಅದೇ ಅಲ್ಲೂ ಹೆಡ್ ಹೋದ್ರು there will not see you have narrow. Road size is not going to increase, correct? I agree. Then how is it going to You are not getting the point. First U-turn tagondaga more number of vehicles will take a U-turn. If you have a bus there or a school bus there, that will add to the trouble. But if the school bus goes a little, there is a thing 150 meters ಅಲ್ಲಿ ಇನ್ನೊಂದಿದೆ. If it takes there, I'll explain. I'll show you the simulation model, not an issue. I'm ready to come over there. Because I don't want to take that. I'll show you the simulation model. Sure, sir. Thank you. I agree that we have to decrease the footpath and increase this thing here. I understand that. We'll do it. Like you said, model road ಹೇಳಿದ್ರಲ್ಲ, I think it was last year Anuchet sir ಇದ್ದಾಗ he had passed an order. So we'll do that, not an issue.
We can do that, not an issue. I understand that it's a good idea. We'll try to find places for that, at least on rental basis. No, it's a good idea. We'll consider it. ಕೊಡ್ತೀನಿ CDP ರೋಡಲ್ಲಿ ಕ್ಲಿಯರ್ ಆಗಿದೆ. ವಿಪ್ರೋ ಮೈನ್ ರೋಡ್ ಅಟ್ಯಾಚ್ದಿಂದ ಸರ್ ಮಾಡಬೇಕಾದ್ರೆ ನಾವು ಅರ್ಧ ಮುಕ್ಕಾಲು ಕಿಲೋಮೀಟರ್ ಮಾಕಷ್ಟೇ. ನೀವು ವಿಪ್ರೋ ಒಳಗಡೆ ಒಂದು ರೋಡ್ ಹೋಗುತ್ತೆ ಅದು ಹೇಳ್ತಾ ಇದ್ದೀರಾ? ವಿಪ್ರೋ ಒಳಗಡೆ ರಿಲಿಂಗ್ವಿಶ್ ಮಾಡಿದ್ದಾರೆ. ರಿಲಿಂಗ್ವಿಶ್ ಆಗಿದೆಯಾ ಅದು? ಈಗೇನು ನಾವು ಸಿಗ್ನಲ್ ಲೈಟ್ಸ್ ಹಾಕಿದ್ದೀವಿ ಅಲ್ಲ, ಆ ರೋಡ್ ನಾನು ಮೊನ್ನೆ ನೋಡಿದೆ, ಬಟ್ ನಾನು ರಿಲಿಂಗ್ವಿಶ್ ಆಗಿದ್ದ ಬಗ್ಗೆ ಗೊತ್ತಿರಲಿಲ್ಲ. ಇಲ್ಲ, ಸಿಗ್ನಲ್ ಲೈಟ್ಸ್ ಆಗಿದೆಯಲ್ಲ ವಿಪ್ರೋ ಮುಂದೆ, ಸಲಾರ್ಪುರಿಯನ್ನು ರಿಲಿಂಗ್ವಿಶ್ ಮಾಡಿದ್ದಾನೆ. ಮಿಕ್ಕಿದೆಲ್ಲ ವಿಪ್ರೋಲ್ಲಿ ಇರೋದು. ಸೊ ಅಲ್ಲಿಂದ ಮತ್ತೆ ಆದರ್ಶವನ್ನು ಕ್ಲಿಯರ್ ಮಾಡಿಬಿಟ್ಟೆ ರೋಡ್ ಅಪ್ ಟು ರಿಂಗ್ ರೋಡ್ವರೆಗೂ. ನಾವು ಮಾಡಬೇಕಾದ್ರೆ ಒಳಗಡೆ ಹೋಗಿ ಎಕೋ ವರ್ಲ್ಡ್ಗೆ ಟಚ್ ಆಗುತ್ತೆ ಅಷ್ಟೇ. ಅಲ್ಲಿ ಟಚ್ ಆ ರೋಡ್ ಹೇಳ್ತಿದ್ರೆ ಅದೇ ರೋಡ್ ಸರ್, ಸ್ಟ್ರೈಟ್ ರೋಡ್ ರೆಡಿ ಇದೆ ಐ ಥಿಂಕ್. ಅದೊಂದು ಮಾಡಿದ್ರೆ ಸರ್ ಯಾರಿಗೂ ದುಡ್ಡು ಕೊಡಬೇಕಾಗಲ್ಲ, ಏನಿಲ್ಲ, TDR ಕಾಂಪನ್ಸ್ ಏನೇ ಇಲ್ಲ ಸರ್. 50% ಕಡಿಮೆ ಆಗುತ್ತೆ ಸರ್. ನಾವು ಇಷ್ಟೆಲ್ಲ ಮಾತಾಡ್ತೀವಲ್ಲ ಸರ್, ದಯವಿಟ್ಟು ಇದು ಸರ್ಕಾರ ಮೇಲೆ ಪ್ರೆಷರೈಸ್ ಮಾಡಿ ಸರ್. ಖಂಡಿತ ನಾವು ಸಾಲ್ವ್ ಮಾಡ್ಬೋದು ಸರ್. ಒಳ್ಳೆ ಐಡಿಯಾ. ಅದೇ ರೀತಿ ಇನ್ನೊಂದು ರೋಡ್ ಇದೆ, ಅದು ನಿಮ್ಮ ಅಗ್ರದಿಂದ ಹಿಡಿದು ಈಜಿಪುರಾಗ ಹೋಗುತ್ತೆ, ಮಿಲ್ಟ್ರಿ ಮುಂದೆ ಒಳಗಡೆ. ಹಾಂ, ಆಯ್ತು. ಆ CDP ಪ್ಲ್ಯಾನ್ ಇದ್ದರೆ ಒಂದ್ಸತಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ನಾನು ನೋಡ್ತೇನೆ. ಅಲ್ಲ, ಐ ಸಾ ದಟ್ ರೋಡ್, ಬಟ್ ದಿ ಕ್ವಶನ್ ವಾಸ್ CDP ಅಲ್ಲಿ ಇದ್ದರೆ ಇಟ್ ಇಸ್ ಈಸಿಯರ್. ಏನೇ ಸರ್, ಅಲ್ಲಿ ಈ ಕನೆಕ್ಟಿಂಗ್ ರೋಡ್ಗೋಸ್ಕರ ಒಂದು CDP ರೋಡ್ ಇದೆ ಸರ್, ಇಲ್ಲಿಂದ ಹರಳೂರಿಂದ ಕಸವನಹಳ್ಳಿಗೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಜನರಿಗೆ ಅನುಕೂಲ ಆಗ್ಬೋದು ಸರ್. ಇದು ಒಂದು. ನಾಗಪ್ಪ ಒಂದ್ಸತಿ ಆ CDP ಪ್ಲ್ಯಾನ್ ತೊಗೊಂಬನ್ನಿ ನಾವು. ಸರ್, ಎರಡನೇ ಇಶ್ಯೂ, ಹೊಸ ಕಂಪನಿಗಳ ಕನ್ಸ್ಟ್ರಕ್ಷನ್ ಅಪ್ರೂವಲ್ ಸಿಕ್ಕಿ ಕಟ್ಟಡಗಳು ಬರುತ್ತೆ 5 ಕೋಟಿ ಸ್ಕ್ವೇರ್ ಫೀಟ್ಗೆ. ಸೊ ಇಮ್ಯಾಜಿನ್ ಮಾಡಿ ಇನ್ನು ಟ್ರಾಫಿಕ್ ಹೇಗಾಗತ್ತೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನೀವು ಹೇಳಿದ್ರಿ ತುಂಬ ಏರಿಯಾಸಲ್ಲಿ ಪಾಟ್ ಹೋಲ್ಸನ್ನು ಐಡೆಂಟಿಫೈ ಮಾಡಿ ಅದರ ರೆಕ್ಟಿಫಿಕೇಷನ್ ವರ್ಕ್ ವಿಲ್ ಹ್ಯಾಪನ್ ವೆರಿ ಶಾರ್ಟ್ಲಿ. ಫಸ್ಟ್ ಆಫ್ ಆಲ್ ಇದು ಅಸ್ಫಾಲ್ಟಿಂಗ್ ಮಾಡಲಿಕ್ಕೆ ಅದರ ಹಿಂದೆ ದೇರ್ ಇಸ್ ಅ ಲಾಟ್ ಆಫ್ ಸ್ಟ್ರಗಲ್ ಹ್ಯಾಪ್ನಿಂಗ್ ಬಿಹೈಂಡ್ ದ್ಯಾಟ್ ಆ್ಯಂಡ್ ಲಾಟ್ ಆಫ್ ಟೈಮ್. ನಾವೇನು ಅಬ್ಸರ್ವ್ ಮಾಡ್ತಿದ್ದೇವೆ ಅಂದರೆ ಅಸ್ಫಾಲ್ಟಿಂಗ್ ಆಗಿ ಸ್ವಲ್ಪ ಸಮಯದಲ್ಲಿ ಇನ್ನೊಂದು ಡಿಪಾರ್ಟ್ಮೆಂಟ್ ಅವ್ರು ಬಂದು ಆ ರೋಡನ್ನು ಅಗ್ದೇ ಅಗಿತಾರೆ. ವೈ ದೇರ್ ಇಸ್ ನೋ ಸಿಂಕ್ ಬಿಟ್ವೀನ್ ದ ಡಿಪಾರ್ಟ್ಮೆಂಟ್ಸ್? ಅಂದರೆ ಈಗ ಇಷ್ಟು ವಾಲಂಟಿಯರ್ ಸೇರಿ ಅದಕ್ಕೆ ಒಂದು ಪತ್ರ ಕೊಟ್ಟು ಅದರದ್ದು ಪರ್ಮಿಷನ್ ತಗೊಂಡು ಅಲ್ಲಿ ಆಸ್ಫಾಲ್ಟಿಂಗ್ ಮಾಡಿ ಸ್ವಲ್ಪ ದಿನದಲ್ಲೇ ಅಷ್ಟು ಅದಕ್ಕೆ ಫಂಡ್ಸ್ ಅಲೋಕೇಟ್ ಆಗಿ ಎಷ್ಟೋ ಕಷ್ಟದಲ್ಲಿ ಒಂದು ರೋಡ್ ಆದ ನಂತರ ಪುನಃ ಅಲ್ಲಿ ರೋಡ್ ಡಿಗ್ಗಿಂಗಿಗೆ ಪರ್ಮಿಷನ್ ಹೇಗೆ ಸಿಗ್ತದೆ? ಮತ್ತು ಈ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಮಧ್ಯೆ ವೈ ದೇರ್ ಇಸ್ ನೋ ಸಿಂಕ್ ಬಿಟ್ವೀನ್ ದ ವೇರಿಯಸ್ ಡಿಪಾರ್ಟ್ಮೆಂಟ್ಸ್? ದಿಸ್ ಈಸ್ ಒನ್ ಆಫ್ ದ ಕನ್ಸರ್ನ್ ಐ ಹ್ಯಾವ್. ಇನ್ನೊಂದೇನೆಂದರೆ ಸ್ಟ್ರೀಟ್ ವೆಂಡರ್ಸ್ ಬಗ್ಗೆ ನೀವು ಹೇಳಿದ್ರಿ, ದ ಸ್ಟ್ರೀಟ್ ವೆಂಡರ್ಸ್ ಆ್ಯಕ್ಟ್. ಅಕಾರ್ಡಿಂಗ್ ಟು ದ ಸ್ಟ್ರೀಟ್ ವೆಂಡರ್ಸ್ ಆ್ಯಕ್ಟ್ ನೀವು ಸ್ಟ್ರೀಟ್ ವೆಂಡರ್ಸನ್ನು ಅಲ್ಲಿಂದ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆಸ್ ಪರ್ ದಿ ಹೈಕೋರ್ಟ್ ಆರ್ಡರ್ ರೈಟ್ ನೌ. ಆಸ್ ಪರ್ ದ ಹೈಕೋರ್ಟ್ ಆರ್ಡರ್, ಕರೆಕ್ಟ್. ಬಟ್ ಸ್ಟ್ರೀಟ್ ವೆಂಡರ್ಸ್ಗಳು, ಮತ್ತು ಇಲ್ಲಿ ಯಾರೋ ಒಬ್ಬರು ಹೇಳಿದರು ಬೀದಿ ವ್ಯಾಪಾರಿಗಳಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ. ಐ ಟೋಟಲಿ ಎಗ್ರಿ. ಬಟ್ ಬೀದಿ ವ್ಯಾಪಾರಿಗಳು ಬೀದಿಯ ಬದಿಯಲ್ಲಿ ನಿಂತು ವ್ಯಾಪಾರ ಮಾಡಬೇಕು ಹೊರತು ರಸ್ತೆ ಮಧ್ಯದಲ್ಲಿ ಅಲ್ಲ. ಕರೆಕ್ಟ್. ಹಾಗಿರುವಾಗ ಎಷ್ಟೋ ಮಂದಿ ರಸ್ತೆ ಮಧ್ಯದಲ್ಲಿ ನಿಂತು ವ್ಯಾಪಾರ ಮಾಡ್ತಿದ್ದಾರೆ. ನಮ್ಮ ಹರ್ಲೂರು ರೋಡ್ ಫಾರ್ ಎಕ್ಸಾಂಪಲ್, ಇಟ್ ಈಸ್ ಅ ವೆರಿ ಕ್ರೌಡೆಡ್ ರೋಡ್. ಸಂಜೆ ಹೊತ್ತಿಗೆ ಬೆಳಿಗ್ಗೆ ಅಂತೂ ಅಲ್ಲಿ ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಆಗಿರ್ತದೆ. ಯಾಕಂದರೆ ದೇರ್ ಆರ್ ಲೈಕ್ ಲಾಟ್ ಆಫ್ ಅಪಾರ್ಟ್ಮೆಂಟ್ಸ್ ಇನ್ ದಟ್ ವೇರ್ ಇಟ್ ಈಸ್ ಲೈಕ್ ಹ್ಯೂಜ್ ಅಪಾರ್ಟ್ಮೆಂಟ್ಸ್. ಅಲ್ಲಿ ಮಧ್ಯೆ ರಸ್ತೆ ಮಧ್ಯದಲ್ಲಿ ಸ್ಟ್ರೀಟ್ ವೆಂಡರ್ಸ್ ಹ್ಯಾವ್ ಪುಟ್ ಲಿಟ್ರಲಿ ಬ್ಲಾಕಿಂಗ್ ದ ಟ್ರಾಫಿಕ್. ಅಂದರೆ ಇದು ರಸ್ತೆ ಆದರೆ ಅವರು ಅದಕ್ಕೆ ವರ್ಟಿಕಲ್ ಆಗಿ ಹೀಗೆ 90 ಡಿಗ್ರೀಸಲ್ಲಿ ಇದು ಹಾಕ್ಕೊಂಡಿದ್ದಾರೆ ಅವರದ್ದು ವಾಟ್ ಎವರ್ ಬಿಸ್ನೆಸ್ ವೆಹಿಕಲ್ಸ್. ಅದನ್ನು ಪೊಲೀಸ್ ಅಫಿಷಿಯಲ್ಸ್ ನೋಡ್ದಿದ್ದಾಗೆ ಯಾಕೆ ಮಾಡ್ತಾರೆ? ದ ಲೀಸ್ಟ್ ದೇ ಕ್ಯಾನ್ ಡೂ ಈಸ್ ಇಲ್ಲಿಂದ ಎತ್ಬಿಟ್ಟು ಸೈಡಿಗೆ ಹಾಕಪ್ಪ ಅಂತ ಹೇಳ್ಬೋದಲ್ವಾ? ಯಾಕಂದ್ರೆ ನಾವು ಹೋಗಿ ಅದನ್ನು ಹೇಳಿದರೆ ಅವ್ರು ಹೇಳ್ತಾರೆ ನಮಗೆ ಟ್ರಾಫಿಕ್ ಪೊಲೀಸರಿಂದ
ದಟ್ಟು ಅವನಲ್ಲಿ ಹಾಕಿದವನು ಅವನು ಬಾಂಗ್ಲಾದೇಶಿ, ನಮಗೆ ಗೊತ್ತಿದೆ. ಹೇಳಿದ ಕೂಡಲೇ ಹಮ್ಕೋ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಸೆ ಪರ್ಮಿಷನ್ ಹೇ ಮೇಡಮ್ ಅಂತ ಹೇಳ್ತಾನೆ. ಆ್ಯಂಡ್ ಅವನು ಅಲ್ಲಿ ಒಂದೆರಡು ದಿನದಿಂದ ನಿಂತ್ಕೊಂಡು ಆ ವ್ಯಾಪಾರ ಮಾಡ್ತಾ ಇಲ್ಲ. ಆ ರಸ್ತೆಯಲ್ಲಿ ತುಂಬ ಮಂದಿ ತಿಂಗಳಾನ್ಗಟ್ಲೆಯಿಂದ ಅವ್ರು ಅಲ್ಲೇ ವ್ಯಾಪಾರ ಮಾಡ್ತಿದ್ದಾರೆ. ಯಾಕೆ ಅವರಿಗೆ ಅಲ್ಲಿಂದ ಎಬ್ಬಿಸಿ ಸೈಡಲ್ಲಿ ವ್ಯಾಪಾರ ಮಾಡಲಿಕ್ಕೆ ಯಾಕೆ ಹೇಳೋದಿಲ್ಲ? ಇನ್ನೊಂದೇನೆಂದರೆ, ಈ ಬೀದಿ ವ್ಯಾಪಾರ ಮಾಡುವವರು ಅವರಿಗೆ ಅಲ್ಲಿ ಬಂದು ಯಾರು ವ್ಯಾಪಾರ ಮಾಡ್ತಾರೆ, ಅದರಿಂದಾಗಿ ದೇರ್ ಇಸ್ ಅ ಲಾಟ್ ಆಫ್ ಟ್ರಾಫಿಕ್ ಜಾಮ್ ಹ್ಯಾಪನಿಂಗ್, ಎಸ್ಪೆಷಲಿ ಇನ್ ದ ವಿಬ್ಗ್ಯೋರ್. ನಮ್ಮದೊಂದು ವಿಬ್ಗ್ಯೋರ್ ಜಂಕ್ಷನ್ ಇದೆ ಹರ್ಲೂರು ರೋಡಲ್ಲಿ. ದಟ್ ಈಸ್ ಲೈಕ್ ಇಡೀ ದಿನ ನೀವು ನೋಡ್ಬೋದು ನಮ್ಮ ಬೆಳಂದೂರು ಗ್ರೂಪಲ್ಲಿ ಅದರ ಬಗ್ಗೆ ಕಂಪ್ಲೇಂಟ್ಸ್ ಇರ್ತದೆ. ಆ ವಿಬ್ಗ್ಯೋರ್ ಜಂಕ್ಷನ್ ಬಗ್ಗೆ ಲಾಟ್ ಆಫ್ ಕಂಪ್ಲೇಂಟ್ಸ್. ಯಾಕಂದರೆ ಸಂಜೆ ಹೊತ್ತಿಗೆ, ಬೆಳಗಿನ ಹೊತ್ತಿಗೆ ಅಲ್ಲಿ ಫುಡ್ ವೆಂಡರ್ಸ್ಗಳು ಆಯಿತು, ಅಲ್ಲಿ ದೂರದಲ್ಲಿ ಸ್ವಲ್ಪ ಜಾಗ ಇದ್ದರೆ ಸಹ ಹಿಂದ್ಗಡೆ ಹಾಕಿಕೊಂಡು ವ್ಯಾಪಾರ ಮಾಡೋದಿಲ್ಲ, ರಸ್ತೆ ಬದಿಯಲ್ಲೇ ವ್ಯಾಪಾರ ಮಾಡ್ತಾರೆ. ಅದರಿಂದಾಗಿ ಅಲ್ಲಿ ವ್ಯಾಪಾರ ಮಾಡುವವರು 2 ವೀಲರ್ಸ್ 4 ವೀಲರ್ಸ್ ಅಲ್ಲೇ ಬದಿಯಲ್ಲಿ ನಿಲ್ಲಿಸಿಕೊಂಡು ಲಾಟ್ ಆಫ್ ಟ್ರಾಫಿಕ್ ಜಾಮ್ ಆಗ್ತದೆ. ಸೊ ದಿಸ್ ಇಸ್ ಅನದರ್ ಕನ್ಸರ್ನ್. ಥ್ಯಾಂಕ್ ಯು ಸರ್. ನಾಗಪ್ಪ ಇವತ್ತೊಂದ್ಸತಿ ವಿಸಿಟ್ ಮಾಡಿ ಅವ್ರು ಹೇಳಿ ಹರ್ಲೂರು ರೋಡ್. ವಾಟ್ ಎವರ್ ಇಸ್ ಪಾಸಿಬಲ್ ವಿಲ್ ಡೂ ಮೇಡಮ್ ಟುಡೇ. he'll visit the spot today. Sir, sir, I come from Belandur Dodakanalli Road and Gear Road. In Belandur Dodakanalli Road, in the morning, actually, specifically, when we go to RMC Eco Space from that particular road, there are a lot of construction activities happening on the either side of the road. So that's leading to a lot of congestion, and there's a lot of parking of the vehicles on both the sides. That makes it very difficult to enter RMC and from RMC to Outer Ring Road. So if you can help in the peak morning hours, if the parking can be stopped on either side of the road. You're saying below the flyover? Not below the flyover, in Belandur Dodakanalli Road, from AET Junction. Oh, you're saying, yeah. From you're saying AET Junction. From AET Junction, if you go to RMC, on both sides of the road, there's a lot of parking because of the construction activity that is happening. So in the morning peak hours, it becomes very difficult to navigate the vehicle. That's number one. Nagappa, ಅವ್ರು ಇವ್ರಿಗೆ ಹೇಳ್ಬಿಡಿ ಆ ಕಡೆ HL ಇಬ್ರಿಗೂ. And number two, sir, in the Gear Road, since a lot of IT parks have come in the last 2-3 years, I don't know if it is possible to explore the entry from one gate and exit from the other gate, because entry and exit is both on both the Outer Ring Road side as well as on the Gear Road side. That leads to a lot of congestion. Right now is the entry and exit is not an issue right now. Yeah. The issue is on the people entering the service road and exiting the service road. Yeah. If we can solve that, I don't think more or less we have solved that Outer Ring Road is what I feel. Okay. Thank you, sir. Yeah. ಸರ್, ಇದು ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ. ಸೊ ವಿ ಆರ್ ನಾಟ್ ಅಗೇನ್ಸ್ಟ್ ದೆಮ್. ಯಾರೋ ಹೇಳ್ತಾ ಇದ್ರು ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ, ಅವ್ರೂ ಹೊಟ್ಟೆಗೋಸ್ಕರ ಮಾಡೋದು ಅದು ಅಂತೆಲ್ಲ. ಆ್ಯಸ್ ಪರ್ ಯು, ವಾಟ್ ಎವರ್ ದ ಗೌರ್ಮೆಂಟ್ ರೂಲ್ಸ್ ಹ್ಯಾಸ್ ಬಿನ್ ಟೋಲ್ಡ್, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ದೇ ಆಲ್ಸೋ ಹ್ಯಾವ್ ದ ಅಸೋಸಿಯೇಷನ್ ಆ್ಯಂಡ್ ದೇ ಹ್ಯಾವ್ ಟು ಫೈಂಡ್ ಎ ವೆಂಡಿಂಗ್ ಝೋನ್, ಆ್ಯಂಡ್ ವೆನ್ ಎವರ್ ದ ವೆಂಡಿಂಗ್ ಝೋನ್ಸ್ ಆರ್ ಬಿನ್ ಐಡೆಂಟಿಫೈಡ್, ಟ್ರಾಫಿಕ್ ಪೊಲೀಸು, BBMP ಅವರು ಪ್ಲಸ್ ಅಲ್ಲಿರೋ ಸ್ಥಳೀಯರು 3 ಜನ ಸ್ಥಳೀಯರೂ ಇನ್ವಾಲ್ವ್ ಆಗಿರಬೇಕು, ಪ್ಲಸ್ ವೆಂಡಿಂಗ್ ಝೋನ್ ಐಡೆಂಟಿಫೈ ಮಾಡಬೇಕು. ಇವಾಗ ಪ್ರಾಬ್ಲಮ್ ಏನಾಗ್ತದೆ, ಬೀದಿ ಬದಿ ವ್ಯಾಪಾರಿಗಳು ಅಂದರೆ ತಳ್ಳ ಗಾಡಿಗಳು. ಆ್ಯಕ್ಚುಲಿ ಇಟ್ ಇಸ್ ನಾಟ್ ಲೈಕ್ ಯು ಪುಟ್ ಗೆಟ್ ಎ ಸಿಲಿಂಡರ್ ತೊಗೊಂಬಂದು ಅಲ್ಲಿ ಇಟ್ಕೊಂಡು ಕಬಾಬ್ ಫ್ರೈ ಮಾಡಿಕೊಂಡು ಗಾಡಿ ಹೋಗ್ಬೇಕಾದ್ರೆ ಮಸಾಲ ಎಲ್ಲ ಕಣ್ಣಿಗೆ ಬಿದ್ದು ಹೋಗಿ ಆಕ್ಸಿಡೆಂಟ್ ಆಗೋಂಥದ್ದು ಅಲ್ಲ. ಪ್ಲಸ್ 99% ಆಫ್ ಈ ಬೀದಿ ಬದಿ ವ್ಯಾಪಾರಿಗಳು ನೋಡಿದ್ರೆ ಅವ್ರಿಗೆ ಒಂದು 10-15 ಗಾಡಿಗಳಿರುತ್ತೆ. 99 ವೆರೈಟಿ ದೋಸೆ, ಐ ಕ್ಯಾನ್ ಗಿವ್ ಯು ದ ಇದು. ಅವ್ರದ್ದು 15-20 ಅಂಗಡಿಗಳು ಇಟ್ಕೊಂಡಿರ್ತಾರೆ ಸರ್. ಮೋಮೋಗಳು ಒಂದೇ ಓನರು 300 ಮೋಮೋ ಸ್ಟಾಲ್ ಇಟ್ಕೊಂಡಿದ್ದಾರೆ ಸರ್ ಆ್ಯಕ್ಚುಲಿ. ಸೊ ದೇ ಆರ್ ಆಲ್ ಡೂಯಿಂಗ್ ಫಾರ್ ದ ಬಿಸ್ನೆಸ್. ರೀಸೆಂಟ್ಲಿ ನಮ್ಮ ಲೇಔಟಲ್ಲಿ, ಗ್ರೀನ್ಲ್ಯಾಂಡ್ ಲೇಔಟಲ್ಲಿ ಇದೇ ಥರ ಗಲಾಟೆ ಆಯಿತು. ನಾವು ಹೋಗಿ ಕೇಳಿದ್ದಕ್ಕೆ ಅವರಂದರು, ನೀವು ಅಸೋಸಿಯೇಷನ್ ಅವ್ರು ಏನಕ್ಕೆ ಬರೀ ಹಿಂದಿಯವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಯಾರು ಒಬ್ಬರು ಕನ್ನಡ ಅವರು ಬೀದಿ ಬದಿ ವ್ಯಾಪಾರಿಗಳು ತೋರಿಸಿ ಅಂತ. ಅಲ್ಲಿ ಒಬ್ಬರು ಕನ್ನಡ ಅವರು ಬೀದಿ ಬದಿ ವ್ಯಾಪಾರಿಗಳು ಇರಲಿಲ್ಲ, ಎಲ್ಲ ಹಿಂದಿಯವರೇ. ಒಂದು ಫ್ರೂಟ್ಸ್ ಮಾರೋರಾಗಿರ್ಬೋದು, ಹೂ ಮಾರೋರಾಗಿರ್ಬೇಕು, ಆಲ್ ಆಫ್ ದೆಮ್ ಆರ್ ರಿಯಲಿ ರಿಕ್ವೈರ್ಡ್ ಫಾರ್ ದ ಕಮ್ಯುನಿಟಿ. ದಟ್ ಈಸ್ ವೈ ವಿ ನೀಡ್ ಟು ಇನ್ಕ್ಲೂಡ್ ದ ಸ್ಟ್ರೀಟ್ ವೆಂಡರ್ಸ್, ಬಟ್ ದೇ ಕೆನಾಟ್ ಸ್ಟಾಲ್ ಇನ್ ಒನ್ ಪ್ಲೇಸ್. ಯಾಕಂದರೆ ಇವಾಗ ಮಧ್ಯಾಹ್ನ ಹೊತ್ತು ದೇರ್ ವಿಲ್ ಬಿ ಸೀನಿಯರ್ ಸಿಟಿಸನ್ಸ್ ವಿಲ್ ಬಿ ವಾಕಿಂಗ್, ಚೈನ್ ಸ್ನ್ಯಾಚಿಂಗ್ ಕೇಸ್ ಆಗಿರ್ಬೋದು, ಅಥವಾ ಏನೋ ಹೆಲ್ತ್ ಇಶ್ಯೂ ಆಗಿರ್ಬೇಕಾದ್ರೆ ಅಲ್ಲಿರೋ ಬೀದಿ ಬದಿ ವ್ಯಾಪಾರಿಗಳೇ ಸಪೋರ್ಟ್ ಮಾಡೋದು. ಹಂಗಂದ್ಬಿಟ್ಟು ಅವರು ಟ್ರಾಫಿಕ್ ಜಂಕ್ಷನ್ಸಲ್ಲೆಲ್ಲ ಇಟ್ಕೊಂಡು ಇದು ಮಾಡೋಕ್ಕಾಗಲ್ಲ ಸರ್. ಅದರಿಂದ ದಯವಿಟ್ಟು ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳು HDFC ಜಂಕ್ಷನ್ನು ಮತ್ತು ಎಂಟೈರ್ ಗ್ರೀನ್ಲ್ಯಾಂಡ್ ಲೇಔಟ್ ಸರ್ವಿಸ್ ರೋಡಲ್ಲಿ ಪೂರ್ತಿ, ನಾಟ್ ಓನ್ಲಿ ಅವರ್ ಲೇಔಟ್, ಎವ್ರಿವೇರ್ ತುಂಬ ಜನ ಬೀದಿ ಬದಿ ವ್ಯಾಪಾರಿಗಳು ಆ್ಯಕ್ಚುಲಿ ಎಲ್ಲ ಕಡೆನೂ ಜಂಕ್ಷನ್ಸಲ್ಲಿ ಅಂಗಡಿಗಳು ಇಟ್ಕೊಂಡು ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಎಸ್ಪೆಷಲಿ ಸಿಲಿಂಡರ್ಸ್ ಇಟ್ಕೊಂಡು ಕಬಾಬ್ ಫ್ರೈಗಳು, ಫಿಶ್ ಫ್ರೈ, ಮತ್ತು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಫುಟ್ಪಾತ್ ಮೇಲೆ ಮತ್ತು ರೋಡ್ ಸೈಡಲ್ಲಿ ಕೇಳಿದ್ರೆ ಗಾಡಿ ನಿಲ್ಲಿಸ್ಬೋದು, ನಾವು ನಿಲ್ಸಂಗಿಲ್ಲ ಅಂತ ಕೇಳ್ತಾರೆ. ಸೊ ಗಾಡಿ ಬಂದ್ಬಿಟ್ಟು ಇಟ್ ದೆಲ್ ಸ್ಟಾಪ್ ಫಾರ್ ಎ ವೈಲ್ ಆ್ಯಂಡ್ ದೆಲ್ ಗೋ ರೈಟ್. ಬಟ್ ಇಲ್ಲಿ 24/7 ನಿಂತಿರುತ್ತೆ ಸರ್. ಬಟ್ ವಿ ಆರ್ ನಾಟ್ ಅಗೇನ್ಸ್ಟ್ ಬೀದಿ ಬದಿ ವ್ಯಾಪಾರಿಗಳು. ಬೀದಿ ಬದಿ ವ್ಯಾಪಾರ ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ವೆಲ್ಫೇರ್ ಸ್ಕೀಮ್ ತಂದಿದ್ದಾರೆ. ದಟ್ ಈಸ್ ಓನ್ಲಿ ಫಾರ್ ದ ಪುಷ್ ಕಾರ್ಟ್ಸ್.
ನಾಟ್ ಫಾರ್ ಎ ಪರ್ಮನೆಂಟ್ ಸ್ಟ್ರಕ್ಚರ್ ಆನ್ ದ ರೋಡ್ ಆರ್ ಆನ್ ದ ಫುಟ್ ಇದು. ಅಲ್ಲ, BBMP is on it, they'll do it as fast as possible. ಅಟ್ಲೀಸ್ಟ್ ನಿಮ್ಮ ಏರಿಯಾ ಫಸ್ಟ್ ಐ ಥಿಂಕ್ ಯಾವ್ದು ಬರುತ್ತೆ, ಇದು ಮಾದೇವಪುರ ಝೋನೇ ಬರುತ್ತಾ? ಆಯ್ತು, ಐ ವಿಲ್ ಟಾಕ್ ಟು ರಮೇಶ್ ಹಂಗಿದೆ. ದಟ್ ವಿ ಕ್ಯಾನ್ ಡು. ಆಯ್ತು ಆಯ್ತು. ಹಲವಾರು ಯೋಜನೆ ಹಲವಾರು ಭರವಸೆಗಳೊಂದಿಗೆ ನಮ್ಮ ಟೈಟನ್ ಸರ್ ಅವರು ಈಗ ಬೆಂಗಳೂರು ಸಿಟಿ ಟ್ರಾಫಿಕನ್ನು ಸರಿಪಡಿಸಲಿಕ್ಕೆ ಅವ್ರದ್ದೇ ಆದಂಥ ಪ್ರಯತ್ನವನ್ನು ಕೈಗೊಳ್ತಾರೆ ಅಂತ ಹೇಳ್ತಾ ತುಂಬ ಸಮಸ್ಯೆಗಳು ಮತ್ತು ಸಲಹೆಗಳಿಗೆ ಧನ್ಯವಾದಗಳು. ಮತ್ತು ಸಭೆಯ ಕೊನೆಯ ಹಂತ, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ದಕ್ಷಿಣ ವಿಭಾಗದ DCP ಸರ್ ಅವರು ಮಾತಾಡ್ತಾರೆ, ಜೊತೆಗೆ ವಂದನಾರ್ಪಣೆಯೂ ಸೇರಿರುತ್ತದೆ. ಇವತ್ತು ಈ ಒಂದು ಸಂಚಾರ ಸಂಪರ್ಕ ಸಭೆ ಸಂಬಂಧಪಟ್ಟ ಹಾಗೆ ವೇದಿಕೆ ಮೇಲೆ ಹಸಿರುವಂಥ ಮಾನ್ಯ ಜಾಯಿಂಟ್ CP ಟ್ರಾಫಿಕ್ ಅಂತ ಶ್ರೀ ಕಾರ್ತಿಕ್ ರೆಡ್ಡಿ ಸರ್ ಅವರೇ, ಹಾಗೂ ಇಲ್ಲಿ ನಡೆದಂಥ ಎಲ್ಲ ಸಾರ್ವಜನಿಕರೇ, ಹಾಗೂ ನಮ್ಮ ಎಲ್ಲ ACP ಅವರೇ, ಇನ್ಸ್ಪೆಕ್ಟರ್ ಅವರೇ, ಹಾಗೂ ಕಾರ್ತಿಕ್ ನಮ್ಮ ಟ್ರಾಫಿಕ್ ವಾರ್ಡನ್ ಅವರೇ, ತಾವು ಇಲ್ಲಿವರೆಗೆ ನಮ್ಮ ಜೊತೆಗೆ ನಮ್ಮ ಟ್ರಾಫಿಕ್ ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ ಯಾವ ಸಮಸ್ಯೆ ಅನ್ನೋಕ್ಕಿಂತನೂ ಸಜೆಷನ್ಸ್ ಅಂತ ನಾವು ತಗೋತೀವಿ. ಇದರಲ್ಲಿ ನಾನು ಮುಂಚೆ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕಿದ್ರೆ ನಮ್ಮ ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಇರ್ತದೆ ಅಂದರೆ ರೋಡ್ ಆಕ್ಸಿಡೆಂಟು ಕಡಿಮೆ ಮಾಡಲಿಕ್ಕೆ, ಜೀವ ಉಳಿಸ್ಲಿಕ್ಕೆ ನಾವು ಪ್ರಿಫರೆನ್ಸ್ ಕೊಡ್ತಾಯಿದ್ದೀವಿ. ಈಗೂ ಸಹಿತ ನಮ್ಮ ಮೊದಲೇ ಪ್ರಿಫರೆನ್ಸ್ ಅದಕ್ಕೆ ಇದ್ದರೂ ಸಹಿತ ಇಲ್ಲಿ ಚಾಲೆಂಜಸ್ ಭಾಳ ಇದ್ದಾವೆ. ಮುಖ್ಯವಾಗಿ ನಮಗೆ ಸುಗಮ ಸಂಚಾರ ಸಂಬಂಧಪಟ್ಟ ಹಾಗೆ ನಿಮ್ಮ ಸಹಕಾರ ಬೇಕು, ಜೊತೆಗೆ ನಮ್ಮಿಂದ ಪ್ರಯತ್ನ ಆಗ್ತಿರಬೇಕು. ನಮ್ಮ ಜೊತೆಗೆ ಇತರೆ ಇಲಾಖೆಗಳು, ಏನು BBMP ಇರ್ಬೋದು, BMRCL ಇರ್ಬೋದು, BDAದವ್ರು ಇರ್ಬೋದು, ಬೆಸ್ಕಾಮ್ದವ್ರು ಇರ್ಬೋದು, BWSSB ಇರ್ಬೋದು. ಸೊ ಯಾರು ನಮ್ಮ ಜೊತೆಗೆ ಈ ರೋಡ್ ಸಂಬಂಧಪಟ್ಟಾಗೆ ಏನು ರೋಡ್ ಅಕ್ಕಪಕ್ಕದಲ್ಲಿ ಏನು ಕೆಲಸ ಮಾಡ್ತಾರೆ ಅವ್ರದ್ದು ಸಹಿತ ನಮ್ಮ ಜೊತೆಗೆ ಸಹಕಾರ ಅವಶ್ಯಕತೆ ಇದೆ. ಇದ್ರ ಜೊತೆಗೆ ನೀವೇನು RWA ಅಸೋಸಿಯೇಷನ್ದವ್ರು ಇರ್ಬೋದು, ಬೇರೆ ಬೇರೆ ಅಸೋಸಿಯೇಷನ್ಸು, ಇವನ್ ಕಂಪ್ನೀಸು ಎಲ್ಲರೂ ಸಹಕಾರ ನಮಗೆ ಅವಶ್ಯಕತೆ ಇದೆ. ಮೊದಲನೇದಾಗಿ ನಾವು ನಮ್ಮ ಸುಗಮ ಸಂಚಾರ ಸಂಬಂಧಪಟ್ಟಂಗೆ ನಾವು ಕೆಲವೊಂದಿಷ್ಟು ವಾಲಂಟಿಯರ್ ಆಗಿ ನಮ್ಮದೇ ಆದ ನಾವು ಕೆಲಸ ಮಾಡಿದರೆ ನಮ್ಮ ಸಂಚಾರಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತಾ. ಇದರಲ್ಲಿ ಹಿಂಗೆ ಕಾರ್ ಪುಲ್ಲಿಂಗ್ ಮಾಡದೇ ಇದ್ದು ಸಹಿತ ನಾವು ವಾಲಂಟಿಯರ್ ಆಗಿ ಒಂದೇ ಏರಿಯಾದಿಂದ ಅಥವಾ ಒಂದೇ ಅಪಾರ್ಟ್ಮೆಂಟಿಂದ ಜನ ಬರ್ತಿದ್ರೆ ಫ್ರೆಂಡ್ಸ್ ಆಗಿ ಒಂದು ಕಾರಲ್ಲಿ ಬಂದು ವಾಲಂಟಿಯರಾಗಿ ನಾವು ಡಿಸೈಡ್ ಮಾಡ್ಕೊಂಡು ಬಂದರೆ ಅದ್ರ ನಮಗಲ್ಲಿ ಅದನ್ನು ನಾವು ಏನು ಒಂದು ಕಾರಲ್ಲಿ 4 ಜನ 5 ಜನ ಬಂದರೆ ಒಂದು 4 ಕಾರ್ ಸ್ಪೇಸನ್ನು ಉಳಿಸ್ನ ಹಾಕತ್ತೆ. ಸೊ ಇದಕ್ಕೆ ತಾವೆಲ್ಲರೂ ಸಹಕರಿಸ್ಬೇಕಂತ ಹೇಳ್ತಾ, ಜೊತೆಗೆ ಇನ್ನೊಬ್ಬರು ಸ್ನೇಹಿತರು ಹೇಳ್ತಿದ್ರು ವಾಕಿಂಗ್ ಆಗತ್ತೆ, ಸಣ್ಣ ಪುಟ್ಟ ಏರಿಯಾಕ್ಕೆ ನಾವು ಹೋಗಿ ಬರ್ಬೇಕಂತ ತಿಳ್ಕೊಂಡು ಇರುತ್ತೆ. ನಾವು ಅಪಾರ್ಟ್ಮೆಂಟ್ಲೆಲ್ಲ ಮನೆ ಇರುತ್ತೆ, ಅಲ್ಲಿಂದ ವಿದಿನ್ 200 ಮೀಟರ್ಸ್ 300 ಮೀಟರ್ಸ್ ನಾವು ಏನೋ ಮಟೀರಿಯಲ್ ತರಬೇಕಿದ್ರೆ ನಾವು ವೆಹಿಕಲ್ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಮೇ ಬಿ ಅಲ್ಲಿ 1-2 ಸಿಗ್ನಲ್ ಜಂಪ್ ಮಾಡೋ ಸಿಗ್ನಲ್ ದಾಟ್ಕೊಂಡು ಹೋಗೋ ಪರಿಸ್ಥಿತಿ ಬರ್ಬೋದು. ಅದರಲ್ಲಿ ಅಂಥದನ್ನು ಅವಾಯ್ಡ್ ಮಾಡ್ತಾ ವಾಕ್ ಮಾಡ್ಕೋತಾ ಅಕ್ಕಪಕ್ಕದಲ್ಲಿ ಅಂಗಡಿಗೆ ಹೋಗಿ ನಾವು ಪರ್ಚೇಸ್ ಮಾಡ್ಕೊಂಡು ಬಂದರೆ ಸೊ ಅದರಲ್ಲಿ ನಾವು ಸ್ವಲ್ಪ ವೆಹಿಕಲ್ ಕಂಜೆಷನ್ನು, ವೆಹಿಕಲ್ ಮೂವ್ಮೆಂಟ್ ಕಡಿಮೆ ಮಾಡ್ಬೋದು. ಇನ್ನು ಸೇಫ್ಟಿ ಆಸ್ಪೆಕ್ಟ್ ಸಂಬಂಧಪಟ್ಟಂಗೆ ನಾವು ಹೆಲ್ಮೆಟ್ ಹಾಕೋ ಸಂಬಂಧಪಟ್ಟಂಗೆ ಇರ್ಬೋದು, ಸಿಗ್ನಲ್ ಜಂಪ್ ಮಾಡೋದಿರ್ಬೋದು, ಏನು ನೋ ಪಾರ್ಕಿಂಗ್ ಜಾಗದಲ್ಲಿ ಪಾರ್ಕ್ ಮಾಡೋದಿರ್ಬೋದು. ಒಂದೇ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ನಾವು ಮೊಬೈಲ್ ತೊಗೋತೀವಿ, ಮೊಬೈಲಿಗೆ 50,000 ಖರ್ಚು ಮಾಡ್ಬೋದು, 1 ಲಕ್ಷ ಖರ್ಚು ಮಾಡ್ಬೋದು. ಈಗ ಹಬ್ಬ ಅಂದರೆ 1.5 ಲಕ್ಷ ಖರ್ಚು, 2 ಲಕ್ಷ ಖರ್ಚು ಮಾಡ್ಬೋದು. ಅದ್ರ ಜೊತೆಗೆ ಒಂದು 10% 5% ನಾವು ದುಡ್ಡನ್ನ ಇದಕ್ಕೆ ಕೊಡ್ತೀವಿ, ಅದು ಮ್ಯಾಗ ಕವರ್ ಹಾಕ್ಲಿಕ್ಕೆ ಕೊಡ್ತೀವಿ. 50,000 ಮೊಬೈಲ್ ಇದ್ರೆ ಒಂದು 500-600 ಕೊಟ್ಟು 1,000 ಕೊಟ್ಟು ನಾವು ಒಳ್ಳೆ ಕ್ವಾಲಿಟಿ ಇದ್ರೆ 5,000ವರೆಗೂ ಕೊಟ್ಕೊಂಡು ಮ್ಯಾಗ ಒಂದು ಕವರ್ ಹಾಕ್ತೀವಿ, ಮ್ಯಾಗ ಸ್ಕ್ರೀನ್ ಗಾರ್ಡ್ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಅದೇ ನಮ್ಮ ತಲೆಗೆ ಏನು ಕಿಮ್ಮತ್ತು ಕಟ್ಟೋಕ್ಕಾಗಲ್ಲ ಯಾರು ನಾವು. ಇನ್ನೊಂದು ಏನಂದ್ರೆ ತಲೆ ಸಂಬಂಧಪಟ್ಟಂಗೆ ಒಂದು ಸಣ್ಣ ಬ್ಲಡ್ ಕ್ಲಾಟ್ ಆದರೂ ಸಹಿತ ಕೋಮಾ ಸ್ಟೇಜಿಗೆ ಹೋದರೆ ಇವನ್ ನಮಗೆ ಲಂಗ್ಸ್ ಪ್ರಾಬ್ಲಮ್ ಆಗಲಿ, ಲಿವರ್ ಪ್ರಾಬ್ಲಮ್ ಆಗಲಿ, ಸ್ಪ್ಲೀನ್ ಪ್ರಾಬ್ಲಮ್ ಆಗಲಿ, ರಿಪ್ಲೇಸ್ ಮಾಡೋ ಲೆವೆಲ್ ಹೋಗಿಬಿಟ್ಟಿದ್ವಿ ನಾವು. ಕಿಡ್ನಿ ಪ್ರಾಬ್ಲಮ್ ಆದರೂ ರಿಪ್ಲೇಸ್ ಮಾಡೋ ಲೆವೆಲ್ ಹೋಗಿಬಿಟ್ಟಿದ್ವಿ. ಆದರೆ ಬ್ರೈನಲ್ಲಿ ಸಣ್ಣ ಪ್ರಾಬ್ಲಮ್ ಆದ್ರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಒಳ್ಳೆ ಕ್ವಾಲಿಟಿ ಹೆಲ್ಮೆಟನ್ನು ಒನ್ ಟೈಮ್ ಪರ್ಚೇಸ್ ಮಾಡ್ತೀವಿ ನಾವು, ಲೈಫ್ ಟೈಮ್ ಬರ್ತದೆ. ನಾವು ತಿಂಗಳು ಚೇಂಜ್ ಮಾಡ್ಬೇಕಂತಲ್ಲ, ನಮ್ಮ ಮೊಬೈಲ್ ವರ್ಷಕ್ಕೊಂದು ಚೇಂಜ್ ಮಾಡ್ಬೋದು, 2 ವರ್ಷಕ್ಕೆ ಚೇಂಜ್ ಮಾಡ್ಬೋದು. ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ತೊಗೊಂಡ್ರೆ 10 ವರ್ಷ ಬರ್ತಾವೆ, 20 ವರ್ಷ ಬರ್ತೈತೆ, ಏನೂ ಆಗಲ್ಲ. ನಮ್ಮ ತಲೆ ಸೈಜ್ ದೊಡ್ಡದಾಗಲ್ಲ. ಅದಕ್ಕೋಸ್ಕರ ಮಿನಿಮಮ್ ಹೆಲ್ಮೆಟ್ ಹಾಕೋದು. ನಾವೇನು ಇಲ್ಲಿ ಬೆಂಗಳೂರಲ್ಲೂ ಸಹಿತ ನಮ್ಮ ಡಿವಿಷನಲ್ಲಿ ಸುಮಾರು 200 ಜನ ರೋಡ್ ಆಕ್ಸಿಡೆಂಟಲ್ಲಿ ಸಾಯ್ತಿದ್ದಾರೆ. ಅದರಲ್ಲಿ ಮೋರ್ ದ್ಯಾನ್ 70-80% ಜನ ಬೈಕ್ 2 ವೀಲರ್ಸ್ ಇದ್ದವರು ಮಾತ್ರ ಸಾಯ್ತಿದ್ದಾರೆ. ಸೊ ಅದಕ್ಕೋಸ್ಕರ ಅದು ಒಂದು ನೀವು ಹೆಲ್ಮೆಟ್ ಹಾಕಿದರೆ ನಮ್ಮ ತಲೆ ಸೇಫ್ ಆಗಿದ್ದರೆ, ಕಾಲು ಫ್ರ್ಯಾಕ್ಚರ್ ಆಗಲಿ ತೊಂದರೆ ಇಲ್ಲ. ಫ್ರ್ಯಾಕ್ಚರ್ ಆದರೂ ಸಹಿತ ನಾವು ಕಾಲು ಫ್ರ್ಯಾಕ್ಚರ್ನ ನಮ್ಗೆ ರಿಪೇರಿ ಮಾಡಲಿಕ್ಕೆ ಅಂತ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ತೊಂದರೆ ಆಗಲ್ಲ.
ಸೊ ಅದಕ್ಕೋಸ್ಕರ ಸೇಫ್ಟಿ ಆಸ್ಪೆಕ್ಟಲ್ಲಿ ಅದು ಒಂದು ಮುಖ್ಯವಾಗಿ ತಾವೆಲ್ಲರೂ ಗಮನ ಹರಿಸ್ಬೇಕಂತ ಹೇಳ್ತಾ, ಜೊತೆಗೆ ಸೀಟ್ ಬೆಲ್ಟ್ ಸಂಬಂಧಪಟ್ಟಂಗಿರ್ಬೋದು. ಇನ್ನೊಂದು ನಾವು ಸಿಗ್ನಲಲ್ಲಿ ನಾನು ಸುಮಾರು ದಿವಸ ಒಂದು 5-6 ಸಿಗ್ನಲ್ನ ಹೋಗಿ ನಿಂತಿರ್ತೀನಿ. ನಾವು ನೋಡಬೇಕಾದ್ರೆ ಸಿಗ್ನಲ್ ಲೈಟ್ ರೆಡ್ ಆಗಿರ್ತೈತಿ, ಸುಮ್ಮನೆ ಒಂದು ಸ್ವಲ್ಪ ಗ್ರೀನ್ ಆದ ತಕ್ಷಣ ಹಾರ್ನ್ ಹೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಏನು ಡಿಫ್ರೆನ್ಸ್ ಭಾಳ ಆಗಲ್ಲ ನಮಗೆ ಅಲ್ಲಿ. ಆ ಸಿಗ್ನಲ್ ನಿಂತ್ಕೊಂಡು ಸಿಗ್ನಲ್ ಗ್ರೀನ್ ಆದ ತಕ್ಷಣ ಹೋಗೋದಿದ್ದೇ ಇರ್ತೈತಿ. ಒಂದು 5 ಸೆಕೆಂಡ್ಸ್ ಡಿಫ್ರೆನ್ಸ್ ಆಗ್ಬೋದು. ಏನು ಮುಂದಿನವ್ರೇನು ನಿದ್ದೆನೂ ಮಾಡ್ತಿರಲ್ಲ, ಅವರು ಸಿಗ್ನಲ್ ಲೈಟ್ ನೋಡ್ತಿರ್ತಾರೆ. ಅಂದರೆ ಒಂದು ಪೇಷನ್ಸ್ ನಮಗೆ ವೇಟ್ ಮಾಡೋದು ಇದು ಇಲ್ಲ, ಹಾರ್ನ್ ಹೊಡಿತಾ ಇರ್ತಾರೆ. ಸೊ ಅದನ್ನು ಸಹಿತ ನಾವು ಅವಾಯ್ಡ್ ಮಾಡ್ಬೋದು. ನಮ್ಮ ಏನು ಸೌಂಡ್ ಪೊಲ್ಯೂಷನ್ ಸಂಬಂಧಪಟ್ಟಂಗೆ ಏನು ವಿಚಾರ ಮಾಡಿದ್ವಿ, ನಾಯ್ಸ್ ಪೊಲ್ಯೂಷನ್ ಸಂಬಂಧಪಟ್ಟಂಗೆ ಅದನ್ನು ಸಹಿತ ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ, ಇಲ್ಲಿವರೆಗೆ ನಮ್ಮ ಸರ್ ಒಂದು ನಮ್ಮ ಕಾರ್ತಿಕ್ ರೆಡ್ಡಿ ಸರು ಅವ್ರಿಗೆ ಇದೇ ಏರಿಯಾ ಎಲ್ಲ ಕಂಪ್ಲೀಟ್ ಗೊತ್ತಿದೆ, ಈ ಏರಿಯಾದಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರು. ಸೊ ನೀವೆಲ್ಲ ಹೇಳಿದ ಸಜೆಷನ್ಸು ಅವ್ರಿಗೆ ಗೊತ್ತಿದೆ. ಸಜೆಷನ್ಸನ್ನು ಇನ್ನೂ ಕೂಡ ನೀವು ಸರಿಗೆ ಕೊಡ್ಬೋದು. ಜೊತೆಗೆ ತಾವು ಕೆಲವರು ಹೇಳಿದ್ರು ವಾಟ್ಸಪ್ ನಂಬರ್ ಸಂಬಂಧಪಟ್ಟಂಗೆ ನಮ್ಮದೇ ಆದ ಕಂಟ್ರೋಲ್ ರೂಮ್ ನಂಬರ್ಸ್ ಇದ್ದಾವೆ, ಪೋಸ್ಟ್ ಮಾಡ್ಬೋದು. ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಫೇಸ್ಬುಕ್ ಅಕೌಂಟ್ ಇದೆ, ಟ್ವಿಟರ್ ಅಕೌಂಟ್ ಇದೆ, ಅದಕ್ಕೆ ತಾವು ಕಳಿಸ್ಬೋದು. ಅದರಲ್ಲಿ ನಾವು ಸುಮಾರು ನಮ್ಮ ಟೆಕ್ನಿಕಲ್ ಟೀಮ್ ತೊಗೊಂಡು ಸಹಿತ ನಾವು ಇಂಪ್ರೂವ್ಮೆಂಟ್ ಯಾವ ರೀತಿ ಮಾಡ್ಬೋದು ಅಂತ ನಾವು ಸತತ ಪ್ರಯತ್ನದಲ್ಲಿದ್ದೀವಿ. ಸೊ ಅದಕ್ಕೋಸ್ಕರ ಜೊತೆಗೆ ಸರ್ ಒಂದು ಮಾತು ಹೇಳಿದ್ರು, ಎವ್ರಿ ಸಿಟಿಜನ್ ಇಸ್ ಎ ಪೊಲೀಸ್ ಮ್ಯಾನ್ ವಿದೌಟ್ ಯೂನಿಫಾರ್ಮ್ ಅಂತ ತಿಳ್ಕೊಂತು. ಸೊ ನಮ್ಮದು ಈಕ್ವಲಿ ನಾವು ಪೊಲೀಸ್ ಅಷ್ಟೇ ರೆಸ್ಪಾನ್ಸಿಬಲ್ ಅನ್ನೋಕ್ಕಿಂತ ಸಹಿತ ನಿಮ್ಮದು ಅಷ್ಟೇ ನೀವು ಈಕ್ವಲ್ ರೆಸ್ಪಾನ್ಸಿಬಲ್ ಇದ್ದೀರಿ. ನೀವು ಸಹಿತ ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ಹೇಳ್ತಾ, ಇಲ್ಲಿವರೆಗೆ ಈ ಒಂದು ಸುಗಮ ಸಂಚಾರ ಸಭೆ ಕುರಿತು ತಾವೆಲ್ಲ ಇಲ್ಲಿವರೆಗೆ ಆಗಮಿಸಿದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಾಯಿಂಟ್ CP ಟ್ರಾಫಿಕ್ ಸಾಹೇಬರು ಆಗಮಿಸಿದ್ದು, ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ತಮ್ಮ ಸಜೆಷನ್ ಸಂಬಂಧಪಟ್ಟಂಗೆ ಉತ್ತರ ಸಹಿತ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ದಕ್ಷಿಣ ವಿಭಾಗದ ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಎಲ್ಲ ACPಗಳು ಹಾಗೂ ನಮ್ಮ ಇನ್ಸ್ಪೆಕ್ಟರ್ಸ್ಗಳು, ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ತಾವೆಲ್ಲರೂ ಆಗಮಿಸಿದ್ದೀರಾ, ತಮಗೂ ಕೂಡ ವಂದಿಸುತ್ತಾ, ಜೊತೆಗೆ ನಮ್ಮ ಇಲಾಖೆಯೊಂದಿಗೆ ಸತತವಾಗಿ ಕೈ ಜೋಡಿಸುತ್ತಾ ಬಂದಿದ್ದಂಥ BMRCL ಇರ್ಬೋದು, BBMP ಅವರು ಇರ್ಬೋದು, BWSSB ಅಧಿಕಾರಿಗಳು, ಬೆಸ್ಕಾಮ್ ಅಧಿಕಾರಿಗಳು, ನಮ್ಮ ಟ್ರಾಫಿಕ್ ಇಂಜಿನಿಯರಿಂಗ್ ಟೀಮ್ ಬಂದಿದ್ದಾರೆ, BBMP ಫಾರೆಸ್ಟ್ ಎಲ್ಲರೂ ಬಂದಿದ್ದಾರೆ, BBMP R&D ಅವರು ಬಂದಿದ್ದಾರೆ. ನಮ್ಮ ಟ್ರಾಫಿಕ್ ವಾರ್ಡನ್ ಯಾವುದೇ ನಮ್ಮಿಂದ ಅಪೇಕ್ಷೆ ಪಡದೆ ನಮ್ಮ ಜೊತೆಗೆ ಯಾವಾಗಲೂ ಸದಾ ಕೈ ಜೋಡಿಸ್ತಾ ಬಂದಿದ್ದಾರೆ. ಅವರಿಗೂ ಕೂಡ ಜೊತೆಗೆ ಮತ್ತೊಂದು ಸಲ ತಾವೆಲ್ಲರೂ ಈ ಇದೊಂದು ಸಭೆಗೆ ಕೇಂದ್ರಬಿಂದುವಾಗಿ ಆಗಮಿಸಿದಂಥ ಎಲ್ಲ ಸಾರ್ವಜನಿಕರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ವಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.